ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ಜೀಸಸ್ ಮಿನಿಸ್ಟ್ರಿಯ ಫ್ರೀ ಬೈಬಲ್ ಸ್ಟಡಿಗೆ ವೆಲ್ಕಮ್. ದೇವರ ಕೃಪೆಯಿಂದ ನಾವು ಅನೇಕ ದಿವಸಗಳಿಂದ ಅನೇಕ ಮುಖ್ಯವಾದಂಥ ಪಾಠಗಳನ್ನ ನಾವು ಕೇಳ್ತಾ ಬರ್ತಾ ಇದ್ರಿ. ದೇವರ ನಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ಕೂಡ ಒಂದು ಮುಖ್ಯವಾಗಿರೋಂಥ ಪಾಠ ನಾವೇನು ಮಾಡೋಣ, ನಾವು ನೋಡೋಣ. ಅದನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಈ ಒಂದು ಬೈಬಲ್ ಸ್ಟಡಿಗೆ ಅಟೆಂಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ QR ಕೋಡ್ ಶೇರ್ ಮಾಡಿ, ಅವರು ಕೂಡ ಏನು ಮಾಡಲಿ, ಕ್ಲಾಸಸ್ಗಳು ಜಾಯ್ನ್ ಆಗೋದಕ್ಕೆ ಅನುಕೂಲ ಆಗಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ನಮ್ಮ ಪಾಠ ಏನಪ್ಪಾ ಅಂದ್ರೆ ನಂಬಿಕೆ, ಮಹಾಪರಿಶುದ್ಧವಾದ ನಂಬಿಕೆ ಅಂತಂದ್ಬಿಟ್ಟು ನಮ್ಮ ಪಾಠ. ಸರಿ, ಏನಪ್ಪ ಇದು ಅಂತಂದ್ರೆ, ಲೋಕದಲ್ಲಿ ಎಲ್ಲರಿಗೂ ಏನಾಗಿದೆ, ನಂಬಿಕೆ ಇದ್ದೇ ಇದೆ. ನಂಬಿಕೆ ಇಲ್ದ್ರೆ ಅಂತ ಯಾವ ಮನುಷ್ಯನಿಲ್ಲ ರೀ. ಯಾವುದೇ ಧರ್ಮ ತಗೊಂಡ್ಲಿ, ಯಾವುದೇ ವಿಶ್ವಾಸ ತಗೊಂಡ್ಲಿ, ಯಾವುದೇ ಒಂದು ನಂಬಿಕೆ ಅಂತ ತಗೊಂಡ್ರೆ ಪ್ರತ್ಯೇಕವಾಗಿರೋಂಥ ಒಂದೊಂದೇ ಅವದೇ ಆದಂಥ ಒಂದು ನಂಬಿಕೆಗಳೇನಾಗಿದೆ ಇದೆ ಅದರ. ಇವಾಗ ನಮ್ಮ ಏನೇ ಇಸ್ಲಾಂ ಧರ್ಮದಲ್ಲಿ ತಗೊಂಡಂದ್ರೆ ಅಲ್ಲಿ ಅವ್ರೆಲ್ಲರಿಗೂ ಒಂದು ನಂಬಿಕೆ ಇದೆ. ಅದ ಲೈಫಲ್ಲಿ ಒಂದ್ಸತಿ ಎಲ್ಗೋಬೇಕು, ಮೆಕ್ಕ ಮೆಗಿನ ಹೋಗ್ಬೇಕು. ಆಮೇಲೆ ದಿನಕ್ಕೆ 2 ಹೊತ್ತಿ ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆ ಮಾಡ್ಬೇಕು ಅಂತಂದ್ಬಿಟ್ಟು ಅವ್ರಿಗೇನಾಗಿದೆ, ಒಂದು ನಂಬಿಕೆ ಇದೆ. ಅದು ಅವರ ನಂಬಿಕೆ. ಅದೇ ರೀತಿ ಬೇರೆ ಒಂದು ಧರ್ಮದ ನೋಡಂದ್ರೆ ಏನ್ರಿ, ಎಷ್ಟೋ ಕೋಟ್ಯಾನಿ ಕೋಟಿ ದೇವತೆಗಳು ಏನ್ರಿ ಒಂದು ಹಸುವಿನಲ್ಲಿದೆ ಅಂತ ಏನಂತಾರೆ, ಒಂದು ನಂಬಿಕೆ ಇದೆ. ಇದು ಕೂಡ ಅವರ ಒಂದು ನಂಬಿಕೆನೇ ರೀ. ಅದು ಮಾತ್ರ ಅಲ್ಲ, ಅದನ್ನ ಬರೋಂಥ ಒಂದು ಏನ್ರಿ ಮೂತ್ರನ ನಾವು ಸೇವನೆ ಮಾಡಿದ್ರೆ ನಾವು ಪರಿಶುದ್ಧರಾಗಿ ಹೋಗ್ತೀರಿ ಅಂತ ಕೂಡ ಏನಾಗಿದೆ, ಅದು ಕೆಲವು ಜನಕ್ಕೆ ನಂಬಿಕೆ ಇದೆ. ಅದು ಕೂಡ ನೋಡ್ಬೇಕಾದ್ರೆ ಒಂದು ನಂಬಿಕೆ ರೀ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಯೇಸು ಕ್ರಿಸ್ತರ ಮೇಲೆ ಎಲ್ಲಾ ಕ್ರೈಸ್ತವರುಗಳಿಗೆ ಇಟ್ಟಿರೋಂಥ ಒಂದು ನಂಬಿಕೆ ಕೂಡ ಏನಾಗಿದೆ, ಇದೆ. ಸರಿ, ಈ ನಂಬಿಕೆ ಇದೆಯಲ್ಲ, ಈ ನಂಬಿಕೆ ಯಾವ್ದ್ರ ಮೇಲೆ ಆಧಾರಪಗೊಂಡಿದೆ ಅಂತ ನೋಡಿದ್ರೆ ಸತ್ಯವೇದ ಏನಾಗಿದೆ, ಈ ನಂಬಿಕೆ ಆಧಾರಗೊಂಡಿದೆ. ಅದಕ್ಕೆ ಸತ್ಯವೇದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಏನ್ರಿ, ಸತ್ಯವೇದ ಆಧಾರಗೊಂಡಿರೋಂಥ ನಂಬಿಕೆಗೆ ನಮ್ಗೆ ಸತ್ಯವೇದಲ್ಲಿ ಕೊಡೋಂಥ ಹೆಸರು ಏನಪ್ಪಾ ಅಂತಂದ್ರೆ ಮಹಾಪರಿಶುದ್ಧವಾದ ನಂಬಿಕೆ ಅಂತ ಹೇಳ್ತಾರೆ ಅಲ್ವಾ. ಸರಿ, ಎಲ್ಲಿದೆ ಇದು, ಎಲ್ಲಿ ಕೊಟ್ಟಿದೆ ಅಂತ ನೋಡಿದ್ರೆ ಯೂದನ ಬರೆದಂಥ ಪತ್ರಿಕೆ 20ನೇ ವಾಕ್ಯದಲ್ಲಿ ಕೊಟ್ಟಿದೆ. ದಯವಿಟ್ಟು ಓದ್ರಿ, ಯಾವ್ದು? ಬುಕ್ ಆಫ್ ಜೂಡ್ ವರ್ಸ್ 20. ಓದಿ ಬಿಂದು ಸ್ಟಾರ್. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನೋಡ್ರ, ಮಹಾಪರಿಶುದ್ಧವಾದ ನಂಬಿಕೆ ಮೇಲೆ ಆಧಾರಗೊಂಡು ಅಂತ ಹೇಳ್ತಾರೆ. ಅಂದ್ರೆ ಸತ್ಯವೇದದ ಮೇಲೆ ಆಧಾರಗೊಂಡು ನೀವೇನಾಗಬೇಕಂತೆ, ನೀವು ಬೆಳೀರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಾದ್ರೆ ಏನ್ರಿ, ಆ ಸತ್ಯವೇದದಂತ ನಂಬಿಕೆನ, ಅದ್ರ ಮೇಲೆ ನಂಬಿಕೆನ ಮಹಾಪರಿಶುದ್ಧವಾದ ನಂಬಿಕೆ ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ಸತ್ಯವೇದಲ್ಲಿ ನಂಬಿಕೆ ಏನಪ್ಪಾ ನಂಬಿಕೆ ಏನಪ್ಪಾ ಅಂದ್ರೆ ನಮ್ಗೆಲ್ಲಾರ್ಗು ಚೆನ್ನಾಗಿ ಗೊತ್ತಿರಂಗೆ ಕಣ್ಣಿಗೆ ಕಾಣದಿರಂತವ್ ಏನ್ರಿ ನಂಬೋದು ಏನ್ರಿ ನಮ್ಮ ನಂಬಿಕೆ. ಇಬ್ರಿಯರ್ ಬರೆದಂತ ಪತ್ರಿಕೆ ಎಲ್ಲ ಐತಲ್ಲ, 1ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ ಯಾರಾದ್ರ? ಇಬ್ರಿಯರ್ 1:1 ಹೋದ್ರಿ. ಸೋದರ ಸೋದರಿಗಳು ಯಾರು ಬೈಬಲ್ ತೆಗಿತಾರೋ ಓದ್ಬೋದು. 11:1 ಅಲ್ವಾ ಬ್ರದರ್? ಇಲ್ಲ ಸರ್, Hebrews 1:11, ಸಾರಿ 11:1, ಕರೆಕ್ಟ್, 11:1, ಸಾರಿ, ಕ್ಷಮಿಸಿ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡ್ರ, ಕಣ್ಣಿಗೆ ಕಾಣದಿರುವುದನ್ನು ಏನ್ರಿ ನಿಜವೆಂದು ತಿಳ್ಕೊಳೋದು ಏನಾಗಿದೆ ಅಂತೆ, ಅದು ನಂಬಿಕೆ ಆಗಿದೆ. ಉದಾಹರಣೆಗೆ ನೋಡ್ಬೇಕಾದ್ರೆ ನಮ್ಗೆ ಅಲ್ಲೇ ಹೇಳ್ತಾರೆ, ಆಕಾಶ ಎಷ್ಟೋ ವಿಚಾರಗಳನ್ನ ಅಲ್ಲಿರೋಂಥದ್ದೆಲ್ಲವನ್ನು ದೇವ್ರ ಏನ್ ಮಾಡೋದು, ಸೃಷ್ಟಿ ಮಾಡೋರೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾರ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ರೀ. ಆದ್ರೂ ಒಬ್ಬ ಸೃಷ್ಟಿಕರ್ತನಿದ್ದಾರೆ, ಇದನ್ನೆಲ್ಲವನ್ನು ಏನ್ ಮಾಡೋರೆ, ಸೃಷ್ಟಿ ಮಾಡೋರೆ ಅಂತ ಅಂದ್ಬಿಟ್ಟು ಏನ್ರಿ ಅದನ್ನ ನಾವು ನಂಬೋದೇ ಒಂದು ನಂಬಿಕೆ ಆಗಿದೆ. ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಫೈತ್ ಏನ್ರಿ, ಇಟ್ ಬಿಲೀವ್ಸ್ ವಾಟ್ ಈಸ್ ಇನ್ವಿಸಿಬಲ್ ಅಂತ ನೋಡ್ತೀರಿ. ಸರಿ, ಈ ಒಂದು ನಂಬಿಕೆಯಲ್ಲಿ ತಗೊಂಡ್ರೆ 3 ವಿಧವಾದಂಥದ್ದು ಇದೆ ರೀ. ಏನಪ್ಪಾ ಅದು ಅಂತಂದ್ರೆ ಡೇ ಟು ಡೇ ಫೇತ್, ಮೊದಲು ದಿನನಿತ್ಯ ಇರುವಂತ ನಂಬಿಕೆ. ಅಂದ್ರೆ ನಮ್ಮ ದಿನನಿತ್ಯ ಎಲ್ಲ ಒಂದು ವ್ಯವಹಾರಗಳಲ್ಲಿ ದೇವ್ರು ನಮ್ಮನ್ನ ರಕ್ಷಿಸ್ತಾರೆ, ನಮ್ಮನ್ನು ಕಾಪಾಡ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆ ರೀ. ಉದಾಹರಣೆಗೆ ಇವತ್ತು ಲೋಕದಲ್ಲಿ ಎಷ್ಟು ಕಷ್ಟ ಇದೆ ಅಂತಂದ್ರೆ ಏನ್ರಿ,
ಇವತ್ತು ನಾವು ಎಷ್ಟೆಲ್ಲ ಸಂಪಾದನೆ ಮಾಡಿದ್ರು ಜೀವನ ಸಾಗಿಸೋದು ನನಗೆ ತುಂಬಾ ಕಷ್ಟವಾಗಿದೆ. ಹಾಗಿರ್ಬೇಕಾದ್ರೆ ನೀವು ಎಷ್ಟೋ ಒಂದು ಸಂದರ್ಭಗಳಲ್ಲಿ ನೋಡಿರ್ಬೋದು, ಅದರ ರೋಡ್ ಸೈಡಲ್ಲಿ ಕಡಲೆಕಾಯಿ ಬೀಜ ಇಟ್ಕೊಂಡು ಮಾರ್ತಾ ಇರ್ತಾರೆ ನೋಡಿರ್ತೀರಿ ಅಲ್ವರ. ಆ ಪ್ಯಾಕೆಟ್ ಎಲ್ಲ ಕಡಲೆಕಾಯಿ ಬೀಜ ತಗೊಂಡು ಮಾರ್ಕೊಂಡು ಜೀವನ ಸಾಗಿಸೋದಕ್ಕೆ ಆಗ್ತದ, ಇವತ್ತು ಸಂಸಾರ ನಡ್ಸೋಕೆ ಆಗ್ತಾರ ಅಂತಂದ್ರೆ ನಮಗೇನು ಅನ್ಸ್ಬೋದು, ಇಲ್ಲ ಅನ್ಸ್ಬೋದು. ಆದ್ರೆ ಅವ್ರಿಗೇನಾಗಿದೆ, ಒಂದು ನಂಬಿಕೆ ಇದೆ ನೋಡ್ರಿ ಅಂತೀನಿ. ಅದರ ಏನಪ್ಪ ನಂಬಿಕೆ ಅಂತಂದ್ರೆ, ಈ ಒಂದು ಮಾಡುವಂತ ಕೆಲಸದಲ್ಲಿ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಂದ್ಬಿಟ್ಟು ನಂಬಿಕೆ, ಅದೊಂದು ನಂಬಿಕೆ ರೀ ಅಲ್ಲ. ಅದೇ ರೀತಿ ರಕ್ಷಣೆ ಸಂಬಂಧವಾಗಿ ನಂಬಿಕೆ ಇದೆ, ಎರಡನೇ ನಂಬಿಕೆ. ಏನದು ರಕ್ಷಣೆ ಸಂಬಂಧವಾಗಿರೋ ನಂಬಿಕೆ ಅಂತಂದ್ರೆ, ನಾವೆಲ್ಲ ಸತ್ ಮೇಲೆ ದೇವ್ರು ನಮ್ನ ಏನ್ ಮಾಡ್ತಾರೆ, ಪರಲೋಕಕ್ಕೆ ಕೊಂಡೋಗ್ತಾರೆ ಅಂತ ಒಂದು ನಂಬಿಕೆ ರೀ. ಇದು ಲೋಕದಲ್ಲಿ ಅಂತ ಎಲ್ಲಾ ಒಂದು ಏನ ಮತಗಳಲ್ಲಿ ಧರ್ಮಗಳಲ್ಲಿ ಎಲ್ಲರಿಗೂ ಇದ್ದಾರೆ, ಎಲ್ಲರಿಗೂ ನಂಬಿಕೆ ಇದೆ ರೀ. ಸತ್ ಮೇಲೆ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ರಕ್ಷಿಸ್ತಾರೆ, ನಮ್ಮನ್ನ ಕಾಪಾಡ್ತಾರೆ, ನಮ್ಮನ್ನ ಪರಲೋಕಕ್ಕೆ ಕೊಂಡೋಗ್ತಾರೆ, ಆತನ ಸಂಗಡ ಇರ್ಬೋದು ಅಂತ ನಂಬಿಕೆ ರೀ. ಮೂರನೇ ನಂಬಿಕೆ ಏನಪ್ಪಾ ಅಂದ್ರೆ ಬೋಧನೆ ಸಂಬಂಧವಾಗಿರೋಂಥ ನಂಬಿಕೆ ಅಲ್ವರ. ಏನಪ್ಪ ಅದು ಬೋಧನೆಗೆ ಸಂಬಂಧವಾಗಿರೋ ನಂಬಿಕೆ ಅಂದ್ರೆ, ಅದು ಬೈಬಲ್ ಅಂತ ಉಪದೇಶಗಳ ಮೇಲೆ ಆಧಾರಗೊಂಡಿರೋಂಥ ಏನ್ರಿ ನಂಬಿಕೆ. ಈ ನಂಬಿಕೆ ನೋಡ್ದ ಅಂತಂದ್ರೆ ಇವತ್ತು ಏನ್ರಿ ಸಿಕ್ಕಾಪಟ್ಟೆ ಏನಾಗಿದೆ ರೀ, ಏನ್ರಿ ಅದ್ರಲ್ಲಿ ವೇರಿಯೇಷನ್ಸ್ಗಳಿದೆ ಅಲ್ವರ. ಏನಪ್ಪಾ ವೇರಿಯೇಷನ್ಸ್ ಇದೆ ಅಂತ ನೋಡಿದ್ರೆ, ಇವತ್ತು ಸತ್ಯ ಬೇದಿರೋದು ಒಂದು, ಆದ್ರೆ ಇವತ್ತು ನಂಬಿಕೆ ಎಷ್ಟಪ್ಪ ಇದೆ ಅಂದ್ರೆ 750ಕ್ಕಿಂತ ಮೇಲೆ ನಂಬಿಕೆಗಳೇನಾಗಿದೆ ಇದೆ ಅಲ್ವರ. ಲೂಥರನ್ ಅಂತಾರೆ ಅಲ್ವರ, ಮೆಥೋಡಿಸ್ಟ್ ಅಂತಾರೆ ಅಲ್ವರ, ಏನ್ರಿ ಪೆಂಟಿಕಾಸ್ಟ್, ಅದ್ರಲ್ಲಿ ಸಿಲಾನ್ ಪೆಂಟಿಕಾಸ್ಟ್ ಅದರ, CSA ಅಂತೆ, ಬ್ಯಾಪ್ಟಿಸ್ಟ್ ಅಂತೆ, ಇವಾಂಜಲಿಸ್ಟ್ ಅಂತೆ, ರೋಮನ್ ಕ್ಯಾಥಲಿಕ್ ಅಂತೆ ಅದರ. ಈ ತರ ನೋಡ್ಬೇಕಾದ್ರೆ ಎಷ್ಟೋ ಒಂದು ಡಿನಾಮಿನೇಷನ್ಸ್ಗಳಾಗಿದೆ ಇದೆ ಅದರ. ಒಂದು ಡಿನಾಮಿನೇಷನ್ಗೂ ಇನ್ನೊಂದು ಡಿನಾಮಿನೇಷನ್ಗೂ ಏನು ಹೋಲಿಕೆನೇ ಇಲ್ಲ ರೀ, ಯೇಸು ಕ್ರಿಸ್ತನ ನಾಮ ಬಿಟ್ರೆ. ಅದರಿಂದ ಇಷ್ಟೊಂದು ನಂಬಿಕೆಯಲ್ಲಿ, ಇಷ್ಟೊಂದು ಉಪದೇಶಗಳಲ್ಲಿ ಯಾವುದು ಸರಿಯಾಗಿರೋದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ, ಇದು ಒಂದು ನಂಬಿಕೆ ರೀ ಅದ್ರ. ನೋಡ್ರಿ, ಇವಾಗ ರೋಮನ್ ಕ್ಯಾಥಲಿಕ್ ಅವ್ರು ತಗೊಂಡ್ರೆ, ರೋಮನ್ ಕ್ಯಾಥಲಿಕ್ ಅವ್ರಿಗೆ ಒಂದು ನಂಬಿಕೆ ಇದೆ. ಏನಪ್ಪ ನಂಬಿಕೆ ಅಂದ್ರೆ, ರೋಸರಿ ಮಾಡಬೇಕು, ದೇವರಿಗೆ ಧೂಪ ಹಾಕ್ಬೇಕು ಅಲ್ವರ, ಆಮೇಲೆ ಏನ್ರಿ ಕಾಣಿಕೆ ಕೊಡ್ಬೇಕು ಅಂತೇನಾಗಿದೆ. ಇದು ರೋಮನ್ ಕ್ಯಾಥಲಿಕ್ ಅವ್ರಿಗೆ ಇರೋಂಥ ಒಂದು ನಂಬಿಕೆ ರೀ ಅದರ. ಸರಿ, ಇದೇ ರೀತಿ ನೋಡ್ಬೇಕಾರೆ ಅದು ಎಷ್ಟೋ ನಂಬಿಕೆಗಳಿದೆ ಅಲ್ವಾ. ಇವೆಲ್ಲ ನಂಬಿಕೆಗಳು ಯಾವ್ದು ಸತ್ಯ, ಹೇಗ್ ನಾವು ಚೆಕ್ ಮಾಡೋದು ಅಲ್ವರ. ಇದು ನಂಬಿಕೆ, ಆದ್ರೆ ನಂಬಿಕೆ ಸತ್ಯವಾಗಿರೋಂಥ ನಂಬಿಕೆ ಆಗಿದ್ಯಾ ಅಥವಾ ಸುಳ್ಳಾಗಿರೋಂಥ ನಂಬಿಕೆ ಆಗಿದೆಯಾ, ಹೆಂಗಪ್ಪ ಪರೀಕ್ಷೆ ಮಾಡೋಣ ನಾವು ಅದರ. ಕರ್ತನಲ್ಲಿ ಪ್ರೀತಿ ಅನ್ನಗಳೇ, ಇದನ್ನ ಪರೀಕ್ಷೆ ಮಾಡ್ಬೇಕಂದ್ರೆ ನಮ್ಗಿರೋಂಥದ್ದು ಒಂದೇ ಒಂದು ವಿಚಾರ, ಯಾವ್ದಪ್ಪ ಅದು ಅಂತಂದ್ರೆ ಸತ್ಯವೇದ. ಸತ್ಯವೇದದ ಮುಖಾಂತರ ನಾವು ಪರೀಕ್ಷೆ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಬೈಬಲ್ ಹೇಳ್ತಾರಪ್ಪ ಅಂದ್ರೆ, ಯಾವ್ದಪ್ಪ ಸತ್ಯ, ಯಾವ್ದು ಸತ್ಯವೇದಲ್ಲಿ ಏನಪ್ಪ ಇದೆ ಅಂದ್ರೆ ಏನ್ರಿ ಸತ್ಯ ಇದೆ ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದೋಣ. ಯೋಹಾನ 17:17, ಜಾನ್ 17:17 ಹೋದ್ರೆ. ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ನೋಡ್ರ, ಅದೇ ಹೇಳ್ತಾರೆ, ಅವ್ರನ್ನ ಪ್ರತಿಷ್ಠೆ ಪಡಿಸು. ಹೆಂಗಪ್ಪ ಪ್ರತಿಷ್ಠೆ ಪಡಿಸು ಅಂದ್ರೆ ಸತ್ಯದ ಮುಖಾಂತರ ಪ್ರತಿಷ್ಠೆ ಪಡಿಸು. ಸರಿ, ಏನಪ್ಪ ಸತ್ಯ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವೋ ಅಂತ ಹೇಳ್ತಾರೆ. ಹಂಗಾರೆ ಯಾವ್ದಪ್ಪ ಸತ್ಯ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ ದೇವರ ವಾಕ್ಯ ಏನಾಗಿದೆ, ಸತ್ಯವಾಗಿದೆ ಅದರ. ಹಂಗಾರೆ ನಾವು ಸತ್ಯ ಅಂತ ನಂಬೋದು ಹೇಗಪ್ಪ, ನಾನು ನಂತರ ಸತ್ಯ ಅಂತ ನಿಂಗಪ್ಪ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅದು ಸತ್ಯವೇದ ಮುಖಾಂತರ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಇವಾಗ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಚಿನ್ನದ ಬೆಲೆ ಇವಾಗ ಹೆಂಗಿದೆ ಅಂತೆ. 1 ಗ್ರಾಮ್ ಏನ್ರಿ ಎಷ್ಟೋ ಸಾವಿರಾರು ರೂಪಾಯಿ ಮೇಲೆ ರೀ ಅಲ್ವರ. ನಾವೆಲ್ಲ ತೊಗೊಳಕ್ ಆಗಲ್ಲ ರೀ, ತುಂಬಾ ಕಷ್ಟ ಆಗ್ಬಿಡುತ್ತೆ ಅಲ್ವರ. ಹಂಗಿರ್ಬೇಕಾರೆ ಏನ್ರಿ ಇವಾಗ ರೋಲ್ ಗೋಲ್ಡ್ ಬರೋದು ತುಂಬಾ ಏನ್ರಿ ಅಧಿಕವಾಗಿ ಆಗ್ಬಿಡುತ್ತೆ. ಸರಿ, ಇವಾಗ ಆ ಚಿನ್ನ ಅಪ್ಪಟ ಚಿನ್ನನ ಅಥವಾ ರೋಲ್ ಗೋಲ್ಡ್ ಅಂತಂದ್ಬಿಟ್ಟು ನಾವು ಹೆಂಗಪ್ಪ ಪರೀಕ್ಷೆ ಮಾಡೋದು ಅಂತಂದ್ರೆ, ಇದನ್ನ ಒಂದು ಕಲ್ಲಿಗೆ ಏನ್ ಮಾಡ್ಬೇಕ್ರಿ, ಉಜ್ಬೇಕ್ರಿ. ಆ ಕಲ್ಲಿಗೆ ಏನಪ್ಪ ಹೆಸರು ಅಂದ್ರೆ ಟಚ್ ಸ್ಟೋನ್ ಅಂತ ಹೇಳ್ತಾರೆ. ಅದಕ್ಕೆ ಉಜ್ಬಿಟ್ರೆ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ಇದು ಅಪ್ಪಟ ಚಿನ್ನನ ಇಲ್ಲ ರೋಲ್ ಗೋಲ್ಡ್ ಅಂತ. ಅದೇ ರೀತಿ ಯಾರು ಏನೇ ಅಂದ್ರು ಇದು ನಮ್ಮ ನಂಬಿಕೆ, ಇದು ನಮ್ಮ ವಿಶ್ವಾಸ ಅಂತ ಯಾರೇ ಹೇಳಿದ್ರೆ, ಇದನ್ನ ನಾವು ಯಾವ್ದ್ರಿಂದ ಪರೀಕ್ಷೆ ಮಾಡ್ಬೇಕಪ್ಪ ಅಂದ್ರೆ ಸತ್ಯವೇದರ ಮುಖಾಂತರ ಪರೀಕ್ಷೆ ಮಾಡ್ಬೇಕ್ರಿ. ಸತ್ಯವೇದಲ್ಲಿ ಇದೆಯೋ ಅಂತ ಏನ್ ಮಾಡ್ಬೇಕು, ಪರೀಕ್ಷೆ ಮಾಡಿ ನೋಡಬೇಕು ಅಲ್ವರ. ಅದಕ್ಕೆ ಏನ್ ಹೇಳಿದ್ರು ಯೇಸು ಕ್ರಿಸ್ತು, ನಿನ್ನ ವಾಕ್ಯವೇ ಸತ್ಯವು ಅಲ್ವರ. ಆಮೇಲೆ ಯೇಸು ಕ್ರಿಸ್ತು ಇನ್ನೊಂದ್ ಕಡೆ ಹೇಳ್ತಾರಲ್ಲ ನೋಡಿ, ಓದೋಣ. ಯೋಹಾನ 8:32, ಎಲ್ಲಿ ನಮ್ಮ ಗೌತಮ್ ಬ್ರದರ್ ಇದ್ರ ಲೈನಲ್ಲಿ, ಗೌತಮ್ ಬ್ರದರ್. ಸರಿ, ಓಕೆ.
ಬೇರೆ ಯಾರು ಓದ್ತೀರಾ? ಯೋಹನ 8:32, ಜಾನ್ 8:32. ಓದ್ರಿ. ಯೋಹನ ನೀವು 8:32. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ವೆರಿ ಗುಡ್. ನೋಡ್ರ, ಸತ್ಯ ಅಂತ ತಿಳ್ಕೊಳ್ಳಿ. ಸತ್ಯ ನಿಮ್ಗೆ ಏನ್ ಮಾಡ್ತಾರೆ ನೋಡ್ರಿ, ಬಿಡುಗಡೆ ಬರ್ತಾರೆ ನೋಡ್ರ. ಹಂಗಾರೆ ಏನಪ್ಪಾ, ಯಾವ್ದು ಸತ್ಯ? ದೇವ್ರ ವಾಕ್ಯದಲ್ಲಿ ಸತ್ಯ. ಹಂಗಾರೆ ದೇವ್ರ ವಾಕ್ಯ ಅಂತ ತಿಳ್ಕೊಳ್ಳಿ. ನೀವು ಎಷ್ಟು ದೇವ್ರ ವಾಕ್ಯ ಅಂತ ತಿಳ್ಕೊತೀರ ಅಷ್ಟು ನಿಮ್ಗೆ ಏನಾಗ್ತಾರೆ, ಬಿಡುಗಡೆ ಸಿಗ್ತದೆ ಅಂತ ಹೇಳ್ತಾರೆ. ಹಂಗಾರೆ ಈ ಒಂದು ಸತ್ಯ ಇವತ್ತು ಏನಪ್ಪ ನಮ್ಗೆ ಕೈನಲ್ಲಿರೋಂಥ ಒಂದು ಸತ್ಯವೇದ, ಇದು ನಮ್ಗೆ ಹೇಗಪ್ಪ ಬಂತು ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ, ಇದು ಒಂದೇ ದಿನ ನಮಗೆ ಸತ್ಯವೇದ ಕೊಡ್ಲಿಲ್ಲ ರೀ ದೇವರು. ಅದರ ಸುಮಾರು 4,000 ವರ್ಷಗಳ ಕಾಲ 40 ಪ್ರವಾದಿಗಳ ಮುಖಾಂತರ ದೇವರು ವಿಧವಾದಂಥ ರೀತಿಯಲ್ಲಿ ಮಾತಾಡಿ ಈ ಸತ್ಯವೇದ ನಮ್ಗೆ ಏನ್ ಮಾಡಿದ್ರು, ಸಂಗ್ರಹಣೆ ಮಾಡಿ ದೇವ್ರು ನಮ್ಗೆ ಇವತ್ತು ಕೊಟ್ಟಿರತ್ರಿ. ಅದರ ನೋಡಿ, ವಾಕ್ಯ ಓದೋಣ. ಇಬ್ರಿಯರು ಏನ್ರಿ 1ನೇ ಅಧ್ಯಾಯ ವಾಕ್ಯ 1 ಮತ್ತೆ 2 ಓದ್ಬೋದಾ? ಯಾರಾದ್ರ ಓದ್ತೀರಾ? ಗೌತಮ್ ಬದರ್ ಓದ್ಬೋದಾ? ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡ್ರ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿರೋ ದೇವರು ಈ ಅಂತ್ಯ ಕಾಲದಲ್ಲಿ ಮಗನ ಮುಖಾಂತರ ಮಾತಾಡ್ತಾರೆ. ಲಾಸ್ಟ್ ಆಗಿ ಮಾತಾಡ್ತಾರೆ ಅಂತ ಮಗನ ಮುಖಾಂತರ. ಹಂಗಂದ್ರೆ ಏನಂದ್ರೆ, ದೇವರು ಸತ್ಯವೇದದಲ್ಲಿ ಹೆಂಗ್ ಮಾತಾಡೋರಪ್ಪ ಅಂದ್ರೆ, ಎಲ್ಲಾರ ಹತ್ರ ಒಂದೇ ರೀತಿಯಲ್ಲಿ ಮಾತಾಡ್ಲಿ. ಕೆಲವೊಬ್ರುಗಳ ಹತ್ರ ಏನ್ ಮಾಡೋರೆ, ಕನ್ಸುಗಳ ಮುಖಾಂತರ ಮಾತಾಡೋರೆ, ಕೆಲವ್ರಗಳ ಹತ್ರ ಪ್ರಾರ್ಥನೆಗಳ ಮುಖಾಂತರ ಮಾತಾಡೋರೆ, ಕೆಲವ್ರಿಗೆ ಸನ್ನಿವೇಶಗಳ ಮುಖಾಂತರ ಮಾತಾಡಿದ್ದಾರೆ ಅಲ್ವರ, ಕೆಲವೊಬ್ರಿಗೆ ವಾಕ್ಯಗಳ ಮುಖಾಂತರ ಮಾತಾಡೋರೆ. ಈ ರೀತಿ ವಿಧವಾಗಿಯೂ ದೇವ್ರ ಏನ್ ಮಾಡೋರಿ, ಮಾತಾಡೋರಿ. ಅದರ ಎಲ್ಲಾರ ಹತ್ರ ಒಂದೇ ತರ ಮಾತಾಡಿಲ್ಲ. ದೇವ್ರ ಗುಡಾರ ಕಟ್ಟಕ್ಕೆ ಹೇಳಿದ್ರು, ಅದ್ರ ಮುಖಾಂತರ ಏನ್ ಮಾಡೋರು ದೇವ್ರು ಮಾತಾಡೋರೆ. ನೋಡ್ರ, ಅಬ್ರಾಹ್ಮನಿಗೆ ಏನ್ ಮಾಡಿದ್ರು, 3 ಜನ ದೇವದೂತರೇ ಬಂದ್ಬಿಟ್ರು. ಯಾಕೆ ಒಬ್ಬಗೆ ಏನ್ ಮಾಡ್ತಾರೆ, ಒಂದು ಏನ್ರೆ ಮಲಗಿರ್ಬೇಕು, ಕನ್ಸಿನ ಮುಖಾಂತರ ಏನ್ ಮಾಡ್ತಾರೆ, ದೇವ್ರು ಮಾತಾಡ್ತಾರೆ, ದರ್ಶನಗಳ ಮುಖಾಂತರ ಮಾತಾಡ್ತಾರೆ. ಈ ರೀತಿ ಭಾಗವಾಗಿಯೂ ವಿಧವಾಗಿ ಮಾತಾಡಿದಂಥ ದೇವರು ಲಾಸ್ಟ್ ಅಲ್ಲಿ ಯಾರ ಮುಖಾಂತರ ಮಾತಾಡೋರು ಅಂದ್ರೆ, ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಮುಖಾಂತರ ಮಾತಾಡೋರೆ ಅಲ್ರ. ಅದಕ್ಕೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾದ್ರೆ ಅವರು ಏನಪ್ಪ ಹೇಳಿದ್ರು ಅಂತಂದ್ರೆ, ಒಂದು ಮುಖ್ಯವಾಗಿ ಮಾತಾಡ್ತಾರೆ. ನೋಡಪ್ಪ, ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಬಂತು, ಅದು ಯೇಸು ಕ್ರಿಸ್ತು ಮುಖಾಂತರ ಸತ್ಯ ಬಂತು ಅಂತ ಹೇಳ್ತಾರೆ. ಇಲ್ಲಿ ಓದೋಣ ನಿಂತೀನಿ. ಯೋಹಾನ 1:17. ಯೋಹಾನ 1ನೇ ಅಧ್ಯಾಯ 17ನೇ ವಾಕ್ಯ ಓದ್ರಿ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನೋಡ್ರ, ಕೃಪೆಯೂ ಸತ್ಯವೂ, ಸತ್ಯ ಕ್ರಿಸ್ತನ ಮುಖಾಂತರ ಬಂತು. ಅದೇನಪ್ಪ, ಇದಕ್ಕಿಂತ ಮುಂಚೆ ಸತ್ಯ ಇರ್ಲಿಲ್ವಾ ಅಂದ್ರೆ, ಇತ್ತು ರೀ. ಅದೆಲ್ಲ ರಹಸ್ಯವಾಗಿ ಅಡಗಿತ್ತು. ಇವೆಲ್ಲಾ ರಹಸ್ಯಗಳನ್ನ ಯೇಸು ಕ್ರಿಸ್ತು ಬಯಲಿಗೆ ತರ್ತಾರೆ. ಅದಕ್ಕೆ ಅವ್ರ ಶಿಷ್ಯನ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಅದರ ಅವರು ಬರೀ ಸಾಮ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ಯಾಕೆ ಸ್ವಾಮಿ ನೀವು ಯಾವಾಗ ಸಾಮ್ಯದಲ್ಲಿ ಮಾತಾಡ್ತೀರಾ ಅಂತ ಹೇಳ್ಬೇಕಾರೆ, ಆವಾಗ ಯೇಸು ಕ್ರಿಸ್ತರು ಉತ್ತರ ಕೊಡ್ತಾರೆ. ನೋಡಿದ್ರಿ ಏನ್ರಿ, ಲೋಕಾದಿಂದ ಮರೆಯಾಗಿರಂತ ರಹಸ್ಯಗಳನ್ನ ಏನ್ ಮಾಡ್ತಾರೆ ದೇವ್ರು ನಿಮ್ಗೆ ಈ ಒಂದು ಸಾಮ್ಯಗಳ ಮುಖಾಂತರ ತಿಳಿಸೋದಿಕ್ಕೆ ನಾನು ಸಾಮ್ಯದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಓದೋಣ. ಮತ್ತೆ 13ನೇ ಅಧ್ಯಾಯ 10ರಿಂದ 13. ಮ್ಯಾಥ್ಯೂ 13 ಚಾಪ್ಟರ್ 10 to 13 ಓದ್ರಿ. ಮತ್ತೆ 13ನೇ ಅಧ್ಯಾಯ 10ರಿಂದ 13. ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಮರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಇದ್ದವರಿಗೆ ಕೊಡಲ್ಪಡುವುದು, ಇಲ್ಲದವನಿಗೆ ಮತ್ತು ಹೆಚ್ಚಾಗುವುದು. ಇದಲ್ಲದೆ ಇದ್ದವನ ಕಡೆಯಿಂದ ಇದ್ದದ್ದನ್ನು ತೆಗೆದುಪಡುವುದು. ನಾನು ಅವರ ಸಂಗಡ ಸಮರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು
ಅವರಲ್ಲಿ ನೆರವೇರುತ್ತದೆ ಏನಂದ್ರೆ ಓಕೆ ನೀವು ಓಕೆ ಕಿವಿಯಿದ್ದು ಓಕೆ ಓಕೆ ಥ್ಯಾಂಕ್ ಯು ಬ್ರದರ್. ಅದಕ್ಕೆ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀರಿ ಅಂದ್ರೆ ಏನಕ್ಕೆ ಯೇಸು ಕ್ರಿಸ್ತು ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡಲಿ, ಏನಕ್ಕೆ ಸಾಮ್ಯದಲ್ಲಿ ಮಾತಾಡ್ತಾರೆ ಅಂತಂದ್ರೆ ಹೇಳ್ತಾರೆ, ಲೋಕಾದಿಯಿಂದ ಮರೆಯಾಗಿರೋಂಥ ರಹಸ್ಯಗಳು ತಿಳಿಯುವಂತ ವರ ನಿಮಗೇನಾಗಿದೆ ಕೊಟ್ಟಿದ್ದ. ಅಂದ್ರೆ ಯೇಸು ಕ್ರಿಸ್ತು ಸತ್ಯನ ಹೊರಗಡೆ ತಂದ್ರು ಅಂದ್ರೆ ಲೋಕಾದಿಂದ ರಹಸ್ಯವಾಗಿರೋಂಥ ಎಷ್ಟೋ ವಿಚಾರಗಳೇನಾಗಿದ್ದಾರೆ ಇತ್ತರಿ. ಇದನ್ನೆಲ್ಲ ಯೇಸು ಕ್ರಿಸ್ತು ಬಂದ್ಬಿಟ್ಟು ಕ್ಲೀನಾಗಿ ಏನ್ ಮಾಡ್ತಾರೆ, ಬಿಡಿಸಿ ಬಿಡಿಸಿ ಹೇಳ್ಕೊಡಕ್ಕೆ ಏನ್ ಮಾಡ್ತಾರೆ, ಶುರು ಮಾಡೋದು. ಅದಕ್ಕೆ ಯೇಸು ಕ್ರಿಸ್ತು ಮುಖಾಂತರ ಏನಪ್ಪ ಬಂತು ಅಂತ ನೋಡ್ತೀರಿ ಅಂದ್ರೆ ಸತ್ಯ ಬಂತು ಅಂತ ನೋಡ್ತೀರಿ. ಸರಿ, ಈ ಸತ್ಯನ ಯಾರಿಗೆ ಹೇಳ್ಕೊಟ್ರು? ಈ ವಾಕ್ಯದಲ್ಲಿ ಏನಂತ ಹೇಳಿದ್ರೆ ಏನ್ರಿ, ಲೋಕಾದಿಯಿಂದ ರಹಸ್ಯವಾಗಿರೋಂಥ ವಿಚಾರಗಳಂತ ತಿಳಿಯುವಂತ ವರವು ನಿಮಗೆ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾರಿದು ನಿಮಗೆ ಅಂತಂದ್ರೆ ಏನ್ರಿ, ಎಲ್ಲರೂ ಅಲ್ಲ ರೀ, ಇಸ್ರೇಲ್ ಅಂತ ಎಲ್ಲಾ ಜನಗಳಲ್ಲ, ಯೇಸು ಕ್ರಿಸ್ತನ ಪ್ರತ್ಯೇಕವಾಗಿರೋಂಥ ಶಿಷ್ಯರುಗಳಿಗೆ ಮಾತ್ರ ತಿಳಿಯಂತ ವರ ಏನಾಗಿದೆ, ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ನಾಟ್ ಫಾರ್ ಎವ್ರಿಬಡಿ. ಆದ್ರೆ ಅದಕ್ಕೆ ಯೇಸು ಕ್ರಿಸ್ತು ಶಿಷ್ಯನಿಗೆ ಎಷ್ಟು ಅಧಿಕಾರ ಕೊಟ್ರಪ್ಪ ಅಂತಂದ್ರೆ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು, ಎಷ್ಟು ಕ್ಲಿಯರ್ ಆಗಿ ಹೇಳ್ಕೊಟ್ರು ಅಂತಂದ್ರೆ, ಅಪೋಸ್ತಲರು ಏನಾರೋ ಭೂಲೋಕದಲ್ಲಿ ಒಂದು ವಿಚಾರನ ಕಟ್ಬಿಟ್ರೆ ಏನ್ರಿ, ಪರಲೋಕದಲ್ಲಿ ದೇವ್ರು ಕಟ್ಟಂತಾನೆ ಲೆಕ್ಕ ರೀ. ಆ ಥರ ಲೆವೆಲ್ಗೆ ಏನ್ ಮಾಡ್ತಾರ್ರಿ, ಅವ್ರಿಗೆ ಟೀಚ್ ಮಾಡ್ತಾರೆ. ನೋಡಿರ್ತೀವಿ ವಾಕ್ಯ ಓದನ, ಮ್ಯಾಥ್ಯೂ 18:18. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರ ಎಷ್ಟು ದಿನ ಹೇಳ್ತಾರೆ, ನಾನು ನಿಜ ನಿಜವಾಗ ನಿಮ್ಗೆ ಹೇಳ್ತೀನಿ, ನೀ ಭೂಲೋಕದಲ್ಲಿ ಏನ್ ಕಟ್ತೀರೋ ಏನ್ ಮಾಡ್ದಂಗೆ ಪರಲೋಕದಲ್ಲಿ ಕಟ್ತಂತೆ. ಅಲ್ಲ, ನೀವೇನು ಭೂಲೋಕದಲ್ಲಿ ಬಿಚ್ಚಿಬಿಡ್ತೀರೋ ಪರಲೋಕದಲ್ಲಿ ಅಂದ್ರೆ ಬಿಚ್ಚಲ್ಪಟ್ಟಿರ್ತಾರೆ ಅಂತ ಹೇಳ್ತಾರೆ. ಏನಿದು ಕಟ್ಟೋದು ಬಿಚ್ಚೋದು? ಇಲ್ಲಿ ಗಂಟು ಮುಟ್ಟೆ ಕಟ್ಟಿದ್ರೆ ಪರಲೋಕದಲ್ಲಿ ನಮ್ಗೆ ಗಂಟು ಮುಟ್ಟೆ ಕಟ್ಟಿರ್ತಾನೆ ಅಂತ ಅರ್ಥ. ಅದಕ್ಕೆ ಎಷ್ಟು ಜನ ಮಾಡ್ತಾರೆ, ಇಲ್ಲಿ ಚೆನ್ನಾಗಿ ಮಾಡ್ಬೇಕಪ್ಪ, ಗಂಟು ಮುಟ್ಟೆ ಮಾಡೋಕೆ ನೋಡಿ ಬೈಬಲ್ ಐತ್ ನೋಡಿರ್ತೀನಿ, ಯೇಸು ಕ್ರಿಸ್ತ ಇಲ್ಲಿ ಚೆನ್ನಾಗಿ ಕಟ್ಬೇಕಂತೆ, ನೀವ್ ಏನ್ ಕಟ್ತಿರೋ ಪರಲೋಕದಲ್ಲಿ ಏನ್ ಮಾಡ್ದಂಗೆ ಕಟ್ತೆ ಅದರ ಇದು ಅದೇ ಹೇಳ್ತಾರ ಅಂದ್ರೆ ಇಲ್ಲ ರೀ. ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಯಾವತ್ತೂ ಭೂಲೋಕದಲ್ಲಿ ಗಂಟು ಮುಟ್ಟೆ ಕಟ್ಟೋದ್ ಬಗ್ಗೆ ಹೇಳಲೇ ಇಲ್ಲ ರೀ. ನಿಮ್ಮ ಸಂಪತ್ತು ಪರಲೋಕದಲ್ಲಿ ಇರಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಅಲ್ಲರ ಅವ್ರ ಗಂಟು ಮುಟ್ಟೆ ಕಟ್ಟೋದ್ ಬಗ್ಗೆ ಹೇಳ್ತಾನೆ ಇಲ್ಲ ರೀ. ಇಲ್ಲಿ ಹೇಳ್ತಾ ಇರೋದು ವಾಕ್ಯ ಉಪದೇಶದ ಬಗ್ಗೆ ಹೇಳ್ತಾ ಇರೋದು. ಅಪೋಸ್ತಲರಿಗೆಲ್ಲ ಎಷ್ಟು ಅಧಿಕಾರ ಕೊಟ್ರು ಅಂದ್ರೆ, ನೀವು ವಾಕ್ಯ ಉಪದೇಶದಲ್ಲಿ ಸತ್ಯದ ವಿಚಾರಗಳಲ್ಲಿ ನೀವು ಭೂಲೋಕದಲ್ಲಿ ಏನೋ ಕಟ್ಬಿಟ್ರೆ ಏನ್ರಿ, ಕೆಲವೊಂದು ನಿಬಂಧನೆಗಳನ್ನ ಹಾಕ್ಬಿಟ್ರೆ, ಕಟ್ಟು ತರ ಹಾಕ್ಬಿಟ್ರೆ ಇದನ್ನ ಯಾರೋ ಬಿಚ್ಚಕ್ಕಾಗಲ್ಲ, ಯಾರಿಗೂ ಬಿಚ್ಚಕ್ ಅಧಿಕಾರ ಇರಲ್ಲ. ಪರಲೋಕ ದೇವ್ರೇ ಏನ್ ಮಾಡದಂತೆ ಕಟ್ಟಾಕ್ಬಿಟ್ಟಂಗೆ, ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರೆ ಹೆಂಗಿರ್ತಾರೆ, ಬಂಧನಲ್ಲಿ ಇಟ್ರೆ ಹೆಂಗಿರ್ತಾರೆ ಆ ತರ ಇಟ್ಟಂಗೆ ಅಂತ ಹೇಳ್ತಾ. ಹಂಗಾರೆ ಸಭೆ ಅಂತ ಹೇಳ್ಬೇಕಾದ್ರೆ ಸಭೆಯಲ್ಲಿ ಕೆಲವೊಂದು ಏನಿದೆ, ಒಂದು ಡಿಸಿಪ್ಲಿನ್ ಅಂತಿದೆ, ಗೌರವ ಅಂತೇನಾಗಿದೆ ಅಲ್ವರ, ಮರ್ಯಾದೆ ಅಂತೇನಾಗಿದೆ ಇದೆ ಅಲ್ವರ. ಇಷ್ಟ ಬಂದಂಗಿರ್ಬೋದಾ? ಇಲ್ಲ ರೀ. ಏನಪ್ಪ ಅದು ಅಂದ್ರೆ ಇದೇ ದೇವರು ನಮ್ಗೆ ಕ್ರಿಸ್ತನ ಮುಖಾಂತರ ಅಪೋಸ್ತಲರಿಗೆ ಕೊಟ್ಟಂತ ಅಧಿಕಾರ. ಇವರು ಸಭೆಯಲ್ಲಿ ಏನಾರೋ ಈ ತರ ಡಿಸಿಪ್ಲಿನ್ ಇರಬೇಕು ಅಂತ ಹಾಕ್ಬಿಟ್ರೆ ಪರಲೋಕದಲ್ಲಿ ದೇವ್ರ ಏನ್ ಮಾಡ್ದಂಗಂತಾನೆ ಅದನ್ನ ಹಾಕದಂತರಿ ಅಲ್ರ. ಅದಕ್ಕೆ ಏನಪ್ಪ ಇದು ಕಟ್ಟೋದು, ಏನಪ್ಪ ಇದು ಬಿಚ್ಚೋದು ಅಂದ್ರೆ ಕೆಲವೊಂದು ಸಭೆಯಲ್ಲಿ ನಿಬಂಧನೆಗಳಿದೆ, ಇದನ್ನ ಮೀರಿ ಏನ್ ಮಾಡಕ್ಕಾಗಲ್ಲ, ಕೆಲಸಗಳನ್ನ ಮಾಡಕ್ಕಾಗಲ್ಲ. ಇದು ಏನರ್ಥ ಅನ್ನೋ ಉದಾಹರಣೆ ನೋಡಿದ್ವಿ ಅಲ್ವರ. ಇವಾಗ ನೋಡಿ, ಸ್ತ್ರೀಗಳು ಸಭೆಯಲ್ಲಿ ಉಪದೇಶ ಮಾಡ್ಬೋದಾ ಮಾಡ್ಬಾರ್ದಾ? ಮಾಡಬಾರ್ದು. ಮಾಡಬಾರ್ದು. ಓಕೆ, ಮಾಡ್ಬೋದು ಪಾಸ್ಟ್ರೆ, ಮಾಡ್ಬೋದು ಅಲ್ವರ. ವೆರಿ ಗುಡ್. ನೋಡ್ರ, ಇವಾಗ ಇಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ, ಕೆಲವು ಜನ ಮಾಡಬಾರ್ದು ಅಂತ ಹೇಳ್ತಾರೆ. ನಾವ್ ಏನ್ ಮಾಡೋಣ? ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಈ ಉಪದೇಶ ಇದೆ, ಇದು ನಂಬಿಕೆ, ಇದನ್ನ ನಾವ್ ಏನ್ ಮಾಡ್ಬೇಕು, ಇದನ್ನ ಪರೀಕ್ಷೆ ಮಾಡಿ ನೋಡ್ಬೇಕು, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಹೆಂಗ್ ಪರೀಕ್ಷೆ ಮಾಡಿ ನೋಡಿದ್ರೆ, ಸತ್ಯವೇದಕ್ಕೆ ಏನ್ ಮಾಡ್ಬೇಕು, ನಾವು ತೆಗೆದು ನೋಡ್ಬೇಕು. ಹಿಂಗೆ ಚಿನ್ನನ ಪರೀಕ್ಷೆ ಮಾಡ್ತಾ ಆ ಥರ ಏನ್ ಮಾಡ್ಬೇಕು, ಸತ್ಯವೇದ ಮುಖಾಂತರ ಇದನ್ನ ತೆಗೆದು ಓದ್ಬೇಕು. ಎಲ್ಲಿ ಓದೋಣ ಅಂದ್ರೆ ಅಪೊಸ್ತಲರು ಹೇಳ್ತಾರೆ. ಇದನ್ನ ಎಲ್ಲಿ ಹೇಳ್ತಾರೆ ಓದಿ, ಗೌತಮ್ ಬ್ರದರ್ 1 ಕೊರಿಂಥ 14ನೇ ಅಧ್ಯಾಯ 34ರಿಂದ 37 ನಿಧಾನ ಓದ್ಕೊಂಬನ್ನಿ, ಓದೋಣ. ದೇವಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು, ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ. ಅಲ್ಲ, ಏನ್ ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರಂತೆ, ಏನ್ರಿ, ಸಭೆಯಲ್ಲಿರಂತ ಮರ್ಯಾದೆ ಪ್ರಕಾರ. ಯಾವ ಸಭೆ? ನಮ್ ಸಭೆ ಮಾತ್ರ ಅಲ್ಲ ಬ್ರದರ್, ನಮ್ ಸಭೆಗೆ ಒಂದು ನಿಮ್ ಸಭೆಗೆ ಒಂದು ಅಂತ ಹಂಗ ಹೇಳಿದ್ಯಾ? ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ? ಇನ್ನೊಂದ್ಸತಿ ಓದಿ ಬ್ರದರ್, ಗೌತಮ್ ಬ್ರದರ್ ಇನ್ನೊಂದ್ಸತಿ ಓದಿ.
ದೇವಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರ ಜನರ ಸ್ತ್ರೀಯರು ಎಲ್ಲಾ ಸಭೆಯ ಸಭೆ, ಕೂಟಗಳಲ್ಲಿ ದೇವರ ಜನರ, ಯಾರು ದೇವ್ರ ಜನರಾಗಿರ್ತಾರೋ ಎಲ್ಲೇ ಇರ್ಲಿ ಸಭೆ, ಲೋಕತಂತ್ರ ಎಲ್ಲಾ ಸಭೆಗಳಿಗೂ ಒಂದೇ ಮರ್ಯಾದೆ, ಒಂದೇ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಏನಪ್ಪದ ಡಿಸಿಪ್ಲಿನ್ ಅಂದ್ರೆ, ಸ್ತ್ರೀಗಳಿಗೆ ಸಭೆಯಲ್ಲಿ ಮಾತಾಡಕ್ಕೇನಿಲ್ವಂತೆ, ಅವಕಾಶ ಇಲ್ವಂತೆ. ಅದರ ಸ್ತ್ರೀಗಳು ಸಭೆಯ ಕೂಟಗಳಲ್ಲಿ ಹೆಂಗಿರ್ಬೇಕಂತೆ, ಮೌನವಾಗಿರ್ಬೇಕು, ಅವ್ರು ಮಾತಾಡೋದಕ್ಕೆ ಅವ್ರಿಗೆ ಅಪ್ಪಣೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರ ಸರಿ, ಆಮೇಲೆ ಮುಂದಕ್ಕೆ ಓದೋಣ, ಕಂಟಿನ್ಯೂ ಮಾಡಿ ಬೋದಾರ. ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ನೋಡ್ರ ಏನ್ ಅವರು ಹೇಳ್ತಾರೆ, ಏನಾದರೂ ಸ್ತ್ರೀಗಳು ಗೌತಮ್ ಅದರ ಸ್ವಲ್ಪ ನೆಟ್ವರ್ಕ್ ಜಾಗ ಕೂತ್ಕೊಳ್ಳಿ. ಓಕೆ, ನೋಡ್ಬೇಕಾರೆ ಅವ್ರಿಗೆ ಏನ್ ಮಾಡಕಂತೆ, ಸುಮ್ಮನೆ ಇರಬೇಕು. ಅವ್ರು ಮಾತಾಡಕ್ಕೆ ಅಪ್ಪಣೆ ಇಲ್ವಂತೆ. ಮಾತಾಡಕ್ಕೆ ಅಪ್ಪಣೆ ಇಲ್ಲ ಅಂತಂದ್ರೆ ಇನ್ ಸಭೆ ಅಧಿಕಾರ ನಡೆಸೋದಕ್ಕೆ ಅಪ್ಪಣೆ ಕೊಡ್ತಾರ, ಸಭೆ ನಡೆಸೋದಕ್ಕೆ ಅವ್ರಿಗೆ ಅಧಿಕಾರ ಕೊಡ್ತಾರ ಅಂದ್ರೆ ಖಂಡಿತವಾಗ ಇಲ್ಲ ರೀ. ಅದನ್ನ ವಾಕ್ಯಗಳು ಹೇಳ್ತೀನಿ ಸ್ವಲ್ಪ ಕ್ಷಣದಲ್ಲಿ, ಅದು ಕೂಡ ನೋಡಿಸ್ತೀನಿ ಅಲ್ವರ. ಇದು ಅಪೋಸ್ಟ್ಲ್ ಪೌಲ್ ಏನೋ ಹೊಸದೇನೋ ಹೇಳ್ತಾ ಇಲ್ಲ ರೀ, ಏನೋ ದೊಡ್ಡದಾಗ ಹೊಸ ಕಾನ್ಸೆಪ್ಟ್ ಅಂತ ಇಲ್ಲ. ಏನ್ ಹೇಳ್ತಾರೆ, ನ್ಯಾಯ ಪ್ರಮಾಣದಲ್ಲಿ ಕೂಡ ಇದು ಹೇಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ದೇವರು ಯಾವುದೇ ಸ್ತ್ರೀನ ತನ್ನ ದೇವ್ರ ದರ್ಶನ ಗುಡಾರದಲ್ಲಿ, ತನ್ನ ಆಲಯದಲ್ಲಿ ಕೆಲಸ ಮಾಡಕ್ಕೆ ಏನ್ ಮಾಡ್ಲಾ, ದೇವ್ರು ಯಾರನ್ನು ಉಪಯೋಗಿಸ್ಕೊಂಡಿಲ್ಲ. ಅದರ ಎಲ್ಲರ ಬೈಬಲ್ ಇದೆ, ರೆಕಾರ್ಡ್ ಇದೆಯಾ? ಯೇಸು ಕ್ರಿಸ್ತು 12 ಜನ ಏನಾಗಿದ್ರು, ಅಪೋಸ್ತಲಸ್ ಇದ್ರು. ಎಷ್ಟು ಜನ ಸ್ತ್ರೀ ಇದ್ರು ಅದರಲ್ಲಿ? ಒಬ್ರು ಇಲ್ಲ ನೋಡ್ರಿ. ಯೇಸು ಕ್ರಿಸ್ತು 70 ಜನ ಶಿಷ್ಯರು ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಎಲ್ಲಾ ಕಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ನೀವು ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾರೆ, ಅದ್ಭುತಗಳನ್ನ ಮಾಡಿ ಅಂತ ಹೇಳ್ತಾರೆ. ಅವಾಗ ಅವ್ರ ಆಯ್ಕೆ ಮಾಡ್ಬೇಕಾದ್ರೆ ಆ 70 ಜನ ಏನ್ರಿ ಸ್ತ್ರೀಗಳಿದ್ರ? ಯಾರೋ ಒಬ್ರು ಅದಲ್ಲಿ ಯಾರು ಇಲ್ಲಾರೆ ಅಂತೀನಿ. ಹಂಗಾರೆ ಯೇಸು ಕ್ರಿಸ್ತನ ಜೊತೆಗೆ ಸ್ತ್ರೀಗಳಿದ್ರು, ಆದ್ರೆ ಅವ್ರು ಮಾಡ್ತಂತ ಕೆಲಸ ಬೇರೆ, ಅವರು ಕೊಟ್ಟಂತ ಒಂದು ಸೇವೆ ಏನಾಗಿತ್ತು, ಬೇರೆ ಆಗಿತ್ತು ಹೊರತು ಸಭೆಯಲ್ಲಿ ಉಪದೇಶ ಮಾಡಂತದ್ದಾಗ್ಲಿ, ಸಭೆಯಲ್ಲಿ ಅಧಿಕಾರ ಮಾಡಂತದ್ದಲ್ಲ ರೀ. ಅದಕ್ಕೆ ಕ್ಲೀನ್ ಆಗಿ ಹೇಳ್ತಾರೆ, ಇದು ನಾನೇನೋ ಹೊಸ್ದಾಗಿ ಹೇಳ್ತಾ ಇಲ್ಲಪ್ಪ, ಇದು ಆಲ್ರೆಡಿ ಏನಾಗಿದೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಹಂಗೆ ಮುಂದಕ್ಕೆ ಹೋದ ನೋಡಿದ್ದೀನಿ, ಕಂಟಿನ್ಯೂ ಮಾಡಿ ಬುದಾರ. ಆಮೇಲೆ ಅವರು ಏನಾದರೂ ತಿಳುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ನೋಡ್ರ, ಸ್ತ್ರೀಗಳು ಸಭೆಯಲ್ಲಿ ಮಾತಾಡೋದೇನ್ರಿ, ನಾಚಿಕೆಟ್ಟ ಕೆಲಸ ಅಂತೆ. ಮಾತಾಡೋದೇ ನಾಚಿಕೆಟ್ಟ ಕೆಲಸ ಅಂತಂದ್ರೆ ಇನ್ನೇನಾರು ಉಪದೇಶ ಮಾಡೋದಕ್ಕೆ ನೀನ್ ಎಂಥ ಕೆಲಸ ಅಂತ ಹೇಳಿದ್ರು ಅಪೊಸ್ತಲ ಪೌಲ್ ಯೋಚನೆ ಮಾಡುತ್ತೇನೆ. ಸ್ತ್ರೀಗಳು ಮಾತಾಡಲೇಬಾರ್ದು ಹೇಳ್ತಾರೆ, ಮಾತಾಡೋದೇ ನಾಚಿಕೆಟ್ಟ ಕೆಲಸ ಅಂತ ಏನ್ರಿ ಮಾಡ್ತಾರೆ ಅಲ್ಲಿ, ಅದು ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ ಅಲ್ವರ. ಅದಕ್ಕೆ ಅಪೊಸ್ತಲ ಪೌಲ್ ಏನ್ ಹೇಳ್ತಾರಪ್ಪ ಅಂದ್ರೆ, ನೋಡಪ್ಪ ಇಲ್ಲಿ ನಾನೇನೋ ಹೇಳ್ತಾ ಇದ್ದೀನಲ್ಲ, ಇದು ನಾನೇನೋ ಹೊಸ್ದಾಗಿ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಯಾರೋ ದೇವರ ಪವಿತ್ರಾತ್ಮೆಯಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ ಅಂತ ಯಾರು ಹೇಳಿದ್ರೆ ಫಸ್ಟ್ ಈ ಉಪದೇಶನ ಒಪ್ಕೊಂಡ್ಲಿ ಅಂತ ಹೇಳ್ತಾರೆ. ಮುಂದಕ್ಕೆ ಓದಿ ಬದ್ರ ಹಂಗೆ ಅಲ್ಲೇ ಹೇಳ್ತಾರೆ, ಓದಿ ಕಂಟಿನ್ಯೂ ಮಾಡಿ. ಏನು, ದೇವರ ವಾಕ್ಯವು ನಿಮ್ಮಿಂದಲೇ ಹೊರಟಿತೋ, ನಿಮಗೆ ಮಾತ್ರವೇ ಬಂತೋ? ಯಾವನಾದರೂ ತನ್ನನ್ನು ಪ್ರವಾದಿ ಎಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಟ್ಟವನೆಂದಾಗಲಿ ಭಾವಿಸಿಕೊಂಡರೆ, ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳುಕೊಳ್ಳಿರಿ. ನೋಡ್ರ, ತಿಳ್ಕೊಳ್ಳಲಿ. ಯಾರೋ ಪವಿತ್ರಾತ್ಮೆಯಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ, ದೇವ್ರು ನನ್ನ ನಡೆಸ್ತಾ ಇದಾರೆ, ದೇವ್ರ ಹತ್ರ ಹಂಗ್ ಮಾತಾಡೋದು, ದೇವ್ರ ನನ್ನ ಹತ್ರ ಹಿಂಗ್ ಮಾತಾಡೋರು, ದೇವ್ರು ನನಗೇ ಸ್ಪೆಷಲ್ ಆಗಿ ತಿಳಿಸ್ಬಿಟ್ಟಿದ್ದಾರೆ, ಅದರಿಂದ ಸ್ತ್ರೀಗಳೆಲ್ಲ ಉಪದೇಶ ಮಾಡ್ಬೋದು ಅಂತ ಯಾರೇ ಹೇಳಿದ್ರೆ ಏನ್ ಹೇಳ್ತಾರೆ, ಫಸ್ಟ್ ಯಾರ ಪವಿತ್ರಾತ್ಮೆಯಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೆ ಅಂತಂದ್ರೆ ದೇವ್ರು ನಿಮ್ಮ ಹತ್ರನೇ ಸ್ಪೆಷಲ್ ಆಗಿ ಮಾತಾಡ್ತಾರ, ನಿಮ್ಮ ಹತ್ರನೇ ಡಿಫ್ರೆಂಟ್ ಆಗಿ ಮಾತಾಡ್ತಾರ? ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅಂತೀನಿ, ಒಂದೇ ಪವಿತ್ರಾತ್ಮ, ಒಂದೇ ದೇವರು ಎಲ್ಲರ ಹತ್ರ ಮಾತಾಡೋರು ಅಂತಂದ್ರೆ ಆ ಕಾಲದಲ್ಲಿ ಅಪೊಸ್ತಲ ಪೌಲ್ ಹತ್ರ ಮಾತಾಡಿರೋ ದೇವರು ಖಂಡಿತವಾಗೂ ಈ ಕಾಲದಲ್ಲಿ ಅದೇ ತರ ಏನ್ ಮಾಡ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ ಹೊರತು ಮಾರ್ಪಾಡು ಮಾಡಿ ಮಾತಾಡಕ್ಕೆ ಚೇಂಜ್ ಇಲ್ಲ. ಅದರ ದೇವ್ರಿಗೆ ಗೊತ್ತಿಲ್ವಾ? ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಏನ್ರಿ ಏನ್ ಹಿಡಿಬೇಕು ಅಂತ ದೇವ್ರಿಗೆ ಅಂತ್ಯದಲ್ಲೇ ಫಸ್ಟ್ ಏನಾಗಿದೆ ಮೊದ್ಲೇ ಗೊತ್ತಿದೆ. ಅಂತ್ಯಲ್ಲಿ ಏನಾಗ್ಬಿಟ್ಟು ಮೊದ್ಲೇ ಚೆನ್ನಾಗಿ ಗೊತ್ತಿರ್ಬೇಕಾರೆ ಖಂಡಿತವಾಗೂ ಏನ್ರಿ ಅದನ್ನ ಒಪ್ಕೊಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಾವನಾದ್ರೂ ತನ್ನನ್ನು ತಾನೇ ಪ್ರವಾದಿಯನ್ನಾಗಲಿ ಏನ್ರಿ ಪವಿತ್ರಾತ್ಮನ ನಡೆಸ್ಕೊಂತ ಇದ್ದಾನೆ ಅಂದ್ಬಿಟ್ಟು ಭಾವಿಸ್ಕೊಂತಾರೆ ಅಂತಂದ್ರೆ, ನಾನು ಇಲ್ಲಿ ಹೇಳ್ತಾರಂತ ವಿಚಾರ ಇದ ಕರ್ತನ ಒಂದು ಏನ್ರಿ ಆಜ್ಞೆ ಎಂದು ಚೆನ್ನಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಹಂಗಾರೆ ಏನೋ
ಕರ್ತನಲ್ಲಿ ಪ್ರೀತಿಗಳೇ, ಇದು ಒಂದು ಬೇಸಿಕ್ ಆಗಿರೋಂಥ ಡಾಕ್ಟ್ರಿನ್. ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಕೇಳಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ ಇನ್ನೊಂದು ವಾಕ್ಯ ಓದೋಣ. ಹಂಗಾರೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಬ್ರದರ್ ಮಾತಾಡ್ಲೇಬೇಡ್ದಾ, ಹಂಗಾರೆ ಏನ್ ಮಾಡ್ಬಿಡ್ದು, ಸ್ತ್ರೀಗಳ ಸಭೆಯಲ್ಲಿ ಪ್ರೇಯರ್ ಮಾಡ್ಬಾರ್ದಾ, ಸ್ತ್ರೀಗಳ ಸಭೆಯಲ್ಲಿ ಬಂದ್ಬಿಟ್ಟು ವಾಕ್ಯನೂ ಓದ್ಬಾರ್ದಾ ಅಂತಂದ್ಬಿಟ್ಟು ಕೆಲವು ಜನ ಇನ್ನ ತುಂಬಾ ಎಕ್ಸ್ಟ್ರೀಮ್ ಆಗಿ ತಗೊಂಡ್ಬಿಡ್ತಾರೆ. ಅದರ ವಾಕ್ಯ ಇನ್ನೊಂದ್ ಕಡೆ ಓದೋಣ. ಫಸ್ಟ್ ಯಾಕೆ ಕೆಲವರು ಸಭೆಯಲ್ಲಿ ದೊಡ್ಡ ಪ್ರಸಂಗನೆ ಮಾಡ ಬ್ರದರ್ ಒಂದ್ ನಿಮಿಷ ಪಾಠ ಪೂರ್ತಿಯಾಗಿ ಕೇಳ್ಬಿಡಿ. ಪೂರ್ತಿ ಕೇಳಿದ್ಮೇಲೆ ನಿಮ್ಮ ಒಂದು ಏನೋ ಡೌಟ್ಸ್ಗಳಿತ್ತು ಅಂದ್ರೆ ಲಾಸ್ಟ್ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಎಲ್ಲರೂ ಅಷ್ಟೇ ದಯವಿಟ್ಟು ವಾಕ್ಯಗಳನ್ನ ಫಸ್ಟ್ ಕೇಳ್ರಿ. ಕೇಳಿದ್ಮೇಲೆ ಕೂಡ ನಿಮ್ಗೇನೋ ಪ್ರಶ್ನೆಗಳಿತ್ತು ಅಂದ್ರೆ ಧಾರಾವಳಗೆ ಕೊನೆಯಲ್ಲಿ ನೀವೇನ್ ಮಾಡೋದು, ಏನ್ ಬೇಕಾದ್ರೆ ಕೇಳ್ಬೋದು, ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ವಾಕ್ಯ ಓದ್ರಿ. 1 ತಿಮೋತಿ 2ನೇ ಅಧ್ಯಾಯ 11ನೇ ವಾಕ್ಯ. 1 ತಿಮೋತಿ 2ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ನೋಡ್ರ, ಕ್ಲೀನ್ ಆಗಿ ಹೇಳ್ತಾ ನೋಡಿಂತೀನಿ ಇಲ್ಲಿ. ಅಲ್ಲೇನಂತಂದ್ರು, ಸಭೆಯಲ್ಲಿ ಮಾತಾಡ್ಲೇಬೇಡ ಅಂತಂದ್ರು. ಅಗ್ನಿ ಅರ್ಥ ಮೂಗುಂತರ ಸುಮ್ಮನೆ ಬಿಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ನೋಡ್ರಿ ಅಪೊಸ್ತಲ ಪೌಲ ಇಲ್ಲಿ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಸ್ತ್ರೀಗಳೇನಾಗಿರ್ಬೇಕಂತೆ, ಮೌನವಾಗಿದ್ದು ಏನ್ರಿ ಉಪದೇಶನ ಏನ್ ಮಾಡ್ಬೇಕ್ರಿ, ಇಲ್ಲಿ ವಿಧೇಯತೆಯಿಂದ ಕೇಳೋರಾಗಿರ್ಬೇಕ್ರಿ, ಉಪದೇಶ ಮಾಡೋರಾಗಿರ್ಬಾರ್ದ್ರಿ. ಸ್ತ್ರೀಗಳಿಗೆ ಉಪದೇಶ ಮಾಡಕ್ ಏನ್ ಮಾಡ್ಲಿ ಅವಕಾಶ ಕೊಡ್ಲಿಲ್ಲ ರೀ ಅಂತೀನಿ ಅಲ್ವರ. ಅದನ್ನ ಏನ್ ಹೇಳ್ತಾರೆ, ಪುರುಷರಿಗೆ ವಿಧೇಯರಾಗಿದ್ದಿ, ಏನು ಪೂರ್ಣ ಅಧೀನದಲ್ಲಿ ಇದ್ದೇ ಮಾಡಕ್ ವಾಕ್ಯನ ಕೇಳೋರಾಗಿರ್ಬೇಕು ಹೊರತು ವಾಕ್ಯನ ಹೇಳೋರಾಗಿರಲ್ಲ. ಅಂದ್ರೆ ಸ್ತ್ರೀಗಳಿಗೆ ಮೌನ ಆಗಿರ್ಬೇಕು ಅನ್ನೋ ಏನ್ ಮಾಡಿದ್ರು ದೇವ್ರು, ಉಪದೇಶ ಮಾಡಕ್ ಏನ್ ಮಾಡ್ಲಿಲ್ಲ, ಅನುಮತಿ ಕೊಡ್ಲಿಲ್ಲ ರೀ ಅಲ್ವರ. ಆಮೇಲೆ ನೋಡಿ ಮುಂದಕ್ಕೆ ಓದಿಬೋದು, ನಂಗೆ ಕಂಟಿನ್ಯೂ ಮಾಡಿ. ಯಾಕೆ? ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ, ಆಮೇಲೆ ಹವ್ವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ನೋಡ್ರ, ಯಾಕಪ್ಪ ಹಿಂಗ್ ಹೇಳೋದು ಅಂತಂದ್ರೆ ಏನ್ರಿ, ಫಸ್ಟ್ ವಂಚನೆಗೆ ಒಳಬಿದ್ದಿ ಮೋಸ ಹೋಗಿದ್ ಯಾರಪ್ಪ ಅಂದ್ರೆ ಆದಾಮಲ್ಲ ರೀ, ಏವಳ್ರಿ. ಅಂದ್ರೆ ಸ್ತ್ರೀಗಳು ಈಸಿ ಟಾರ್ಗೆಟ್. ಸೇತಾನು ಅವ್ರ ಮುಖಾಂತರ ಬಂದು ಏನ್ರಿ ಈಸಿಯಾಗಿ ಏನ್ ಮಾಡಕ್ ಸಾಧ್ಯ, ಅವ್ರ ಮುಖಾಂತರ ಬರೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಸ್ತ್ರೀಗಳು ಬಲಹೀನವಾಗಿರೋಂಥ ಪಾತ್ರೆ. ಅವರು ವಾಕ್ಯನ ಉಪದೇಶ ಮಾಡಂಗಿಲ್ಲ, ವಾಕ್ಯನ ಏನ್ ಮಾಡಕ್ ಪೂರ್ಣ ಅಧೀನದಿಂದ ಕೇಳಬೇಕು ಅಂತ ಏನ್ರಿ ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ ಅಲ್ವರ. ಅದಕ್ಕೆ ಹಂಗಂತಂದ್ಬಿಟ್ಟು ಸ್ತ್ರೀಗಳು ಪ್ರಾರ್ಥನೆ ಮಾಡ್ಬಾರ್ದ, ಬೈಬಲ್ ಓದ್ಬಾರ್ದ ಅಂದ್ರೆ ಇಲ್ಲ ರೀ, ಅದಕ್ಕೆಲ್ಲ ಅನುಮತಿ ಐತ್ರಿ, ಅದೆಲ್ಲ ಮಾಡ್ಬೋದು. ಆದ್ರೆ ಸ್ತ್ರೀಗಳು ಸಭೆಯಲ್ಲಿ ಅಧಿಕಾರ ನಡೆಸೋದಾಗ್ಲಿ, ಸಭೆನ ನಡೆಸೋದಾಗ್ಲಿ, ಸಭೆಯಲ್ಲಿ ಉಪದೇಶ ಮಾಡೋದಾಗ್ಲಿ ಏನ್ ಮಾಡಕ್ ಹೋಗ್ಬಾರ್ದು. ಆದ್ರೆ ಯಾರು ತನ್ನನ್ನು ತಾನೇ ಒಂದು ಪ್ರವಾದಿ, ದೇವರಿಂದ ನಡೆಸಲ್ಪಟ್ಟಿದ್ದೀನಿ, ದೇವರ ಆತ್ಮ ನಮ್ಮಲ್ಲಿದೆ, ದೇವರಿಂದ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ, ಅದರ ನಮ್ಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದ್ರೆ, ಫಸ್ಟ್ ಈ ಅಪೋಸ್ತಲರು ಕಟ್ಟಿರೋಂಥ ನಿಬಂಧನೆನ, ಸಭೆಯಲ್ಲಿರೋಂಥ ಮರ್ಯಾದೆನ, ಗೌರವನ ಏನ್ ಮಾಡ್ಬೇಕು, ಎಲ್ಲಾರು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ, ಹಂಗ್ರೆ ಬ್ರದರ್, ಹಂಗ್ರೆ ಸ್ತ್ರೀಗಳಿಗೆ ಬೇರೆ ಏನೂ ಇಲ್ವಾ? ಹಂಗ್ರೆ ಸ್ತ್ರೀಗಳು ಬಂದ್ಬಿಟ್ಟು ಸಭೆ ಸುಮ್ಮನೆ ಕೂತ್ಕೊಂಡು ಅವ್ರ ವಾಕ್ಯ ಕೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಏನ್ ಮಾಡಬೇಕು, ಸಂಗೀತ ಕೀರ್ತನೆ ಆಡ್ಬಿಟ್ಟು ಹೋಗ್ಬಿಡ್ಬೇಕಾ ಅಂತಾರೆ? ಇಷ್ಟೇ ಸಾಕಾ? ಅಷ್ಟೇ ಮಾಡೋ ಕೆಲಸ ಅವರು? ಇಷ್ಟಲ್ಲೇ ದೇವರು ರಕ್ಷಣೆ ಸಾಧಿಸ್ಕೊಂಡ್ಬಿಡ್ಬೋದಾ ಅಂತಂದ್ರೆ ಎಸ್ ಅಲ್ವರ. ಅದೇ ಅಧ್ಯಾಯದಲ್ಲಿ ಇನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಮಕ್ಕಳನ್ನ ಹೆರೋದು ಮುಖಾಂತರ, ಗಂಡಿನ್ಗೆ ವಿಧೇಯರಾಗಿರೋ ಮುಖಾಂತರ ತನ್ನ ರಕ್ಷಣೆನೇ ಸಾಧಿಸ್ಕೊಂಬೋದು ಅಂತ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಪರಲೋಕದ ರಕ್ಷಣೆಗೆ ಯಾವ್ದು ಭೇದ ಭಾವ ಇಲ್ಲ ರೀ. ಅದರ ಏನ್ರಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಏನ್ ಮಾಡ್ಬೋದು, ಪರಲೋಕ ರಕ್ಷಣೆಗೆ ಹೋಗ್ಬೋದು. ಆದ್ರೆ ಇದೆಲ್ಲಾ ಭೂಲೋಕದಲ್ಲಿ ಹಿಂಗೆಲ್ಲಾ ಕೆಲಸ ಮಾಡೇ ಹೋಗ್ಬೇಕು ಅಂತ ನಮ್ಗೆ ಏನ್ ಮಾಡಿಲ್ಲ, ರೂಲ್ಸ್ ನಮ್ಗೆ ಕೊಡ್ಲಿಲ್ಲ ರೀ. ಅದರ ವಾಕ್ಯ ಓದ್ರಿ ಅಂತೀನಿ. ಗಲಾತ್ಯರು 3:28 ಓದ್ರಿ. ಗಲಾತ್ಯರು 3:28 ಓದ್ರಿ ಯಾರಾದ್ರು ಸೋದರಿಗಳೇ. ಗಲಾತ್ಯರು 3ನೇ ಅಧ್ಯಾಯ 28ನೇ ವಾಕ್ಯ ಓದ್ರಿ. ಇಲ್ಲಿ ನಮ್ಮ ಭೀಮಾ ಸಿಸ್ಟರ್ ಇದ್ರಲ್ಲ, ಇಲ್ಲಿ ಬಿಂದು ಸಿಸ್ಟರ್. ನೀವೆಲ್ಲರೂ ಕ್ರಿಸ್ತನ ಯೇಸುವಿನಲ್ಲಿ ಒಂದೇ ಆಗಿರೋದ್ರಿಂದ ಯೋಧನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೋಡ್ರ, ನಮ್ಗೆ ರಕ್ಷಣೆಗೆ ಸಂಬಂಧವಾಗಿ ಪರಲೋಕ ರಕ್ಷಣೆಗೆ ಏನು ಭೇದ ಭಾವ ಇಲ್ಲ ರೀ. ಇದೆಲ್ಲಾನ ಕರ್ಕೊಂತ ದೇವರು. ಆದ್ರೆ ಕೆಲವೊಂದು ಡಿಸಿಪ್ಲಿನ್ ಅಂತ ಏನಾಗಿದೆ ಇದೆ, ಕಟ್ಟಿಬಿಟ್ಟಿದ್ದಾರೆ ದೇವರು. ಈ ಕಟ್ಟಿಬಿಟ್ಟಿದ್ದಾರೆ ಅಂತಂದ್ರೆ
ಈ ಕಟ್ಟೊಳಗೆ ಏನಾಗಿರ್ಬೇಕು, ಸಭೆ ಇರಬೇಕು. ಅದಕ್ಕೆ ಸಭೆಯಲ್ಲಿ ಡಿಸಿಪ್ಲಿನ್ ಅಂತ ಇದ್ದಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಇದು ಏನ್ರಿ ಯೇಸು ಕ್ರಿಸ್ತು ಕೊಟ್ಟಿರಂತ ಏನ್ರಿ ಕೆಲವೊಂದು ಏನ್ರಿ ರೂಲ್ಸ್ ಅಂತಾನೆ ಹೇಳ್ಬೋದು, ನಾವು ರೆಗ್ಯುಲೇಷನ್ಸ್ ಅಂತಾನೆ ಹೇಳ್ಬೋದ್ರಿ ಅಲ್ರ. ಇವತ್ತು ಯಾವ ಸಂಸ್ಥೆ ತಗೊಳ್ಳಿ ಏನ್ರಿ ಅದ್ರಲ್ಲಿ ಡಿಸಿಪ್ಲಿನ್ ಇಲ್ವಾ? ಐತೆ ನೋಡಿ. ಸ್ಕೂಲ್ಗೆ ಹೋಗ್ಬೇಕ್ರಿ, ಇಷ್ಟ ಬಂದಂಗೆ ಹೋಗ್ಬೋದಾ? ಇಷ್ಟ ಬಂದಂಗೆ ಯೂನಿಫಾರ್ಮ್ ಹಾಕೊಂಡ್ರೆ, ಕಲರ್ ಡ್ರೆಸ್ ಹಾಕೊಂಡು, ಇಷ್ಟ ಬಂದಿದ್ದು ಹೇರ್ ಸ್ಟೈಲ್ ಬಿಟ್ಕೊಂಡು, ಇಷ್ಟ ಬಂದಂಗೆ ನಾವೇನು ಶೂ ಮತ್ತೆ ಚಪ್ಪಲಿ ಹಾಕೊಂಡು ಹೋಗ್ಬೋದಾ? ಇಲ್ಲ ರೀ. ನಮ್ಮ ಕರ್ತನ ಸಭೆಯಲ್ಲೂ ಕೂಡ ಗೌರವ ಇದೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಇವಾಗ ಫಾದರ್ ಅಲ್ರ, ಎಷ್ಟೋ ಜನ ಮಾಡ್ತಾರೆ, ಅಯ್ಯೋ ಅವ್ರನ್ನ ಏನ್ ಮಾಡ್ತಾರೆ, ಫಾದರ್ 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 ಅಂತ ಕರೀತಾರೆ. ನಾವು ಫಾದರ್ ಅಂತ ಕರಿಬೋದಾ? ಇಲ್ಲ ಬ್ರದರ್. ಸಭೆ ನಡೆಸ ನೋಡಿರ್ತೀನಿ, ಅಯ್ಯ ಅವ್ರು ಇದಾರಲ್ಲ, ಅವ್ರನ್ನ ಫಾದರ್ ಅಂತ ಕರಿಬೋದಾ, ಕರಿಬಾರ್ದ? ಕರಿಬಾರ್ದು. ಕರಿಬಾರ್ದು ಅಂದ್ರ ಸರಿ. ಸತ್ಯವೇದ ಏನ್ ಹೇಳ್ತಾರೆ, ಕರಿಬೋದಾ ಕರಿಬಾರ್ದಾ ಅಂತ ಹೇಳ್ಬೇಕಾರೆ ಓದ್ರಿಂತೀನಿ. ಮತ್ತೆಯ 23:9 ಓದ್ರಿ. ಮತ್ತೆ 23:9 ಓದ್ರಿ. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡ್ರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ನೋಡ್ರ, ಯಾರನ್ನೂ ತಂದೆ ಅಂತ ಕರಿಬೇಡ್ರಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಹೇಳ್ತಾರೆ, ಕಾಲ್ ನೋ ಮ್ಯಾನ್ ಆಸ್ ಯುವರ್ ಫಾದರ್. ಯಾರನ್ನೂ ಫಾದರ್ ಅಂತ ಕರಿಲೇಬೇಡ್ರಿ ಅಂತ ಹೇಳ್ತಾರೆ. ಪರಲೋಕದಲ್ಲಿರೋ ದೇವ್ರು ಬಿಟ್ರೆ ನಿಮ್ಗೆ ಇನ್ಯಾರು ಫಾದರ್ ಇಲ್ಲ ಅಂತ ಹೇಳ್ತಾರೆ ಅಲ್ರ. ಆಮೇಲೆ ನೆಕ್ಸ್ಟ್ ಸ್ಟಾರ್, ನೀವೆಲ್ಲರೂ ಏನಾಗಿದ್ದೀರಾ? 8ನೇ ವಾಕ್ಯ ಓದ್ರಿ. 8ನೇ ವಾಕ್ಯ ಸಹೋದರ. ಓದ್ರಿ. ಮತ್ತೆ 23:8 ಓದ್ರಿ. ಯಾರಾದ್ರ? ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡ್ರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ನೋಡ್ರ, ನೀವೆಲ್ಲ ಏನ್ರಿ ಸಹೋದರರಿ ಅಲ್ವರ. ಫಾದರು, ಪಾಸ್ಟರು, ಟೀಚರು ಇವೆಲ್ಲ ನಮ್ಮ ಹೆಸರು ಪಕ್ಕದಲ್ಲಿ ಇರ್ಬೇಕಾರಂತ ಏನ್ರಿ ಟೈಟ್ಲ್ಗಳೆಲ್ಲ ರೀ. ಇವೆಲ್ಲ ನಮ್ಮ ಮಾಡಂತ ಕೆಲಸಗಳು. ಇನ್ನ ಹೆಸರು ಪಕ್ಕದ ಹಾಕೊಂಡು ತಿರ್ಗಾಡಕತ್ತದ. ಇವತ್ತು ಏನ್ ಮಾಡ್ಬಿಟ್ರೆ ಎಲ್ಲಾರು ಬಿಟ್ಟು ಇನ್ನು ಹೆಸರು ಪಕ್ಕದ ಹಾಕೊಂಡು ತಿರ್ಗಾಡ್ತಾರೆ, ಫ್ಯಾಷನ್ ತರ ಅಲ್ವರ. ಕರ್ತನಲ್ಲಿ ಪ್ರೀತಿಗಳೇ, ನೀವೆಲ್ಲ ಸಹೋದರರು. ನೀವ್ ಏನೇ ಕೆಲಸ ಮಾಡ್ಬೋದು, ನೀವೆಲ್ಲ ಏನಾಗಿದ್ದೀರಾ? ಸಹೋದರಸ್ಥರು ಮತ್ತೆ ಸಹೋದರಿಗಳಷ್ಟೇ ಹೊರ್ತು ಇದು ಸಭೆಯಲ್ಲಿ ಕಟ್ಬಿಟ್ಟಿದ್ದಾರೆ. ಈ ಪದವಿಗಳನ್ನ ಇಟ್ಕೊಳಂಗೆ ಇಲ್ಲ ಅಲ್ವರ. ನೆಕ್ಸ್ಟ್ ಅಪ್ಪ ಉದಾಹರಣೆ ಅದರ ಕಟ್ಟೋದು ಏನಂದ್ರೆ, ಇನ್ನೊಂದು ಪದವಿ ಇದೆ ಗೊತ್ತಾ? ರೆವರೆಂಡ್ ಅಂತ ಕೇಳಿದಿರಾ? ರೆವರೆಂಡ್ ಕೇಳಿದಿರಾ ಇಲ್ವಾ? ನೀವ್ ಯಾರ ಗೊತ್ತಾ? ನಿಮ್ಗೆ ಯಾರು ಕೇಳಿದಿರಾ? ರೆವರೆಂಡ್ ಫಾದರ್. ರೆವರೆಂಡ್ ಫಾದರ್. ನಿಮ್ಗೆ ಯಾರು ರೆವರೆಂಡ್ ಗೊತ್ತಿದ್ದಾರಾ? ಯಾರು ಗೊತ್ತಿದ್ದಾರೆ ರೆವರೆಂಡ್ಗಳು? ಯಾರು? ರೆವರೆಂಡ್ ಜೋಸೆಫ್, ರೆವರೆಂಡ್ ಪಾಲ್ ತಂಗಯ್ಯ, ರೆವರೆಂಡ್ ಪಾಲ್ ಜಾನ್ ಅಲ್ವರ. ರೆವರೆಂಡ್ ಪಾಲ್ ದಿನಕರ್ ಕೇಳಿದಿರಾ? ರೆವರೆಂಡ್ DGS ದಿನಕರ್ ಕೇಳಿದಿರಲ್ಲ? ನೋಡ್ರ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿರಲ್ಲ. ವೆರಿ ಗುಡ್ ಅಲ್ಲ. ರೆವರೆಂಡ್ ಅಂತ ಅಂದ್ಬಿಟ್ಟು ಈ ಪದ ಎಲ್ಲಿಂದ ಬರ್ತದೆ? ಅದೆಲ್ಲಿದೆ? ನಿಮ್ಗೇನೋ ಗೊತ್ತಿದ್ಯಾ? ಇದು ಸತ್ಯವೇದದಲ್ಲಿ ಇದೆ ರೀ. ಎಲ್ಲಿದೆ? ಕೀರ್ತನೆ 111:9 ಓದಿ. ಕೀರ್ತನೆ 111:9 ಓದ್ರಿ ಯಾರು ದಯವಿಟ್ಟು. ಸಾಮ್ಸ್ 111:9 ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷಲ್ಲಿ ಕೂಡ ಓದಿ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ನೋಡ್ರ, ಆತನ ನಾಮವು, ಯಾರೋ ದೇವರ ನಾಮವು ಪರಿಶುದ್ಧವೂ ಭಯಂಕರವಾಗಿದೆ ಅಂತ ಹೇಳ್ತಾರೆ ಅದರ. ನೋಡಿ, ಇದು ದೇವರ ಹೆಸರು. ಇದು ಇಂಗ್ಲಿಷಲ್ಲಿ ಓದ್ರಿ. ಇಂಗ್ಲಿಷಲ್ಲಿ KJV ಯಾರ ತನ ಇದೆಯಾ? KJV ಬೈಬಲ್ ಯಾರ ತನ ಇದೆಯಾ? ಹಂಗಿಲ್ಲ ಅಂತಂದ್ರೆ ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡ್ರಿ. ಯಾರು ಓದ್ಬೋದಾ ಸ್ಕ್ರೀನ್ ನೋಡ್ಕೊಂಡು? ಇಂಗ್ಲಿಷಲ್ಲಿ ಓದೋರು ಯಾರು ಇದ್ದೀರಾ? ಇಂಗ್ಲಿಷಲ್ಲಿ ಓದ್ರಿ. He sent redemption unto his people. He hath commanded his covenant forever. Holy and reverend is his name. ನೋಡ್ರ, ಹೋಲಿ ಅಂಡ್ ರೆವರೆಂಡ್ ಈಸ್ ನೇಮ್ ಅಂತೆ. ಯಾರ ಹೆಸರಪ್ಪ ರೆವರೆಂಡ್ ಅಂತಂದ್ರೆ? ದೇವರ ಹೆಸರಂತೆ. ಯೋಚನೆ ಮಾಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವರ ಹೆಸರು ರೆವರೆಂಡ್. ಇದನ್ನ ಕನ್ನಡದಲ್ಲಿ ಭಯಂಕರ ಅಂತ ಹಾಕ್ಬಿಟ್ರು. ಅದರಪ್ಪ ಏನಪ್ಪ? ಪರಿಶುದ್ಧನೂ ಆಗಿರಂತ, ಪರಲೋಕದಲ್ಲಿ ಅಂಥ ಉನ್ನತ ಮೇಘ ಮಂಡಗಳಲ್ಲಿ ವಾಸ ಮಾಡುತ್ತ ಪರಮೋನ್ನತನಿಗಿರುವಂತ ಒಂದು ಹೆಸರನ್ನ ಒಬ್ಬ ಪಾಪದಲ್ಲಿ ಬಿದ್ದಿರಂತ ಮನುಷ್ಯ ಇಟ್ಕೊಳಕ್ಕೆ ಸಾಧ್ಯನಾ?
ಖಂಡಿತವಾಗಿ ಇಲ್ಲ ರೀ. ದಾವೀದ್ ಹೇಳ್ತಾನೆ, ಕೀರ್ತನೆ 8ನೇ ಅಧ್ಯಾಯ ಹೇಳ್ಬೇಕ, ಮನುಷ್ಯ ಎಷ್ಟು ಮಾತ್ರದವನು ದೇವ್ರೆ, ನೀನು ಅವನು ಏನಕ್ಕೆ ಲೆಕ್ಕಿಸ್ಬೇಕು? ನೀನು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ನೋಡ್ಬೇಕಾರೆ ಮನುಷ್ಯ ಎಷ್ಟು ಮಾತ್ರದವನು ಅಂತ ಹೇಳ್ತಾರೆ. ಮನುಷ್ಯ ಏನು ಇಲ್ಲ ರೀ, ಮಣ್ಣು ಧೂಳು ರೀ. ಅಲ್ದ್ರ ಇವನು ಪರಲೋಕದಲ್ಲಿರೋ ದೇವ್ರಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ರೀ. ಅಂತ ಒಂದು ಪರಿಶುದ್ಧ ಆಗಿರೋ ದೇವರ ಒಂದು ಹೆಸರನ್ನ ಒಬ್ಬ ಮನುಷ್ಯ ಇಟ್ಕೊಳಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಅದರ ಇದನ್ನ ಇವತ್ತು ಏನ್ ಮಾಡ್ಬಿಟ್ಟಿದ್ರಿ ಅಂತಂದ್ರೆ ಹೆಸರು ಪಕ್ಕದಲ್ಲಿ ಹಾಕೊಂಡ್ಬಿಟ್ಟು ರೆವರೆಂಡ್ ಅಂತ ಹಾಕೊಂಡು ಏನ್ ಮಾಡ್ತಾರೆ ಅಲ್ಲಿ ಅಲ್ವರ. ಸರಿ, ಈ ಹೆಸರು ಪಕ್ಕದಲ್ಲಿ ಯಾರು ಹಾಕೊಂತಾರೆ ಹುದ್ದೆಗಳನ್ನ? ನೋಡ್ರಿ, ನೀವು ಸ್ಕ್ರೀನ್ ನೋಡ್ಬೋದು. ಅದರ ನೋಡ್ದ ಅಂತಂದ್ರೆ ಹೆಸರು ಪಕ್ಕದಲ್ಲಿ ಯಾರು ತಮ್ಮ ಹುದ್ದೆಗಳನ್ನ ಯಾರು ಹಾಕೊಳಲ್ಲ. ಇವಾಗ ಪೊಲೀಸ್ ಆಫೀಸರ್, ಪೊಲೀಸ್ ಆಫೀಸರ್ ಪಕ್ಕದಲ್ಲಿ ಅವನ್ ಪೊಲೀಸ್ ಆಫೀಸರ್ ಮಿಸ್ಟರ್ XYZ ಅಂತೇನೆ ಇರ್ತದ? ಇಲ್ಲ ರೀ, ಪೊಲೀಸ್ ಆಫೀಸರ್ ಇಟ್ಕೊಳಲ್ಲ. ಯಾರಪ್ಪ ಇಟ್ಕೊಳೋದು ಅಂತಂದ್ರೆ ಡಾಕ್ಟರ್. ಅಬ್ಸರ್ವ್ ಮಾಡಿದಿರಾ? ಅಥವಾ ಏನ್ರಿ ತುಂಬಾ ಏನ್ರಿ ಜಸ್ಟಿಸ್ ಜಡ್ಜ್ ಇರ್ತಾರೆ ನೋಡಿ, ಇವ್ರೇನ್ ಮಾಡ್ತಾರೆ? ಅವರು ಅಥವಾ ಆರ್ಮಿ ಪರ್ಸನಲ್ಗಳು ಏನ್ ಮಾಡ್ತಾರೆ? ಇಟ್ಕೊಂತಾರಲ್ಲ, ಕ್ಯಾಪ್ಟನ್, ಜನರಲ್, ಕರ್ನಲ್ ಅಂತ ಇಟ್ಕೊಂಡು ನೋಡಿದ್ರ ಅದರ. ಯಾಕೆ ಇವ್ರು ಮಾತ್ರ ಇಟ್ಕೊಂತಾರೆ? ನಿಮ್ಗೇನ ಗೊತ್ತಿದೆ ಹೋಗ್ಲಿ ಏನಕ್ಕೆ ಅಂತಂದ್ರೆ ಏನ್ರಿ, ಇವ್ರನ್ನ ಕಣ್ಣಿಡಿಯಕ್ಕೆ ಈಸಿ ಆಗ್ಲಿ ಅಂತ ಏನ್ ಮಾಡೋದು, ಇವ್ರ ಹೆಸರು ಪಕ್ಕದಲ್ಲಿ ಟೈಟ್ಲ್ ಇಟ್ಕೊಂಡದ್ರಿ. ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ, ಇವಾಗ ನಾವು ಟ್ರೈನ್ ಟಿಕೆಟ್ ಪ್ಲೇನ್ ಟಿಕೆಟ್ ಬುಕ್ ಮಾಡಿದ್ರೆ ಅಲ್ಲಿ ವೇಟಿಂಗ್ ಲಿಸ್ಟ್ ಅಂತ ಬರ್ತದ್ರಿ. ಅದರ ಈ ವೇಟಿಂಗ್ ಲಿಸ್ಟ್ ಕನ್ಫರ್ಮೇಶನ್ ಆಗ್ಬೇಕಾರೆ ಈ ಸೀಟು ರಿಸರ್ವೇಶನ್ ಯಾರಿಗಪ್ಪ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತಂದ್ರೆ ಈ ಡಾಕ್ಟ್ರು ಅಥವಾ ಇಂಥ ಏನ್ರಿ ಮಿಲಿಟರಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ದೊಡ್ಡ ಟ್ರೈನ್ ಅಲ್ಲಿ ಯಾರಿಗಾರ ಪ್ರಾಣಕ್ಕೆ ಅಪಾಯ ಆಗ್ಬಿಟ್ಟ ಅಂತಂದ್ರೆ ಅವಾಗ ಇಂಥವ್ರು ಒಬ್ಬರೇನೋ ಇದ್ರೆ ಅವ್ರ ಪ್ರಾಣ ಉಳಿಸೋದಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು ಅಂತ. ಅವ್ರನ್ನ ಕಂಡಿಡಿದಂಗೆ ಅಷ್ಟು ದೊಡ್ಡ ಟ್ರೈನ್ ಅಲ್ಲಿ 2,000 3,000 ಜನ ಇದ್ರೆ ಹೆಂಗ್ ಚೆಕ್ ಮಾಡೋದು? ಅದಕ್ಕೆ ಏನ್ ಮಾಡೋದು ಅಂದ್ರೆ ಈ ಹೆಸರನ್ನ ಹಾಕ್ಬಿಟ್ರು ಪಕ್ಕದಲ್ಲಿ, ಹೆಸರು ಪಕ್ಕದಲ್ಲಿ ಟೈಟ್ಲ್ ಹಾಕೋದ್ರಿ. ಟೈಟ್ಲ್ ಹಾಕಿದ ತಕ್ಷಣ ಖಂಡಿತ ಏನಾಗ್ಲಿ ಅನುಕೂಲ ಆಗ್ಲಿ ಅಂತ. ಇದು ಬೇರೆ ಯಾರು ಯೂಸ್ ಮಾಡಂಗಿಲ್ಲ. ಆಕ್ಚುಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ, ಇದನ್ನ ಎಲ್ಲ ಸ್ಟಡಿ ಮಾಡಿ ನೋಡ್ರಿ ಅಲ್ವರ. ಅದಕ್ಕೆ ಇವತ್ತು ನಮ್ಮ ಏನ್ರಿ ಅಣ್ಣವ್ರು ಗೊತ್ತಾ? ನಮ್ಮ ಅಣ್ಣವ್ರು ಯಾರು? ನಟ ಸಾರ್ವಭೌಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್. ಅವ್ರಿಗೇನೇನ್ ಸರ್ ಹೆಸರು? ಡಾಕ್ಟರ್ ರಾಜ್ಕುಮಾರ್. ಏನೋ ಡಾಕ್ಟರ್ ಓದವ್ರ ಅದ? ಇಲ್ಲ ರೀ. ಅಂದ್ರ ಅವ್ರಿಗೆ ಪದವಿ ಕೊಟ್ಟವ್ರು ನೋಡ್ರಿ ಅಲ್ವರ, ಪದವೀಧರರಾಗಿದ್ದಾರೆ ಅವರು. ಅಂದ್ರೆ ಇವ್ ನನ್ನ ಹೆಸರು ಗೊತ್ತಾ? ನನ್ನ ಹೆಸರು ರಾಜು ಅಂದ್ರ ಎಷ್ಟು ಜನ ಏನ್ ಮಾಡ್ತಾರೆ ರಾಜ್ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಲ್ವರ. ರಾಜ್ ಅಲ್ವರ ಅಂತ ಕರೆದಿದ ತಕ್ಷಣ ನಾನೇನಾಗ್ಬಿಡ್ತೀನಿ, ಡಾಕ್ಟರ್ ರಾಜ್ ಆಗ್ಬಿಡ್ತೀನ. ಎಷ್ಟೋ ಜನ ಏನ್ ಮಾಡ್ತಾರೆ ರಾಜ್ ಅಂತ ಕರೀತಾರೆ ಅಲ್ವರ. ಅದಕ್ಕೆ ಕೆಲವು ಜನ ಏನ್ರಿ ರಾಜ್ ಅಂತ ನಾನು ಪಕ್ಕದಲ್ಲಿ ಡಾಕ್ಟರ್ ಅಂತ ಇಟ್ಕೊಂಡ್ಬಿಟ್ರೆ ನಾನು ಡಾಕ್ಟರ್ ರಾಜ್ ಆಗ್ಬಿಡ್ತೀನ, ರಾಜ್ಕುಮಾರ್ ಆಗ್ಬಿಡ್ತೀನ? ಆಗ್ಬಿಡ್ತಾರೆ. ಜನಗಳು ಬಿಡ್ತಾರ? ಯೋಚನೆ ಮಾಡಿರ್ತೀನಿ. ಒಬ್ಬ ಮನುಷ್ಯನ್ಗಿರಂತ ಪದವಿನ ಇಟ್ಕೊಂಡ್ರೆ ನನಗೆ ಧರ್ಮನೇಟ್ ಬೇಕಾದ್ರೆ ಕೊಡ್ತಾರೆ ಬೇಕಾರೆ ಅಂದ್ರ. ಪರಲೋಕದಲ್ಲಿರೋ ದೇವರಿಗಿರಂತ ಅವ್ರ ಪದವಿನ, ಅವ್ರ ನಾಮನ ನಮ್ಮ ಹೆಸರು ಪಕ್ಕದಲ್ಲಿ ಇಟ್ಕೊಂಡು ಎಷ್ಟು ಮಾತ್ರ ಸರಿ ಯೋಚನೆ ಮಾಡಿ. ಇವೆಲ್ಲ ಸಭೆಯಲ್ಲಿ ಇರ್ಬೇಕ್ರಂತ ಮರ್ಯಾದೆ ರೀ. ಅದರ ಅದೇ ತರ ನೋಡಿ ಪೋಪ್. ಅದರ ಪೋಪ್ ಅಂದ್ರೆ ನಾವೆಲ್ಲ ಹೋಗ್ತಂತ ಪೋಪ್ ಅಂತ ಕರಿತೀರಿ ಗೊತ್ತಾ? ಪೋಪ್ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ ಲ್ಯಾಟಿನ್ ಭಾಷೆಯಲ್ಲಿ ಪಪ್ಪ ಅಂತ ಕರಿಬೇಕಾದ್ರೆ ಅದನ್ನ ಪೋಪ್ ಅಂತ ಏನ್ ಮಾಡೋದಲ್ಲಿ ಕರಿಯೋದು ಏನ್ರಿ? ಪಪ್ಪ ಅಂತ ಕರೀತಿಕ್ಕೆ ಪೋಪ್ ಅಂತ ಏನ್ ಮಾಡ್ತಾ ಕರೀತಾರೆ. ಅದರ ಪೋಪ್ ಏನು? ಪಪ್ಪ. ಲೋಕದಲ್ಲಿ ಇರೋಬ್ರು ಎಲ್ಲಾರು ಒಬ್ಬನ ಪಪ್ಪ ಅಂತ ಕರೀದಂತೆ. ಯೋಚನೆ ಮಾಡಿ, ಇವಾಗ ಎಲ್ಲಾ ಲೋಕದಲ್ಲಿರೋ ನನ್ನ ಅಪ್ಪ 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 ಅಂತ ಕರೆದ್ರೆ ಸರಿನಾ? ಅದ ನಮ್ಮ ಹೆಂಡತಿ ಬೇಜಾರಾಗ್ಬಿಡ್ತದೆ. ಯೋಚನೆ ಮಾಡಿ, ಅದು ನ್ಯಾಯನ ಕರೆಕ್ಟಾ ಕರಿಯೋದು? ಖಂಡಿತವಾಗಿ ಇಲ್ಲ ರೀ. ಅದ್ರ ಕರ್ತನಲ್ಲಿ ಪ್ರೀತಿಯಾದ ಸೊಗಳೇ, ಇದು ಸಭೆಯಲ್ಲಿ ಇರ್ಬೇಕಂತ ಏನ್ರಿ ಗೌರವ ಅಲ್ದ್ರ. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಅಷ್ಟು ಅಧಿಕಾರ ಅಪೊಸ್ತಲರಿಗೆ ಕೊಟ್ಟಿದ್ದು. ಒಂದು ವಾಕ್ಯ ಓದ ನೋಡ್ತೀನಿ, ಮ್ಯಾಥ್ಯೂ 16 ಚಾಪ್ಟರ್ 18 to 23 ಓದಿದ್ದೀನಿ. ಮತ್ತೆ 16ನೇ ಅಧ್ಯಾಯ ಏನ್ರಿ 18 ಮತ್ತೆ 19 ಓದ್ರಿಂತೀನಿ. ಮ್ಯಾಥ್ಯೂ 16 ಚಾಪ್ಟರ್ 18 19 ಓದ್ರಿ ಯಾರಾದ್ರ? ಭೀಮರಾಯ ಬ್ರದರ್ ಓದ್ಬೋದಾ? ಮತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದಲ್ಲಿ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ನೋಡ್ರ ಏನ್ರಿ ಪೇತ್ರ, ನೀನೇನಾಗಿದ್ದೀಯಾ? ಅದರ ನೀನು ಸಿಮೋನನೇ, ನೀನು ಪೇತ್ರನಾಗಿದ್ಯಾ.
ಈ ಬಂಡೆ ಮೇಲೆ ನಾನೇನ್ ಮಾಡ್ತೀನಿ, ಸಭೆನ ಕಟ್ತೀನಿ. ಅದರ ಪಾತಾಳದ ಲೋಕವು ಅದನ್ನ ಜಯಿಸಲಾರವು. ಪರಲೋಕ ರಾಜನ ಬೀಗಿದ್ಕೊಂಡು ನಿಂಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನೋಡಿದ್ದೀನಿ, ನೀನ್ ಯಾವ್ದನ್ನ ಭೂಲೋಕದಲ್ಲಿ ಕಟ್ತೀಯೋ ಪರಲೋಕದಲ್ಲಿ ಕಟ್ತಂತೆ, ನೀನ್ ಯಾವ್ದು ಭೂಲೋಕದಲ್ಲಿ ಬಿಚ್ಬಿಡ್ತೀಯೋ ಪರಲೋಕದಲ್ಲಿ ಬಿಚ್ಚಲ್ಪಟ್ಟೆ ಅಂತ. ಅಷ್ಟು ಅಧಿಕಾರ ಯಾರು ಕೊಟ್ಟಾರಂತೆ? ಪೇತ್ರ ಕೊಟ್ಟರು. ಅದಕ್ಕೆ ಏನ್ ಮಾಡ್ತಾರೆ ಇವತ್ತು ರೋಮನ್ ಕ್ಯಾಥಲಿಕರು ಏನ್ ಮಾಡ್ತಾರೆ ಗೊತ್ತಾ? ಓ ಪೀಟರ್ ಇಸ್ ದ ಫಸ್ಟ್ ಪೋಪ್ ಅಂತ ಏನ್ ಮಾಡ್ತಾರೆ, ಕ್ಲೇಮ್ ಮಾಡ್ತಾರೆ. ಯಾರಪ್ಪ ಮೊದಲನೇ ಪೋಪ್ ಅಂದ್ರೆ ಪೇತ್ರ. ಅದಕ್ಕೆ ಯಾಕಪ್ಪ ಅಂದ್ರೆ ಪೇತ್ರನ ಮೇಲೆ ಸಭೆ ಕಟ್ಟಿ ಅಂತ ಯೇಸು ಕ್ರಿಸ್ತ ಹೇಳಿದ್ರು ನೋಡಿದ್ದೀನಿ. ಅದಕ್ಕೆ ನೀವು ಯಾರು ಏನು ವ್ಯಾಟಿಕನ್ ಸಿಟಿಗೆ ಹೋದ್ರೆ ಸೆಂಟ್ ಪೀಟರ್ ಸ್ಕ್ವೇರ್ ಅಂತ ಇದ್ರಿ. ಆ ಸೆಂಟ್ ಪೀಟರ್ ಸ್ಕ್ವೇರ್ ಅಲ್ಲೇ ಅಪೋಸ್ಟಲ್ ಪೇತ್ರ ಸತ್ತೋಗ್ಬಿಟ್ರಂತೆ. ಅದ್ರ ಮೇಲೇನೆ ಸಭೆ ಕಟ್ಟಿರೋದು. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ಬಿಟ್ರಲ್ಲ, ಯೇಸು ಕ್ರಿಸ್ತ ಲಿಟ್ರಲ್ ಆಗಿ ನಿನ್ ಮೇಲೆ ಅವ್ರ ದೇಹದ ಮೇಲೆ ಸಭೆ ಕಟ್ಟಿರ್ತಾರೆ. ಯೋಚನೆ ಮಾಡಿರ್ತಾನೆ. ಇದೇ ಪೇತ್ರನಿಗೆ ಯೇಸು ಕ್ರಿಸ್ತ ಏನಂದ್ರು? 23ನೇ ವಾಕ್ಯ ಓದಿಬಿಡ್ತಾರೆ. ಅದ್ರಲ್ಲಿ 23 ಓದಿಬಿಡ್ತಾರೆ. ಮ್ಯಾಥ್ಯೂ 16:23 ಓದ್ರಿ. ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ. ನೋಡ್ರ, ಶೇತಾನನೇ ನನ್ನ ಮುಂದೆ ನಿಲ್ಲಬೇಡ, ನೀನ್ ದೇವರಿಗೆ ವಿಘ್ನವಾಗಿಂತ. ಅಂದ್ರೆ ಶೇತಾನ ಅಂತ ಏನ್ರೆ ಯೇಸು ಕ್ರಿಸ್ತ ಪೇತ್ರನ ಗದರ್ಸ. ಹಂಗಾರೆ ಪೋಪ್ ಶೇತಾನ ಶೇತಾನ ಆಗ್ಬಿಟ್ರೆ ಇವರು. ಕರ್ತನಲ್ಲಿ ಪ್ರೀತಿ ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಸನ್ನಿವೇಶ ಓದಿ 16ನೇ 13ರಿಂದ 17ನೇ ವಾಕ್ಯದಲ್ಲಿ ಓದ್ಬೇಕಾರೆ ಯೇಸು ಕ್ರಿಸ್ತ ಕೇಳ್ತಾರೆ, ನನ್ ಬಗ್ಗೆ ಏನಪ್ಪ ಹೇಳ್ತಾರೆ ಅಭಿಪ್ರಾಯ ಅಂತ ಹೇಳ್ಬೇಕು. ಏನೋ ಅಭಿಪ್ರಾಯ ಹೇಳ್ತಾರೆ, ಯೆರೆಮೀಯ ಅಂತ ಹೇಳ್ತಾರೆ, ನೀನ್ ಸ್ಥಾನಿಕನ ಯೋಹಾನ, ನೀನ್ ಬರ್ಬೇಕ ಎಲಿಯಾ ಅಂತೆಲ್ಲ ಹೇಳ್ತಾರೆ. ಸರಿ, ಏನೋ ಹೇಳ್ಕೊಳ್ಳಿ ಬಿಡಪ್ಪ, ನೀವೇನ್ ಹೇಳ್ತೀರ ಅಂತ ಹೇಳ್ಬೇಕಾರೆ, ಅಯ್ಯೋ ನೀನು ಬರ್ಬೇಕಾರಂತ ಜೀವ ಸ್ವರೂಪನಾಗಿರಂತ ಏನ್ರಿ ದೇವರ ಕುಮಾರನು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ್ ಖುಷಿ ಆಗ್ಬಿಡ್ತಾರೆ. ಸಿಮೋನನೇ, ನೀನ್ ಹೇಳಿಲ್ಲ, ಪರಲೋಕದ ದೇವ್ರ ಏನ್ ಮಾಡಿದ್ರೆ ನಿನ್ ಮುಖಾಂತರ ಹೇಳಿದ್ದಾರೆ, ಈ ಬಂಡೆ ಮೇಲೆ ನಾನೇನ್ ಮಾಡ್ತೀನಿ, ಸಭೆನ್ ಕಟ್ತಾ ಇರ್ತಾರೆ ಅಲ್ವರ. ಏನೋ ಅವಾಗ ಹೇಳ್ಬೇಕಾಗುತ್ತೆ, ನೀನು ಪೇತ್ರನು ಅಂತ. ಅವಾಗ ಪೇತ್ರನ್ಗೆ ಹೊಸ ಹೆಸರು ಕೊಡ್ತಾರ್ರಿ. ಅಲ್ಲಿವರೆಗೂ ಪೇತ್ರನ್ಗೆ ಇದ್ದಿದ್ದ ಹೆಸರು ಏನ್ ಗೊತ್ತಾ? ಸಿಮೋನ್ ಅಂದ್ರ ಸಿಮೋನ್ ಅಂತ ಹೆಸರು. ಪೇತ್ರ ಅಂತ ಹೊಸ ಹೆಸರು ಅವಾಗ ಕೊಡ್ತಾರೆ. ಪೇತ್ರ ಅಂತ ಹೆಂಗ್ ಗೊತ್ತಾ ಆಕ್ಚುಲಿ ಹೆಸರು? ಅರ್ಥ ಗ್ರೀಕಲ್ಲಿ ಬಂಡೆ ಕಲ್ಲು, ಬಂಡೆ ಕಲ್ಲು ಅಂತೇನ್ರಿ ಒಂದ್ ಅರ್ಥ. ಏನೋ ಪೇತ್ರ ನಿನ್ ಮೇಲೆ ಕಟ್ತೀನಿ ಅಂತ ಹೇಳಿಲ್ಲ ರೀ. ಅದರ ಏನ್ ಹೇಳ್ತಾರೆ, ಸಿಮೋನನೇ ನೀನು ಪೇತ್ರನಾಗಿದ್ಯಾ, ನೀನ್ ಹೇಳ್ದಿಲ್ಲ ಸಾಕ್ಷಿ, ಯೇಸು ಕ್ರಿಸ್ತ ದೇವರ ಏಕೈಕ ಕುಮಾರನ್ ಮತ್ತು ಸಾಕ್ಷಿ. ಆ ಸಾಕ್ಷಿ ಮೇಲೆ ನಾನ್ ಸಭೆನ್ ಕಟ್ತೀನಿ. ಅಂದ್ರ ಹೆಂಗ್ ಕಟ್ತೀನಿ? ನಿನ್ನನ್ನ ಉಪಯೋಗಿಸ್ಕೊಂಡ್ ಕಟ್ತೀನಿ. ನೀನು ಆ ಸಭೆನ ಕಟ್ಟೋದಿಕ್ಕೆ ಒಂದು ಜೀವ ಉಳ್ಳ ಕಳ್ಳಾಗಿದ್ಯಾ. ನಾವೆಲ್ಲ ಏನಾಗಿದೀವಿ? ನಾವೆಲ್ಲ ಜೀವ ಉಳ್ಳ ಕಳ್ಳಗಳೇ. ನಮ್ಮ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಇವತ್ತು? ಆತ್ಮಿಕವಂತ ಆಲಯನ ಏನ್ ಮಾಡ್ತಾರೆ? ಕಟ್ತಾರೆ. ಅದನ್ನ ಹೇಳ್ತಾರದ್ರಿ. ಪೇತ್ರನ ಮೇಲೆ ನಿಜವಾದ ಹಂಗೆ ಲಿಟ್ರಲ್ ಆಗ ಸಭೆ ಕಟ್ತೀನಿ ಅಂತಂದ್ರ ನೋಡ್ರ ಅಂತೀನಿ. ಅಲ್ಲರ ಅದಕ್ಕೆ ಅರ್ಥ ಮಾಡ್ಕೊಬೇಕು. ಅದಕ್ಕೆ ನೀನ್ ಏನ್ ಕಟ್ತೀಯೋ ಪರ್ಲೋಕ ಕಟ್ತೀಯ ಅಂದ್ಬಿಟ್ಟು ಅಲ್ಲರ ಏನರ್ಥ? ಪರಲೋಕ ರಾಜ ಬಿಗಿ ಕೊಡ್ತೇನೆ. ಏನದು ಪರಲೋಕ ಬಿದ್ದ ಕೈ? ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ, ನರ್ಕಕ್ಕೆ ಸ್ವರ್ಗಕ್ಕೆ ಪವರ್ ಕೊಬ್ಬಿದ್ದಾರೆ ಪೇತ್ರನ್ಗೆ. ಅದಕ್ಕೆ ಇಷ್ಟ ಆಗೋದನ್ನ ನರ್ಕಕ್ಕೆ ಕಳಿಸ್ತಾರೆ, ಇಷ್ಟ ಆಗೋದನ್ನ ಏನ್ ಮಾಡ್ತಾರೆ? ಸ್ವರ್ಗಕ್ಕೆ ಕಳಿಸಿ. ಇವತ್ತು ಅದೇ ಪೋಪ್ ಹೇಳೋದು. ಪೋಪ್ ಹತ್ರ 2 ಗೋಲ್ಡನ್ ಕೀಸ್ ಇದೆ. ಯಾವ್ದಪ್ಪ ಕೀಸ್? ಯೇಸು ಕ್ರಿಸ್ತ ಪೇತ್ರನ್ ಕೊಟ್ಟೋಗಿದ್ದಪ್ಪ. ಒಂದು ನರ್ಕಕ್ಕೆ ಹೋಗೋದಿಕ್ಕೆ, ಇನ್ನೊಂದು ಸ್ವರ್ಗಕ್ಕೆ ಹೋಗೋದಿಕ್ಕೆ. ಯಾರ ಮಾತು ಕೇಳಲ್ಲ ಸೀದ ನರ್ಕಕ್ಕೆ ಹಾಕ್ಬಿಡ್ತೀನಿ, ಮಾತು ಕೇಳ್ದಾರಲ್ಲ ಪರತ ಹಂಗ ಹೇಳಿದ್ದ. ಏನು ಬಿಗ್ ಕೈ ಅಂದ್ರೆ ಏನ್ರಿ? 2 ಬಿಗ್ ಕೈ ಏನಕ್ಕೆ ಕೊಟ್ಟೋದ್ರು ಅಂದ್ರೆ, 2 ಯಾವ್ದೋ ಮುಚ್ಚಲ್ಪಟ್ಟಿತ್ತು. ಅದನ್ನ ತೆರೆಯೋದಿಕ್ಕೆ ಪೇತ್ರನ್ಗೆ ಏನ್ ಮಾಡಿದ್ರು? ಅಧಿಕಾರ ಕೊಟ್ರು. ಏನಪ್ಪಾ ಅದು ಅಂದ್ರೆ, ಯಹೂದ್ಯರಿಗೆ ಮತ್ತೆ ಏನ್ರಿ ಗ್ರೀಕರಿಗೆ, ಅನ್ಯ ಜನಾಂಗದವ್ರಿಗೆ ಪರಲೋಕಕ್ಕೆ ಹೋಗೋದಿಕ್ಕೆ ದ್ವಾರಗಳು ಮುಚ್ಚಲ್ಪಟ್ಟಿತ್ತು. ಯೇಸು ಕ್ರಿಸ್ತು ಪೇತ್ರ ಮುಖಾಂತರ ತೆರೆದ್ರು. ಪೆಂಟಿಕಾಸ್ಟಲ್ ಪೇತ್ರ ಮುಖಾಂತರ ತೆರೆದ್ರು. ಅದಾಯ್ದು 3.5 ವರ್ಷದ ನಂತರ ಕೊರ್ನ್ಯೂಲಿ ಮನೆಗೆ ಏನ್ ಮಾಡಿದ್ರು? ಅದನ್ನ ತೆರೆದ್ರು. ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಮಾಡಿದ ಅವಕಾಶ ಕೊಟ್ರು. ಇದೇ ಸಭೆಯಲ್ಲಿರಂತ ಗೌರವ, ರಿಸ್ಟ್ರಿಕ್ಷನ್ಸ್, ಡಿಸಿಪ್ಲಿನ್. ಇಷ್ಟ ಬಂದಂತ ರೀತಿಯಲ್ಲಿ ಸಭೆಗೆ ಏನ್ ಮಾಡಕ್ಕಾಗಲ್ಲ ರೀ, ಇರೋದಕ್ಕಾಗಲ್ಲ. ಸಭೆಯಲ್ಲಿರಂತ ಗೌರವದ ಪ್ರಕಾರ, ಮರ್ಯಾದೆ ಪ್ರಕಾರ ಅಂತ ಅಪೊಸ್ತಲ ಪೌಲ್ ಹೇಳಲ್ಲ. ಅಂದ್ರೆ ಎಲ್ಲಾ ಸಭೆಗಳಿಗೂ ಒಂದು ಮರ್ಯಾದೆ ಇತ್ತು. ಆ ಮರ್ಯಾದೆ ಮಾಡ್ಬೇಕು, ಕೈಗೊಂಡು ನೋಡ್ಕೊಬೇಕು. ಇದು ಕಟ್ಟಲ್ಪಡೋದಿಕ್ಕೆ. ರಿಸ್ಟ್ರಿಕ್ಷನ್ಸ್ ಬಗ್ಗೆ ಎಕ್ಸಾಂಪಲ್ ನೋಡ್ರಿ. ಇವಾಗ ಸ್ವತಂತ್ರಗಳ ಬಗ್ಗೆ ನೋಡೋಣ. ಈ ತರ ಸಭೆಯಲ್ಲಿ ಸ್ವತಂತ್ರಗಳಿದ್ದಾರೆ, ಸ್ವಾತಂತ್ರ್ಯ ಇದೆ. ಅದರ ಈ ಸ್ವಾತಂತ್ರ್ಯಗಳನ್ನ ಅದೇ ರೀತಿ ಏನ್ ಮಾಡಿ ನಾವು ಉಪಯೋಗಿಸಬಹುದು. ಅದರ ಉದಾಹರಣೆಗೆ ಇವಾಗ ಮದ್ವೆ ಬಗ್ಗೆ ನೋಡೋದಾದ್ರೆ ಏನ್ರಿ, ಮದ್ವೆ ಆಗ್ಬೋದಾ ಆಗ್ಬಾರ್ದಾ? ಆಗ್ಬೇಕು ಅಷ್ಟೆ. ಆಗ್ಬೇಕು ಅಲ್ವರ? ಆಗ್ಲೇ ಬೇಕಾ ಅಥವಾ ಆಗ್ಲೇಬಾರ್ದಾ? ಕಂಪಲ್ಸರಿ ಏನೋ ಇದೆಯಾ? ಇಲ್ಲ, ಕಂಪಲ್ಸರಿ ಇಲ್ಲ. ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಮದ್ವೆ ಆಗ್ಲೇಬಾರ್ದು ಅಂತ ಹೇಳಕ್ ಆಗ್ತದ? ಇಲ್ಲ ರೀ. ಅದಕ್ಕೆ ನಿಬಂಧನೆ ಇಲ್ಲ ರೀ. ಸ್ವತಂತ್ರ ಇದೆ.
ಮದ್ವೆ ಹಂಗಿರ ಆಗ್ಬೋದು, ಆಗದಿರೋ ಕೂಡ ಏನಾಗಿರ್ಬೋದು, ಇರ್ಬೋದ್ರಿ ಅದರ. ಆದ್ರೆ ಜಾರರು ವ್ಯಭಿಚಾರಿಗಳನ್ನ ದೇವ್ರೇನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ಅದ್ರ ವಿವಾಹವು ಘನವುಳ್ಳದ್ದು ಅಂತ ಬೈಬಲ್ ಹೇಳ್ತಾರೆ. ಎಲ್ಲಿ? ಇಬ್ರಿಯರು 13:4 ಓದ್ರಿ. ಇಬ್ರಿಯರು 13ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಯಾರೋ ಸೋದರ ಸೋದರಿಗಳು ಓದ್ರಿ. ಹಾ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಹ್ಮ್. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳ್ಕೊಳ್ಳಿರಿ. ನೋಡ್ರ, ಸ್ವಲ್ಪ ಮುಂಚಿತ ಹೋಗೋದಂದ್ರೆ ವಿವಾಹವು ಘನವುಳ್ಳತ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಮ್ಯಾರೇಜ್ ಇಸ್ ಆನರಬಲ್ ಇನ್ ಆಲ್. ಅದರ ಏನ್ರಿ? ಹಾ, ಸರಿ ಬಾ ಮದ್ವೆ. ಇವತ್ತು ನಾವು ನೀವು ಮದ್ವೆ ಮಾಡ್ಕಂತೀರಿ. ಬಿಷಪ್ ಮದ್ವೆ ಮಾಡ್ಕೊಬೋದಾ? ಮಾಡ್ಕೋಬಾರ್ದು. ಮಾಡ್ಕೊಬಾರ್ದು. ಸರಿ, ವಾಕ್ಯ ಓದೋಣ. 1ನೇ ತಿಮೋತಿ 3ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರ. ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷಲ್ಲಿ ಕೂಡ ಓದೋಣ. ಓದಿಂತೀನಿ. 1ನೇ ತಿಮೋತಿ 3:2 ಓದ್ರಿ ಯಾರಾದ್ರ. 1ನೇ ತಿಮೋತಿ 3:2. ಸಬದಕ್ಷನು, ಹ್ಮ್. ದೋಷರುಷನಿಲ್ಲದವನು, ಏಕಪತಿಯುಳ್ಳವನು, ಮಧ್ಯಾಸಕ್ತಿ ಇಲ್ಲದವನು, ಜಿತೇಂದ್ರನು, ಮನಸ್ಥನು, ಅತಿ ಸತ್ಯಸ್ಕಾರವನ್ನು ಮಾಡುವವನು, ಹ. ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ನೋಡ್ರ, ಸಭಾಧ್ಯಕ್ಷನು ಹೆಂಗಿರ್ಬೇಕಂತೆ? ದೋಷಾರೋಪಣೆ ಇಲ್ಲದವನು, ಏಕ ಪತ್ನಿ ಉಳ್ಳವನಾಗಿರೋ. ಅಂದ್ರೆ ಮದ್ವೆ ಆಗ್ಬೋದ್ರಿ, ಅವ್ರ 8 ಜನ ಹೆಂಡತಿ ಇರ್ಬೇಕು ಅವನ್ಗೆ, ಅಂದ್ರೆ ಒಂದೇ ಹೆಂಡತಿ ಇರ್ಬೇಕು. ನಾಟ್ ಮಲ್ಟಿಪಲ್ ವೈಫ್. ಎಷ್ಟೋ ಜನ ಮದುವೆ ಮಾಡ್ಕೊಂಡಲ್ಲಿ ಒಂದೇ ಹೆಂಡತಿ ಉಳ್ಳವನಾಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲ ಹಂಗನೇ ಅಂತ ಮದುವೆ ಮಾಡ್ಕೊಳ್ಳೋದು ತಪ್ಪಿಲ್ಲ ರೀ. ಯಾರು ಸಭಾಧ್ಯಕ್ಷ, ಸಭೆ ನಡೆಸೋರು ಮದುವೆ ಮಾಡ್ಕೊಳ್ಳೋದು ತಪ್ಪಿಲ್ಲ. ಇದನ್ನ ಇಂಗ್ಲೀಷಲ್ಲಿ ಓದ ನೋಡಿತೀನಿ. ಎಲ್ಲಿ ಇಂಗ್ಲೀಷಲ್ಲಿ ಓದಿದ್ದೀನಿ? 1 ತಿಮೋತಿ 3:2. ಯಾರಾದ್ರೂ KJV ಬೈಬಲ್ ಇದ್ರೆ ಓದ್ರಿ. ಇಲ್ಲ, ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನ ಓದ್ರಿ ಯಾರಾದ್ರು. ಹಾ. A bishop then must be blameless, the husband of one wife, ನೋಡ್ರ, vigilant. ಎಷ್ಟು ಕ್ಲೀನ್ ಹೇಳ್ತಾರೆ. ಬಿಷಪ್ ದೆನ್ ಮಸ್ಟ್ ಬಿ ಬ್ಲೇಮ್ಲೆಸ್, ಹಸ್ಬೆಂಡ್ ಆಫ್ ಒನ್ ನೈಫ್. ಅದರ ಈ ನಮ್ಮ ಕನ್ನಡದಲ್ಲಿ ಮತ್ತು ಸಭಾಧ್ಯಕ್ಷನು ಅಂತ ಬಂದ್ಕೊಂಡಿದ್ದೀರಿ. ಇದು ಇಂಗ್ಲೀಷಲ್ಲಿ ಕೊಡೋಂಥ ವಾರ್ತೆ ಏನ್ರಿ? ಬಿಷಪ್ ಅಂದ್ರೆ ಬಿಷಪ್ ಮದ್ವೆ ಆಗ್ಬೋದು, ಆದ್ರೆ ಅವ್ನಿಗೆ ಎಷ್ಟು ಜನ ಹೆಂಡತಿ ಇರ್ಬೇಕಪ್ಪ ಅಂದ್ರೆ ಒಂದೇ ಹೆಂಡತಿ, ಏಕ ಪತ್ನಿ ಉಳ್ಳವನಾಗಿರ್ಬೇಕು. ಅಂದ್ರೆ ಬಿಷಪ್ ಮದುವೆ ಮಾಡ್ಕೊಂಬೇಡ ಅಂತ ರೂಲ್ಸ್ ಇಲ್ಲ ರೀ. ಮದುವೆ ಮಾಡ್ಕೊಂಬಾರ್ದು. ಇವತ್ತು ಬಿಷಪ್ಗಳು ಮದುವೆ ಆಗ್ತಾರಾ? ಮದ್ವೆ ಆಗ್ತಾರ ಇಲ್ವಾ? ಆಗ್ತಾರೆ. ನಿಮ್ ಕರ್ತಿದಾರೆ ಮದ್ವೆಗೆ? ಬಿಷಪ್ಗಳು ಮದ್ವೆ ಆಗ್ತಾರೆ ಅಂತ ಹೋಗ್ಬಿಟ್ಟು ಹೇಳ್ರಿ ಅಂತಿನಲ್ಲಿ. ಈ ಡಯಾಸಿಸ್ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ರಿ ಬಿಷಪ್ ಮದ್ವೆ ಆಗ್ತೀರಾ ಅಂತ ಹೇಳ್ರಿ, ನೋಡೋಣ ಏನ್ ಮಾಡ್ತಾರೆ ನೋಡೋಣ ಅಂತ್ರಿ. ಅದರ ಬಿಷಪ್ಗಳು ಮದ್ವೆ ಆಗಲ್ಲ. ಬಿಷಪ್ಗಳು ಎಲ್ಲ ಆಗ್ತಾರೆ ಮದ್ವೆಗಳು. ಯಾವ ಬಿಷಪ್ ಮದ್ವೆಗಳೇನಾಗಲ್ಲ, ಆಗಲ್ಲ ಅಲ್ವರ. ಯಾಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಮದ್ವೆ ಆಗ್ಬಾರ್ದು ಅಂತ ನಿಬಂಧನೆ ಮಾಡ್ಬಿಟ್ಟು ಅಂದ್ಬಿಟ್ಟಾರೆ. ಇದು ಸ್ವಾತಂತ್ರ್ಯ ರೀ, ಕ್ರಿಸ್ತನಲ್ಲಿರುವಂತ ಸ್ವಾತಂತ್ರ್ಯ ಅಲ್ವರ. ಇದಕ್ಕೆ ಏನ್ ಹೇಳ್ತಾರೆ? ಅಪೊಸ್ತಲ ಪೌಲ್ ವಾರ್ನಿಂಗ್ ಕೊಟ್ರು. ಏನಂತ ವಾರ್ನಿಂಗ್ ಕೊಟ್ರು ಗೊತ್ತಾ? ನೋಡಿ ಓದೋಣ ಎಲ್ಲಪ್ಪ ಅಂತಂದ್ರೆ 1ನೇ ತಿಮೋತಿ 4ನೇ ಅಧ್ಯಾಯ 1-3. ಯಾರಾದ್ರೂ ಓದ್ರಿ. ಇಲ್ಲಿ ನಮ್ಮ ಸಿಸ್ಟರ್ ಬಿಂದು ಸಿಸ್ಟರ್ ಇಲ್ಲಿ. ಹಾ, ಓಕೆ. ಗೌತಮ್ ಬದರ್ ಓದ್ರಿ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ಹ್ಮ್. ವಂಚಿಸುವ ಆತ್ಮಗಳ ನುಡಿಗಳಿಗೂ ಹ್ಮ್. ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಹ್ಮ್. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ಹಾ. ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ನೋಡ್ರ, ದೇವರಾತ್ಮ ಏನಪ್ಪ ಸ್ಪಷ್ಟವಾಗಿ ಹೇಳ್ತಾರೆ? ಕಡೆ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಎಲ್ಲಾರು ಯಾರಿಗೆ ಕಿವಿ ಕೊಡ್ತಾರಂತೆ? ಯಾವ ಉಪದೇಶಗಳಿಗೆ ಕಿವಿ ಕೊಡ್ತಾರಂತೆ? ದೆವ್ವಗಳ ಬೋಧನೆ. ನಾನು ಪ್ರಶ್ನೆ ನಿಮ್ಗೆ ಕೇಳ್ತಾ ಇರೋದು. ವಾಕ್ಯ ನೋಡ್ಬಿಟ್ಟು ಹೇಳ್ರಿ. ಇವಾಗ ತಾನೇ ವಾಕ್ಯ ಓದ್ತಾರಲ್ಲ, ಕೇಳಿದಿರ್ತಾನೆ. ಯಾವ ಉಪದೇಶಗಳಿಗೆ ಕಿವಿ ಕೊಡ್ತಾರಂತೆ? ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳು. ಅಂದ್ರೆ ದೆವ್ವ ಬಂದ್ ಬೋಧನೆ ಮಾಡ್ಬೇಕು. ಸರಿ, ಇವಾಗ ದೆವ್ವ ಬಂದ್ ಬೋಧನೆ ಮಾಡ್ಬೇಕು. ದೆವ್ವ ಎಲ್ಲಿ ಬೋಧನೆ ಮಾಡ್ಬೇಕು? ಸಭೆಲೆ ಬರ್ಬೇಕು ಅಲ್ವಾ? ಸಭೆಯಲ್ಲಿ ತಾನೇ ಬಂದ್ರೆ ತಾನೇ ಬೋಧನೆ ಮಾಡೋದಕ್ಕೆ ಕೇಳಕ್ ಸಾಧ್ಯ ಇಲ್ಲ. ಎಲ್ಲ ಮೆಕ್ಕಾ ಮದೀನಲ್ಲೋ ದೇವಸ್ಥಾನದಲ್ಲಿ ಬೋಧನೆ ಮಾಡಿದ್ರೆ ನಮ್ ಕ್ರೈಸ್ತವ್ರು ಹೋಗ್ತಾರ ಅಲ್ಲಿ? ಇಲ್ಲ ರೀ. ಹಂಗಾರೆ ಕ್ರೈಸ್ತವ್ರನ್ನ ವಂಚಿಸ್ಬೇಕು ಅಂದ್ರೆ ಆ ದೆವ್ವ ಬಂದು ಎಲ್ಲಿ ಬೋಧನೆ ಮಾಡ್ಬೇಕು? ಸಭೆಯೊಳಗೆ ಬೋಧನೆ ಮಾಡ್ಬೇಕು. ಅದರ ಇದೇನ್ ಬದರಿತು? ನೀವ್ ಹಿಂಗಂತ ಇದ್ದೀರಾ?
ಅಲ್ಲ, ದೆವ್ವ ಸಭೆ ಒಳಗ್ ಬರ್ತದ? ಏ ಬ್ರದರ್, ದೆವ್ವನ ಸಭೆಯಿಂದ ಏನ್ ಮಾಡೋದು? ಓಡಿಸ್ತೀರಿ. ಎಲ್ಲಪ್ಪ ಬರ್ತದೆ ದೆವ್ವ ಅಂತಂದ್ರೆ, ಅಯ್ಯೋ ನೀವೆಲ್ಲ ಎಲ್ಲ ಭ್ರಮೇಲಿದ್ದೀರಾ. ಸೇತಾನು ದೆವ್ವ ಸಭೆಯಲ್ಲಿ ಬಂದು ಹೋಗೋದಲ್ಲ ರೀ, ಪರ್ಮನೆಂಟ್ ಬಂದು ಟೆಂಕಿ ಹಾಕ್ಬಿಡ್ತಾನ್ರಿ. ವಾಕ್ಯ ನೋಡ್ತೀನಿ, ಓದ್ರಿಂತೀರಿ. ಎಲ್ಲಿ? ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ ಓದಿ. ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ ಓದ್ರಿ. ರೆವಲ್ಯೂಷನ್ 2nd chapter 12 and 13. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ನೋಡ್ರ, ಪರ್ಗಮಲ್ಲಿರೋಂಥ ಸಭೆಗೆ ದೂತನಿಗೆ ಬರೇ, ಸಭೆಗೆ ಬರಿ ಅಂತ ಹೇಳ್ತಾರೆ. 13ನೇ ವಾಕ್ಯ ಓದಿ ಬದ್ರಿ. ಹಾ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಹ್ಮ್ ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಹ್ಮ್ ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಅರೆ, ನೀನು ವಾಸ ಮಾಡ್ತದ್ ಎಲ್ಲಪ್ಪ ವಾಸ ಮಾಡ್ತಾ ಇದೀಯ ಅಂತಂದ್ರೆ, ಸೇತನ ಸಿಂಹಾಸನ ಐತಂತರಿ. ಸಭೆಯೊಳಗೆ ಸೇತನ ಬಂದ್ ಏನ್ ಮಾಡೋಣ? ಸಿಂಹಾಸನ ಹಾಕ್ಬಿಟ್ಟವನ್ರಿ. ಬಂದು ವಾಕ್ಯ ಉಪದೇಶ ಮಾಡ್ದ ಅಲ್ಲಿ ಬರ್ತಾರದು ಅಲ್ವರ, ಸಿಂಹಾಸನ ಹಾಕ್ಬಿಟ್ಟವನಂತ. ಅದಕ್ಕೆ ಸಭೆಯಲ್ಲಿ ದೆವ್ವಗಳ ಬೋಧನೆ ಏನಾಗ್ತದೆ? ಬರ್ತದೆ. ಸರಿ, ಏನಿದು ದೆವ್ವಗಳ ಬೋಧನೆ? ಹೆಂಗೆ ಕಂಡಿದ್ದು? ಇವಾಗ ಸೇತಾನ ಬಂದ್ಬಿಟ್ಟು ದೆವ್ವ ಬಂದ್ಬಿಟ್ಟು ಸಭೆಯಲ್ಲಿ ಬೋಧನೆ ಮಾಡ್ತಾನೆ. ಅವನು ನಾನ್ ದೆವ್ವ, ನಾನು ನಿಮ್ ಬೋಧನೆ ಮಾಡ್ತೇನೆ ಕೇಳಿ ಅಂತ ಹೇಳ್ತಾನ? ಹೇಳಿದ್ರೆ ಅದ ಕೇಳ್ತಾರ? ಹಂಗಾರೆ ಅವ್ನು ಹೆಂಗ್ ಬರ್ಬೇಕು ಏನ್ರಿ? ಹ, ಅವನು ತೋಳದ ತರ ಬಂದ್ರೆ ಆಗಲ್ಲ. ಪಿ ವೇಸ್ಟ್ ಅಲ್ಲಿ ತೊಳ ಆಗಿರ್ಬೇಕು, ಬರ್ಬೇಕು. ತೊಳ ಬರ್ತೈತೆ, ಆದ್ರೆ ತೊಳೆ ಹೆಂಗ್ ಬರ್ಬೇಕು? ಕುರಿ ವೇಸ್ಟ್ ಅಲ್ಲಿ ಬರ್ಬೇಕು. ಅದನ್ನ ಯೇಸು ಕ್ರಿಸ್ತ ಹೇಳಿದ್ದು, ಹುಷಾರಾಗಿರಿ. ನಿಮ್ಮ ನಡುವೆ ಏನ್ ಬರ್ತವೆ? ಆ ಕುರಿ ವೇಸ್ಟ್ ಅಲ್ಲಿ ತೋಳಗಳು ಬರ್ತವೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಹೆಂಗ್ ಕಂಡಿದ್ದು? ಇವಾಗ ಇದು ಕುರಿನ ಈ ತೊಳ ಅಂತ ಹೆಂಗ್ ಕಂಡಿರ್ಬೇಕು ಅಂದ್ರೆ, ಉಪದೇಶ. ಬೈಬಲ್ ಇಲ್ದಿರಂತ ಉಪದೇಶ ಮಾಡಿದ್ರೆ ಅದೆಂತ ಉಪದೇಶ ಅಂತ ತಿಳ್ಕೊಬೇಕು ನಾವ್. ಇವಾಗ ತೋಳ ಬಂದ್ ಮಾತಾಡ್ತಾರ ಅಂತ ತಿಳ್ಕೊಬೇಕು. ಹೆಂಗ್ ಕಂಡಿಡಿಯೋದು? ಇವಾಗ 1ನೇ ತಿಮೋತಿ ಓದ್ರಲ್ಲ, 4ನೇ ಅಧ್ಯಾಯ ಓದ್ರಲ್ಲ, 1ನೇ ವಾಕ್ಯ ಓದ್ರಲ್ಲ, 2ನೇ ವಾಕ್ಯದಿಂದ ಓದ್ಕೊಂಬನ್ನಿ. ಅಲ್ಲಿ ಹೇಳ್ತಾರೆ ಏನದು ದೆವ್ವದ ಉಪದೇಶಗಳು. ಓದಿ, ನಾನು ಓದ್ಕೊಂಬಂದ್ರೆ ಯಾರದಾರ? ಹಾ, 1 Timothy 4 chapter 2 and 3 ಓದ್ರಿ. ಸುಳ್ಳು ಬೋಧಕರು ಬಂದು ಹ್ಮ್ ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ನೋಡ್ರಿ, ಇಲ್ಲಿ ಹೇಳ್ತಾರೆ ಸುಳ್ಳು ಬೋಧಕರು ಬರ್ತಾರೆ ಅಂತಾರೆ. ಹಂಗಾರೆ ದೆವ್ವ ಬಂದು ಬೋಧನೆ ಮಾಡ್ತಾನೆ. ಹೆಂಗ್ ಬೋಧನೆ ಮಾಡ್ತಾನೆ ಅಂದ್ರೆ, ಅವನೇ ಬರಲ್ಲ ಅಲ್ಲಿ, ಸುಳ್ಳು ಬೋಧಕರನ್ನ ಕಳ್ಸ. ಹಂಗಾರೆ ಬೋಧಕರ ಮುಖಾಂತರನೇ ಸುಳ್ಳು ಉಪದೇಶ ಮಾಡೋದನ್ನ ಅರ್ಥ ಮಾಡ್ಕೊಬೇಕು. ಇದು ದೆವ್ವದ ಉಪದೇಶ ಅಂತ. ಸರಿ, ಬಂದು ಏನ್ ಮಾಡ್ತಾನೆ? ಮುಂದಕ್ಕೆ ಓದಿ ಬುಧರ್. ಹಾ, ಸ್ವಂತ ಅಪರಾಧ ಬರೆ ಉಳ್ಳವರಾದ್ರು ಸರಿ. ಹಾ, ತಾವು ನೀತಿವಂತರೆಂದು ಹಾ, ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಅವನ ಮರಳುಗೊಳಿಸಿ. ಮದುವೆಯಾಗಬಾರದಂತಲೂ ನೋಡಿ, ಮರಳುಗೊಳಿಸ್ತಾರೆ. ಹೆಂಗ್ ಮರಳುಗೊಳಿಸ್ತಾರೆ? ಹಾ, ಮದುವೆಯಾಗಬಾರದಂತಲೂ ಏನಾಗ್ಬಾರ್ದು ಅಂತ ಹೇಳೋದು ಮೊದಲು? ಅವರನ್ನು ಮದುವೆ ಮರಳುಗೊಳಿಸಿ ಮದುವೆಯಾಗಬಾರದಂತಲೂ. ನೋಡ್ರ, ಇವ್ ನೀವೆಲ್ಲ ಏನಂದ್ರೆ, ಯಾರು ಅಂದ್ರಲ್ಲ ಬಿಷಪ್ ಮದ್ವೆ ಆಗ್ಬಾರ್ದು ಅಂದ್ರಲ್ಲ. ನೋಡಿ ಏನಂತಾರೆ? ಮದ್ವೆ ಆಗ್ಬಾರ್ದು, ಆಗ್ಲೇ ಕುಡ್ದು ಅಂತಂದ್ಬಿಟ್ಟು. ಇದು ಯಾರ ಉಪದೇಶ? ದೇವ್ರ ಉಪದೇಶನ? ಸೇತಾನಿನ ದೆವ್ವದ ಉಪದೇಶ. ಇದನ್ನ ಸಭೆಯೊಳಗೆ ತರ್ತಾರಂತೆ. ನೋಡ್ರಿ ಅಂತೀನಿ ಕರ್ತನಲ್ಲಿ ಪ್ರಿಯಗಳೇ. ಹಂಗೆ ಸಭೆಯಲ್ಲಿ ಬಂದು ದೆವ್ವ ಹೆಂಗ್ ಬೋಧನೆ ಮಾಡ್ತಾ ಅಂದ್ರೆ, ಮದುವೆ ಆಗಬಾರದೆಂತಲೂ ಅಂತ ಮೊದಲು ಒಂದು ಎಕ್ಸಾಂಪಲ್ ಉಪದೇಶ, ತಪ್ಪಾದ ಉಪದೇಶ, ದೆವ್ವದ ಉಪದೇಶ. ಮದುವೆ ಆಗ್ಬಾರ್ದಾ? ಆಗ್ರಿ, ಈಗಿನ ದೊಡ್ಡದಲ್ಲಿ ದೇವರೇ ಮದುವೆ ಮಾಡೋರಂತೆ. ಮದುವೆ ಆಗಿ ಸಂತಾನ ಅಭಿವೃದ್ಧಿ ಮಾಡಿ ಅಂತ ದೇವರೇ ಹೇಳೋರಂತೆ. ಆದ್ರೆ ಏಕಪತ್ನಿ ಉಳ್ಳವನಾಗಿ ಅಂತ ಹೇಳವ್ರೆ. ಹಾಗೆ ಮದುವೆ ಮಾಡ್ಕೊಂಡ್ರೆ ಏನ್ ತಪ್ಪು ಅಲ್ವ್ರಾ? ನೋಡ್ರಿ, ನೆಕ್ಸ್ಟ್ ಆಮೇಲೆ ಇನ್ನೊಂದು ಏನ್ ಬದ ಉಪದೇಶ ಕಂಟಿನ್ಯೂ ಮಾಡಿ. ಹಂಗೆ ಮದುವೆ ಆಗಬಾರದೆಂತಲೂ, ಆಮೇಲೆ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ. ಇಂತಿಂತ ಆಹಾರನ ತಿನ್ನಬಾರದೆಂತಲೂ ಅಲ್ವರ? ಇವಾಗ ಏನ್ರಿ, ನೀವೆಲ್ಲ ಕ್ರೈಸ್ತವ್ರ ತಾನೆ? ನಾನ್ ವೆಜಿಟೇರಿಯನ್, ಮಾಂಸನ ಯಾವ ದಿನ ತಿನ್ಬಾರ್ದು ಕ್ರೈಸ್ತವರು? ಎಲ್ಲಾ ದಿನ ತಿನ್ಬೋದು. ಬ್ರದರ್ ಎಲ್ಲಾ ದಿನ ತಿನ್ಬೋದು. ಸರಿ, ಯಾವಾಗ ಎಲ್ಲ ತಿನ್ನಲ್ಲ? ಜನ ತಿನ್ಬೋದು. ಕ್ರೈಸ್ತವರು ಯಾವಾಗ ತಿನ್ನಲ್ಲ? ಯಾವ ಡೇಸ್ ಅಲ್ಲಿ? ಲೆಂಟ್ ಡೇಸ್ ಅಂತ ಹೇಳ್ತಾರೆ. ಏನ್ ಲೆಂಟ್ ಡೇಸ್ ಅಂದ್ರೆ? ಉಪವಾಸ ಗುಡ್ ಫ್ರೈಡೆ ಬಂತು ನೋಡಿ ಅಲ್ವರ. ಗುಡ್ ಫ್ರೈಡೆ ದಿನ ತಿಂತೀರಾ ನೀವು? ತಿಂತೀರಾ? RCL ಮಾತ್ರ ಆತರ ಮಾಡ್ತಾರೆ. ನೀವ್ ತಿಂತೀರಾ? ಬ್ರದರ್ ಲೆಂಟ್ ಡೇಸ್ ಅಲ್ಲಿ ತಿನ್ಬೋದಲ್ಲ? ತಿನ್ಬೋದು. ಅಲ್ಲ ತಿಂತೀರೋ ಇಲ್ವೋ? ಬ್ರದರ್ ಲೆಂಟ್ ಡೇಸ್ ಅಲ್ಲಿ ನಾವು ತಿಂತೀವಿ ಬ್ರದರ್. ತಿಂತೀರ? ತಿಂತೀವಿ ಸರಿ, first. ಅಲ್ವರ. ಬ್ರದರ್ ಹೇಳಿದ್ರಲ್ಲ ರೋಮನ್ ಕ್ಯಾಥಲಿಕ್ ಅಲ್ಲಿ ಹೋಗ್ರಿ ಏನ್ರಿ, ಕೆಲವು ಜನಕ್ಕೆ ಕೇಳ್ರಿ ಅಂತೀನಿ, ಅವ್ರು 8 ಡೇಸ್ ಅಲ್ಲಿ ಮಾಂಸನ ತಿನ್ನಲ್ಲ ರೀ. ಹುಳಿ ಗಂಜಿ ಕುಡಿತಾರೆ.
ಯಾಕೆ ಏಸು ಕುಸು ಮುಳಿ ರಕ್ಷ ಕೊಟ್ರಲ್ಲ 40 ದಿವಸ ಆಮೇಲೆ ಫುಲ್ ಬ್ಯಾಟಿಂಗ್ಗೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆಮೇಲೆ ಫ್ರೈಡೇಸ್ ಕ್ರಿಶ್ಚಿಯನ್ಸ್ ಏನ್ ಮಾಡಲ್ಲ ಗೊತ್ತಾ, ಮಾಂಸ ತಿನ್ನಲ್ಲ ಗೊತ್ತಾ ನಿಮ್ಗೆ? ನೀವೆಲ್ಲ ಯಾವ ಕ್ರಿಶ್ಚಿಯನ್ಸ್ ಗೊತ್ತಿಲ್ಲ ನಮ್ಗೆ. ನೋಡಿ ಇದೆಲ್ಲ ಯಾರು ಉಪದೇಶಗಳಂತೆ? ದೆವ್ವಗಳ ಉಪದೇಶಗಳು. ಮದುವೆ ಆಗಬಾರದೆಂತಲೋ, ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೋ ಏನ್ರಿ ಆ ಉಪದೇಶಕರು ಉಪದೇಶ ಮಾಡ್ತಾರಂತೆ. ನೋಡ್ರಿ ಅಂತೆ ಕಾಲದಲ್ಲಿ ದೆವ್ವ ಹೆಂಗ್ ಬರ್ತೈತೆ, ಸಭೆಗಳು ನೋಡಿ ಎಂತ ಉಪದೇಶ ಬರ್ತೈತೆ, ದೇವಸ್ಥಾನ ಎಲ್ಲ ಮಾಡ್ತಾರ ಇವನಲ್ಲ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ದೇವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಏನ್ರಿ, ಮಹಾಪರಿಶುದ್ಧವಾಗಿ ನಂಬಿಕೆ ಐತಲ್ಲಪ್ಪ ಸತ್ಯವೇದನ ಸೇತಾನ್ ಬಂದ್ಬಿಟ್ಟು ಹಾಳು ಮಾಡಾಕ್ ಕೊಡ್ತಾರೆ ಅಂತ. ಅದಕ್ಕೆ ದೇವ್ರು ಎಲ್ಲಾ ರೈಟಿಂಗ್ ನಲ್ಲಿ ಕೊಟ್ಬಿಟ್ರು. ಅರ್ಥ ಆಯ್ತಾ? ಅಪೋಸಸ್ ಮುಖಾಂತರ ಏನಕ್ಕೆ ಬರ್ಸಿದ್ದು ಬೈಬಲ್ ಅಂದ್ರೆ ಇದಕ್ಕೆ. ಸುಮ್ನೆ ಹಂಗೆ ಗಾಳಿಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿದೀನಿ, ಇದೇ ತರ ನೆಕ್ಸ್ಟ್ ಇನ್ನೊಬ್ಬನ ಹತ್ರ ಮಾತಾಡ್ತೀನಿ, ಅವನ ಹತ್ರ ನಿಮ್ಮ ಹತ್ರ ಕನ್ಸಲ್ಲಿ ಮಾತಾಡಿದೆ, ನಿಮ್ಮ ಹತ್ರ ಕಿವಿಯಲ್ಲಿ ಮಾತಾಡ್ದೆ, ನೆಕ್ಸ್ಟ್ ಬರ್ತೀನಿ ಇನ್ನೊಬ್ಬ ಅವನ ಹತ್ರ ಕಿವಿಯಲ್ಲಿ ಮಾತಾಡ್ತೀನಿ, ಅವನ ಹತ್ರ ಕನ್ಸಲ್ಲಿ ಮಾತಾಡ್ತೀನಿ ದೇವ್ರು ಹೇಳಿದ್ರ? ಇಲ್ಲ ರೀ, ಎಲ್ಲ ಇಲ್ಲೇ ಸ್ಟಾಪ್ ಅಲ್ವರ. ಅದಕ್ಕೆ ದೇವ್ರ ರೈಟಿಂಗ್ ಅಲ್ಲಿ ಕೊಟ್ಬಿಟ್ರು. ನೋಡಿ ಮಾತು ಎಷ್ಟು ಬದಲಾವಣೆ ಆಗ್ತಾರೆ ಅಂತಂದ್ರೆ, ಮನುಷ್ಯನ ವೀಕ್ನೆಸ್ ಹಂಗಿದೆ ರೀ. ಅದಕ್ಕೆ ರೈಟಿಂಗ್ ವೆರಿ ಇಂಪಾರ್ಟೆಂಟ್. ಮನೆ ಪತ್ರ ಮಾಡ್ತೀರಿ ಗೊತ್ತಾ, ಅಗ್ರಿಮೆಂಟ್. ಒಂದ್ ಮನೆಗೆ ಬೋಗಿಗೆ ತಗೊಂತೀರಿ, ಬೋಗಿಗೆ ತಗೊಂಡ್ಬೇಕಾದ್ರೆ ಏನ್ ಮಾಡ್ತೀರಿ, ಅಗ್ರಿಮೆಂಟ್ ಹಾಕ್ತಿರಿ. ಅಂದ್ರೆ ಅಗ್ರಿಮೆಂಟ್ ಏನಕ್ಕೆ ಹಾಕ್ತಿರಿ? ಮಾತಾಡಿ ಹೇಳಿದ್ರೆ ಆಗಲ್ಲ, ನಮ್ಮ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಬಿಡೋದು, ಅದು ಪ್ರೂಫ್ ಆಗಿ ಇಟ್ಕೊಂಡ್ರೆ ಆಗ್ಬಿಡ್ತದಾ? ಅದೆಲ್ಲ ಯಾರು ನಂಬಲ್ಲ ಸರ್, ಈ ತರ ಯಾರು ಬೇಕಾದ್ರೆ ಮಾಡ್ತಾರೆ, ಹೋಗಿ ಸುಳ್ಳು ಅಂದ್ಬಿಡ್ತಾರೆ. ಅದ್ರ ಪತ್ರ ಬರ್ಬಿಟ್ರೆ ಏನ್ರಿ ಮಾಡೋದಕ್ಕೆ ಪಕ್ಕಾ ಪ್ರೂಫ್. ಇದೇ ರೀತಿ ದೇವ್ರ ಏನ್ ಮಾಡಿತ್ತು, ಎಲ್ಲ ರೈಟಿಂಗ್ ನಲ್ಲಿ ಇಟ್ಬಿಟ್ರು. ಕ್ರಿಸ್ತನ್ಗೆ ಫಸ್ಟೇ ಗೊತ್ತಿತ್ತು ಸಭೆ ಏನಾಗ್ತಾರೆ ಈ ತರ, ಸಭೆಯೊಳಗೆ ಶೇತಾನ್ ಬರ್ತಾನೆ, ದುರುಪದೇಶಗಳನ್ನ ತರ್ತಾನೆ, ಸಭೆನ ಹಾಳು ಮಾಡ್ತಾನೆ ಅಂತ ಕ್ರಿಸ್ತನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಲ್ವರ. ಅದಕ್ಕೆ ಅವರು 2 ಸಾಮ್ಯಗಳಲ್ಲಿ ಸಭೆ ಈ ತರ ಹಾಳಾಗ್ತಾರೆ ಅಂತ ವಾರ್ನಿಂಗ್ ಕೊಡ್ತಾರೆ. ಎಲ್ಲಿ? ಮ್ಯಾಥ್ಯೂ 13 ಚಾಪ್ಟರ್ 31 and 32 ಓದಿತೀರಿ. ಮತ್ತೆ 13ನೇ ಅಧ್ಯಾಯ 31 ಮತ್ತೆ 32 ಓದ್ರಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಹಾ. ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಏನಾಗಿದೆ, ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ನೋಡ್ರ ಹೇಳ್ರಿ, ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಸಾಸಿವೆ ಕಾಳನ್ನ ಹೇಳೋದು ನಮ್ಗೆ ಚೆನ್ನಾಗ್ ಗೊತ್ತು ಅಲ್ವರ, ವಿಶ್ವಾಸ. ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ ವಿಶ್ವಾಸ ಎಷ್ಟಿರ್ಬೇಕಾ? ಸಾಸಿವೆ ಕಾಳಷ್ಟು. ಬಿತ್ತೋನ್ ಯಾರಪ್ಪ ಅಂದ್ರೆ ಮನುಷ್ಯ ಕುಮಾರನು. ಯೇಸು ಕ್ರಿಸ್ತ ಏನ್ ಮಾಡೋದಂದ್ರೆ ಕ್ರೈಸ್ತ ನಂಬಿಕೆನ ಭೂಲೋಕದಲ್ಲಿ ಏನ್ರಿ ಮಾಡಿದ್ರು, ಬಿತ್ತನೆ ಮಾಡಿದ್ರು. ಎಷ್ಟಿತ್ತು, ತುಂಬಾ ಚಿಕ್ಕದ್ರಿ. ಎಲ್ಲಾ ಬೀಜಗಳಲ್ಲಿ, ಎಲ್ಲಾ ವಿಶ್ವಾಸಗಳಲ್ಲಿ, ಎಲ್ಲಾ ಮತಗಳಲ್ಲಿ ತುಂಬಾ ಚಿಕ್ಕದಾಗಿರೋಂಥ ವಿಶ್ವಾಸ ಕ್ರೈಸ್ತ ವಿಶ್ವಾಸ. ಇದನ್ನ ಏನಪ್ಪಾ ಮಾಡಿದ್ರು ಅಂತಂದ್ರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಏನ್ ಮಾಡಿದ್ರು, ಅವ್ರ ಬಿತ್ತನೆ ಮಾಡಿದ್ರು. ನೋಡಿರ್ತೀನಿ ಅಲ್ವರ, ಹಿಂಗಿತ್ತಂತೆ, ತುಂಬಾ ಚಿಕ್ಕದಾಗಿತ್ತಂತ್ರಿ ಅಲ್ವರ. ಏನ ಕ್ರೈಸ್ತ ಒಂದು ವಿಶ್ವಾಸ ಶುರು ಆಗ್ಬೇಕಾದ್ರೆ ಸಭೆಯಲ್ಲಿ ಹೆಂಗಿತ್ತಂತೆ, ಅದು ತುಂಬಾ ಚಿಕ್ಕದಾಗಿ ಏನಾಗಿದೆ ಅಲ್ಲಿ ಶುರು ಆಗಿತ್ತು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುರಗಳೇ ಅಲ್ವರ. ಆಮೇಲೆ ಏನ್ ಹೇಳ್ತಾರೆ, ಇದು ಏನ್ರಿ ಎಲ್ಲಾ ಕಾಯಿ ಪಲ್ಯ ಗಿಡಗಳಿಗಿಂತ ಏನಾಗಿತ್ತಂತೆ ಚಿಕ್ಕದಾಗಿತ್ತು ಅಂತ ಹೇಳ್ತಾರೆ ಅಲ್ವರ. ಇವಾಗ ಏನ್ರಿ ಸಾಸಿವೆ ಕಾಳು ನೀವ್ ನೋಡಿದಿರಲ್ಲ, ಯೇಸು ಕೃಷ್ಣ ಹೇಳ್ತಾರೆ ಎಲ್ಲಾ ಚಿಕ್ಕದಾಗಿದ್ದು ದೊಡ್ಡದಾಗಿ ಬೆಳೆದು ಮರವಾಗ್ಬಿಡ್ತು ಅಂತ ಹೇಳ್ತಾರೆ. ಯಾವ ತರ ಮರ ಆಗ್ಬಿಡ್ತು, ಆಕಾಶ ಪಕ್ಷಿಗಳು ಕೂತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ನೀವ್ ಹೇಳ್ರಿ, ಸಾಸಿವೆ ಕಾಳು ಗಿಡನ ಮರನ? ಗಿಡ. ಗಿಡ. ಅದರ ಮರ ಎಲ್ಲೂ ಇಲ್ಲ ಬಿಡ್ರಿ, ಅದರ ಗಿಡದೇ ಗಿಡ. ಮತ್ತೆ ಮರ ಆಗ್ಬಿಡ್ತು ಅಂತ ಅಂತಾರಲ್ಲ, ಏನರ್ಥ ಅಂದ್ರೆ ಕ್ರೈಸ್ತ ವಿಶ್ವಾಸನ ಭೂಲೋಕದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಉದ್ದೇಶ ಬರೀ ಗಿಡ ಆಗಿರ್ಬೇಕು ಅಂತ. ಇವತ್ತೇನಾಗ್ಬಿಡ್ತು, ಕ್ರೈಸ್ತ ಧರ್ಮ ದೊಡ್ಡದಾಗಿ ಬೆಳ್ಬಿಡ್ತೀರಿ. ಎಷ್ಟು ದೊಡ್ಡದಾಗಿ ಬೆಳ್ಬಿಡ್ತು ಅಂತಂದ್ರೆ ದೊಡ್ಡ ಸಂಸ್ಥೆ ಆಗೋಯ್ತು. ಹೈಯೆಸ್ಟ್ ಕಲೆಕ್ಷನ್ ಇವತ್ತೆಲ್ಲಾಗ್ತಾರೆ ಗೊತ್ತಾ? ಎಲ್ಲಾಗೋದು ಇವತ್ತು ದುಡ್ಡು ಕಾಣಿಕೆ ಹೆಚ್ಚಾಗಿ ಅಲ್ಲಿ ವಸೂಲಿ. ರೋಮನ್ ಕ್ಯಾಥೋಲಿಕ್. ಏನಮ್ಮ ತಿರುಪತಿ ಚರ್ಚ್ಗಳಲ್ಲಿ. ಚರ್ಚ್ಗಳಲ್ಲಿ ಕರೆಕ್ಟ್ ಹೇಳ ನೋಡಿದ್ವಿ ಬ್ರದರ್. ಸಭೆ ಹೆಚ್ಚಾಗಿ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗೋದು ವ್ಯಾಟಿಕನ್ ಸಿಟಿ ಇಲ್ರಿ. ಅದರ ಯೇಸು ಕ್ರಿಸ್ತು ಎಷ್ಟು ಇಸ್ಕೊಟ್ರು? ಯಾರ ಇಸ್ಕೊಂಡ್ರೆ? ಯೋಚನೆ ಮಾಡಿರ್ತೀನಿ, ಎಷ್ಟೇ ಇಸ್ಕೊಂಡ್ರೆ ದಶಮಾಂಶ ಕೊಟ್ರಪ್ಪ ನನ್ಗೆ ಅಂತ ಯೇಸು ಕ್ರಿಸ್ತು ಎಷ್ಟು ಇಸ್ಕೊಂಡವ್ರೆ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ
ಸಭೆ ದೊಡ್ಡದಾಗ್ಬಿಡ್ತು. ಏನ್ ದೊಡ್ಡ ಮರ ಆಗ್ಬಿಡ್ತು ಅಂದ್ರೆ ಆಕಾಶ ಪಕ್ಷಿಗಳು ಬಂದು ಕುತ್ಕೊಂಡ್ಬಿಡ್ತು. ಪಕ್ಷಿ ಏನ್ ಇವಾಗ ಅದ್ ಹೇಳ್ತಾರೆ ಬ್ರದರ್, ನಮ್ ಬ್ರಾಂಚ್ ಅಲ್ಲಿ ಇದೆ, ನಮ್ ಬ್ರಾಂಚ್ ಅಲ್ಲಿ ಇದೆ. ಬ್ರಾಂಚ್ 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 ಏನ್ ಬ್ರಾಂಚ್? ಎಲ್ಲಾ ಬ್ರಾಂಚ್ ಗಳಲ್ಲಿ ಯಾರು ಕೂತವ್ರೆ ಅಂದ್ರೆ ಪಕ್ಷಿ ಬಂದ್ ಕೂತವ್ರೆ. ಏನಿದು ಪಕ್ಷಿ ಅಂತಂದ್ರೆ ಅದರ ಸೈತಾನ್. ಪಕ್ಷಿ ಅಂದ್ರೆ ಶೇತಾನ. ಯೇಸು ಕ್ರಿಸ್ತ ಹೇಳ್ತಾ ಗೊತ್ತಾ, ಬಿತ್ತುವನು ಸಮಯ ಚೆನ್ನಾಗ 4 ವಿಧವಂತ ಭೂಮಿಲಿ ಬಿತ್ತು, ದಾರಿ ಮಗ್ದಲ್ಲಿ ಬಿತ್ತು, ದಾರಿನ ಮಗ್ಲಲ್ಲಿ ಬೀಳ್ತಾ ಇರ್ಬೇಕಾದ್ರೆ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು. ಆ ಪಕ್ಷಿ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ವಾಕ್ಯ ಕೇಳ್ತಾ ಇರ್ಬೇಕಾದ್ರೆ ಈ ಕಿವಿನ ಏನ್ ಮಾಡ್ತಾರೆ, ಈ ಕಿವಿನ ಹೋಗ್ತಾ ಇರ್ತಾರೆ, ಈ ಕಿವಿನ ಹೋಗ್ತಾ ಇರ್ತಾರೆ ವಾಕ್ಯ, ಈ ಕಿವಿನ ಹಂಗೆ ಎಕ್ಸಿಟ್ ಆಗ್ತಾ ಇರ್ತಾರೆ. ಏನದು? ಶೇತಾನ್ ಬಂದು ಎತ್ಕೊಂಡು ಹೋಗ್ಬಿಟ್ಟಾರೆ. ಪಕ್ಷಿ ಅಂತಂದ್ರೆ ಶೇತಾನು. ಶೇತಾನು ಎಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟ ಇವತ್ತು ಅಂತಂದ್ರೆ ಸಭೆ ಒಳಗೆ ಬಂದ್ ಸೆಟ್ಲ್ ಆಗ್ಬಿಟ್ಟವ್ರೆ. ಎಲ್ಲೂ ಇಲ್ಲ ರೀ ಶೇತಾನು. ಎಲ್ಲೋ ಒಂದ್ ಕಡೆ ತಿಳ್ಕೊಂಡ್ಬಿಟ್ಟಿದ್ರೆ ಯಾರೋ ದೇವಸ್ಥಾನದಲ್ಲಿ ಅವನೇ, ಯಾವ್ದೋ ಮೆಕ್ಕ ಮದೀನವನೇ ಅಂತಾರೆ. ಇಲ್ಲ ರೀ, ಇರೋದೆಲ್ಲ ಶೇತಾನು ಸಭೆಗಳಲ್ಲಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಬೈಬಲ್ ಅಲ್ಲಿ ಹೇಳ್ತಾರೆ. ಓದಿದ್ದೀನಿ, ಪ್ರಕಟಣೆ 18:2 ಓದಿ. ರೆವಲ್ಯೂಷನ್ 18:2 ಓದ್ರಿ. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಏನ್ರಿ? ಅಶುದ್ಧಾತ್ಮಗಳ ಆಶ್ರಯವು. ನೋಡ್ರ, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು. ಪವಿತ್ರಾತ್ಮ ಆಶ್ರಯ ಅಂದಿರ್ತಾರೆ. ಪವಿತ್ರಾತ್ಮ ಅಂತ ಅಶುದ್ಧಾತ್ಮ ರೀ. ಅಶುದ್ಧಾತ್ಮಗಳ ಆಶ್ರಯವು ಅಪಿ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ನೋಡ್ರ, ಎಲ್ಲ ಆಶ್ರಯವಂತ ಪಕ್ಷಿಗಳು, ಎಲ್ಲಾ ದುರ್ಬೋಧನೆಗಳಿಗೆ ಏನ್ರಿ ಆಶ್ರಯ. ಅದು ಸುಳ್ಳು ಸಭೆಗಳು. ಸುಳ್ಳು ಸಭೆ ಐತಾ ಇಲ್ವಾ? ಐತೆ, ಯಾಕಿಲ್ಲ ಏನ್ರಿ? ಶೇತಾನ್ ನೀನು ಎಲ್ಲಾ ಕಡೆ ಎಲ್ಲ ಒಳ್ಳೆ ಸತ್ಯ ಸಭೆನ ಬಿಟ್ಬಿಡು. ಎಲ್ಲಾ ಕಡೆ ಎಲ್ಲೆಲ್ಲಿ ದೇವ್ರ ವಾಕ್ಯ ಸರಿಯಾಗಿಲ್ವೋ, ಉಪದೇಶ ಕರೆಕ್ಟ್ ಆಗಿಲ್ವೋ, ಸತ್ಯ ವಾರ್ತೆಗಳಿಲ್ವೋ, ಅವೆಲ್ಲ ಸುಳ್ಳು ಸಭೆಗಳು. ಇವತ್ತಿನ ವಾಕ್ಯದ ಓದಿಲ್ವ ಅಲ್ಲಿ? ಅದರ ಏನ ಸುಳ್ಳು ಬೋಧಕರು ಬಂದು ಏನ್ರಿ ಅಪರಾಧಿಗಳನ್ನೆಂಬಂತ ಹೊರೆ ಉಳ್ಳವರು ಆದ್ರೂ ಸರಿ ನೀತಿವಂತರ ತರ ತೋರಿಕೆ ಮಾಡಿ ಬಂದ್ ಮಾಡ್ತಾರಂತ. ಅಂದ್ರೆ ಇನ್ನೊಂದು ವಾಕ್ಯ ಓದೋಣ, ಮ್ಯಾಥ್ಯೂ 13:33 ಓದಿ. ಮತ್ತೆ ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಆಮೇಲೆ ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯ್ತು. ನೋಡ್ರ, ಏನಾಯ್ತ ಇಡೀ ಹಿಟ್ಟೆಲ್ಲ ಏನಾಗ್ಬಿಡ್ತು, ಹುಳಿ ಆಗ್ಬಿಡ್ತದೆ. ಅದ್ರ ಏನಪ್ಪ ಇದು ಅಂತಂದ್ರೆ ಏನ್ರಿ, ಒಬ್ಬ ಪರಲೋಕ ರಾಜ್ಯ ಒಂದು ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ. ಒಂದು ಸ್ತ್ರೀ ಏನ್ ಮಾಡಿದ್ರು, ಸ್ವಲ್ಪ ಹುಳಿಂದ 3 ಹಿಟ್ಟಿಗೆ ಹಾಕ್ಬಿಟ್ಟಂತೆ, ಎಲ್ಲ ಹುಳಿ ಆಗ್ಬಿಡ್ತಂತೆ. ಏನಿದು ಅರ್ಥ? ಅದರ ನಾವ್ಯಾರೋ ನಮ್ಮ ಆಹಾರಕ್ಕೆ ಹುಳಿ ಹಾಕೊಂತಾನೆ, ಹುಳಿ ಹಾಕೊಂಡ್ರೆ ತಿನ್ನಕ್ಕಾಗಲ್ಲ ರೀ. ಏನೋ ದೋಸೆ ಸ್ವಲ್ಪ 1 ದಿನ 2 ದಿನ 3 ದಿನ ದೋಸೆ ತಿನ್ನಕ್ಕಾಯ್ತದೆ? ಆಗಲ್ಲ. ಹಂಗಾರೆ ಹುಳಿಯನ್ನ ಏನರ್ಥ? ಹುಳಿ ಅಂದ್ರೆ ದುರುಪದೇಶ, ದುರ್ಬೋಧನೆಗಳು. ಅಲ್ಲರ ಓದೋಣ ನೋಡ್ತೀನಿ, ಮ್ಯಾಥ್ಯೂ 16:11 ಓದಿ. ಮ್ಯಾಥ್ಯೂ 16:11 ಓದ್ರಿ. ಬೈಬಲ್ ಏನಿದೆ ಓದೋಣ ವಾಕ್ಯ. ಮತ್ತೆ 16:11. ನಾನು ರೊಟ್ಟಿಯನ್ನು ಕುರಿತು ಮಾತನಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದರು. ನೋಡ್ರ, ಫರಿಸಾಯರ ಸದಸ್ಯರ ಹುಳಿ ಹಿಟ್ಟಿನ ವಿಚಾರದಲ್ಲಿ ಹೆಂಗ್ರಿ ಜಾಗರೂಕರಾಗಿರಿ. ಹುಳಿ ಹಿಟ್ಟನ್ನು ಏನಾಗ ಫರಿಸಾಯರಿಂದ ಹುಳಿ ಇಟ್ಕೊಂಡಿದ್ದಾರೆ. ದುರ್ಬೋಧನೆ, ಅವ್ರ ದುರ್ಬೋಧನೆ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಈ ದುರ್ಬೋಧನೆ ಸ್ತ್ರೀ ಏನ್ ಮಾಡಲಂತೆ, 3 ಇಡೀ ಹಿಟ್ಟಿಗೆ ಹಾಕ್ಲಂತ. ಏನಪ್ಪ ಅರ್ಥ ಅಂದ್ರೆ, ಸಭೆಗೆ 3 ಮುಖ್ಯವಾದ ಉಪದೇಶಗಳಿತ್ತು. ಅದರ ಏನಪ್ಪ ಅಂದ್ರೆ ಪ್ರೀತಿ, ನಿರೀಕ್ಷೆ, ನಂಬಿಕೆ ಎಲ್ಲಿದೆ? 1 ಕೊರಿಂಥ 13:13 ಇದೆಯಲ್ಲ, ಓದಿ ಅಂತೀನಿ ಯಾರಾದ್ರ. 1 ಕೊರಿಂಥ 13:13 ಓದ್ರಿ ಜಲ್ದಿ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಇವುಗಳ ದೊಡ್ಡದು ಪ್ರೀತಿಯೇ. ಅದರ 3 ಇದೆ ನೋಡಿರ್ತೀನಿ. ಈ 3ಗೂ ಏನಪ್ಪಾ ಮಾಡ್ದ ಸೇತನ ಅಂದ್ರೆ ಸ್ವಲ್ಪ ದುರುಪದೇಶ ಹಾಕ್ಬಿಟ್ಟ. ಪ್ರೀತಿ, ದೇವ್ರ ಮನೆ ಸಂಪೂರ್ಣವಾದಂತ ಪ್ರೀತಿ. ಅದರ ಏನ್ ಪ್ರೀತಿ ರೀ? ಅದರ ನಿಮ್ಮ ದೇವ್ರನ್ನ ಹೆಂಗ್ ಪೂಜಿಸ್ಬೇಕು, ಹೆಂಗ್ ಆರಾಧಿಸ್ಬೇಕು? ಸಂಪೂರ್ಣ ಹೃದಯದಿಂದ, ಅದರ ಪೂರ್ಣ ಮನಸ್ಸಿಂದ, ಅದರ ಪೂರ್ಣ ಆತ್ಮನ್ನೇ ಮಾಡಕ್ ನೀವು ಪ್ರೀತಿ ಮಾಡ್ಬೇಕು ಅಂತ. ಇವತ್ತು ಎಲ್ಲಿದೆ ಪ್ರೀತಿ? ಇದೆಯಾ ಏನ್ರಿ? ದೇವ್ರ ಮೇಲೆ ನಿಜವಾದ ಪ್ರೀತಿನೇ ಒಟ್ಟಾಯ್ತು ಏನ್ರಿ? ದೇವ್ರ ಮೇಲೆ ಭಯ ಬಂದ್ಬಿಟ್ಟಿದೆ. ಸಭೆಗೆ ಹೋಗ್ತಾರೆ ಭಾನುವಾರ ಏನಕ್ಕೆ ಹೋಗೋದು? ದೇವ್ರ ಏನ್ ಮಾಡ್ಬಿಡ್ತಾರೋ, ಕಾಣಿಕೆ ಕುಡಿದ್ರೆ ದೇವ್ರ ಕೆಲಸ ಇಟ್ಕೊಂಡ್ಬಿಡ್ತಾರೋ,
10 ಭಾಗ ಕೊಟ್ಬಿಟ್ರೆ 10% ಕಮಿಷನ್ ಕೊಟ್ಬಿಟ್ರೆ ನಮ್ಗೇನ್ ಮಾಡ್ತಾರೆ 100% ಬರ್ತಾ ಇರ್ತದೆ. ಭಯ ಏನೈತೆ ಪ್ರೀತಿ. ಏಷಾಯ 29:13 ಓದಿ. ಏಷಾಯ 29:13 ಓದ್ರಿ ಯಾರಾದ್ರು. ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ನೋಡ್ರ ಹೆಂಗಿದೆ ಅಂತೆ. ಸುಮ್ನೆ ಮನುಷ್ಯರಿಗೆ ಹೇಳ್ಕೊಬಿಟ್ಟಾರೆ ಭಯ ಭಕ್ತಿ ಅದನ್ನ ಮಾತ್ರ ನೋಡ್ಸ್ರಿ ಅಲ್ಲ. ಇಲ್ಲ ಏನ್ ಸುಮ್ನೆ ಸಭೆಗೆ ಬರೋದು ಅಲ್ಲರ, ಮನ್ಸಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನಿಜವಾದ ಪ್ರೀತಿನೇ ಇಲ್ಲ ರೀ ಅಲ್ಲರ. ಇದು ಒಟ್ಟೋಯ್ತು. ಎರಡನೇದು ಏನ್ ಬಂದ್ಬಿಡ್ತು? ನಿರೀಕ್ಷೆ. ಏನ್ ನಿರೀಕ್ಷೆ ಇತ್ತು? ಇವಾದ್ ಕ್ರಿಸ್ತನ್ಗೋಸ್ಕರ ಕಷ್ಟ ಸಂಕಟ ಎಲ್ಲ ಅನುಭವಿಸಿದ್ರೆ ಆತರೊಂದಿಗೆ ಆಳ್ವಿಕೆ ಮಾಡ್ತೀನಿ ಅಂತಿತ್ತು ಅಲ್ಲರ. ಎಲ್ಲಿದೆ? 2 ತಿಮೋತಿ 2:12 ಓದ್ರಿ. 2 ತಿಮೋತಿ 2:12 ಓದಿ. 2 ತಿಮೋತಿ 2:12 ಓದ್ರಿ ಯಾರ ಜಲ್ದಿ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶ್ರಯಗಳನ್ನು ವಿಸರ್ಜಿಸಿ 2 ತಿಮೋತಿ ಓದ್ತಾ ಇದ್ದೀರಾ? 2ನೇ ಅಧ್ಯಾಯನ 12ನೇ ವಾಕ್ಯನ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಹಾ, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಆತನೊಡನೆ ಆಳುವೆವು. ಇಲ್ಲೈತೆ ಆಳ್ವಿಕೆ ಮಾಡೋದು. ಇವತ್ತು ಯಾವ ಸಭೆಗೆ ಗೊತ್ತು ಯೇಸು ಕ್ರಿಸ್ತನ ಆಳ್ವಿಕೆ ಬಗ್ಗೆ? ಯಾರಿಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತ 2ನೇ ಬರೋಕೆಲ್ಲ ಬರ್ತಾರೆ ಅಷ್ಟೇ ಗೊತ್ತು. ಬಂದೇನ್ ಮಾಡ್ತಾರೆ ಗೊತ್ತಿಲ್ಲ. ನ್ಯಾಯ ತೀರ್ಪು ಮಾಡ್ತಾರೆ ಅಷ್ಟೇ. ಅಂದ್ರೆ ಆಳ್ವಿಕೆ ಮಾಡ್ತಾರೆ. ಐತೆ ಆಳ್ವಿಕೆ ಬಗ್ಗೆ ಹೇಳಿದ್ವಿ ಎಲ್ಲರ? ಎಲ್ಲರ ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಬಗ್ಗೆ ಯಾರ ಮಾತಾಡ್ತಾರ? ಒಟ್ಟಾಯ್ತು. ನಿರೀಕ್ಷೆನೇ ಇಲ್ಲ ಇವ ಸಭೆಗೆ. ಇರೋ ತನಕ ಭೂಲೋಕ, ಸತ್ತರೆ ನೆಕ್ಸ್ಟ್ ಪರಲೋಕ, ಇಷ್ಟೇ ಗೊತ್ತಿರೋದು. ಅದರ ಇಲ್ಲ ನರಕ. ಅದರ ನಿರೀಕ್ಷೆ ಒಟ್ಟಾಯ್ತು. 3 ದಿನ ನಂಬಿಕೆ. ಏನಪ್ಪ ನಂಬಿಕೆ? ಮಹಾಪರಿಶುದ್ಧವಾಗಿ ನಂಬಿಕೆ. ಎಲ್ಲಿ? ಸತ್ಯವೇದ ನೋಡಿತ್ತು ನಂಬಿಕೆ, ಬೈಬಲ್ ಮೇಲೆ ನಂಬಿಕೆ. ಇವತ್ತು ಕ್ರೈಸ್ತವ್ರಿಗೆ ಬೈಬಲ್ ಮೇಲೆ ನಂಬಿಕೆನೇ ಹೊಟ್ಟೋಯ್ತ್ರಿ. ಬೈಬಲ್ ತೆಗೆದು 1000 ವಾಕ್ಯಗಳು ನೋಡ್ಸಿ ಅಂತೀನಿ. ಅಯ್ಯೋ ನಮ್ಮ ಅಯ್ಯವ್ರು ಹೇಳ್ಬಿಟ್ಟಿದ್ದಾರೆ, ನಮ್ಮ ಪಾಸ್ಟರ್ ಹೇಳ್ಬಿಟ್ಟಿದ್ದಾರೆ, ಅವ್ರು ದೊಡ್ಡ ದೀರ್ಘದರ್ಶಿ, ದೊಡ್ಡ ಪ್ರವಾದಿ, ಅದರ ದೊಡ್ಡ ಪವಿತ್ರಾತ್ಮ ಅಭಿಷೇಕ ಮಾಡಿದವ್ರು ಅಲ್ಲಪ್ಪ. ಅದೆಲ್ಲ ಸೆಕೆಂಡ್ರಿ. ನಿಮ್ಮ ಅಯ್ಯ ಪಾಸ್ಟರ್ ಇಷ್ಟೆಲ್ಲ ಓಕೆ, ಸಂತೋಷ ಇರ್ಲಿ, ಅವೆಲ್ಲ ಸೆಕೆಂಡ್ರಿ. ಸತ್ಯವೇದಲ್ಲಿ ಇದೆಯಾ? ಅವ್ರು ಹೇಳಂತ ಉಪದೇಶಗಳು ಸತ್ಯವೇದಲ್ಲಿ ಇದೆಯಾ ಮೊದಲು? ಇವಾಗ ಇಷ್ಟೊತ್ತು ನೋಡಿದ್ಯೇನೋ ಅದನ್ನೇ. ಸತ್ಯವೇದಲ್ಲಿ ಐತಾ? ಈ ನಂಬಿಕೆನೇ ಹೊಟ್ಟೋಯ್ತ್ರಿ ಕ್ರೈಸ್ತವ್ರಿಗೆ. ಇವತ್ತು ಬೈಬಲ್ ಮೇಲೆ ನಂಬಿಕೆನೇ ಇಲ್ಲ. ಅದರ ಕ್ರೈಸ್ತವ್ರಿಗೆ ಎಲ್ಲೈತೆ ನಂಬಿಕೆ ಬೈಬಲ್ ಮೇಲೆ? ಅದರ ಬೈಬಲ್ ಹಿಂಗಿದೆ ಅಂತ ತೆಗೆದು ನೋಡ್ಸ್ರು ಸರಿ, ಇಲ್ಲ ಹಂಗೆ ಹಿಂಗೆ ಅಂತ ಏನ್ ಮಾಡೋದು? ವಾದಗಳು ಮಾಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಹುಳಿ ಬಂದ್ಬಿಟ್ಟಿದೆ, ಅದಕ್ಕೆ ವಾದಗಳು. ಯಾಕಪ್ಪ? ಬೈಬಲ್ ಅಲ್ಲಿ ನೇರವಾಗಿರೋ ವಾಕ್ಯ ಹೆಂಗಿತ್ತು ಅಂದ್ರೆ ಅದನ್ನ ಹಂಗೆ ಅಂಗೀಕಾರ ಮಾಡ್ಕೊಂಡ್ರೆ ನಮಗೆ ಯಾಕೆ ಕಷ್ಟ? ನಮಗೆ ಯಾಕಪ್ಪ ಕಷ್ಟ ಅಂದ್ರೆ ಅದು ನಮ್ಮ ಹೃದಯಕ್ಕೆ ಚುಸ್ತದೆ. ಕತ್ತಿಯಂತೆ ಇಬ್ಬಾಯಿ ಕತ್ತಿದೆ, ನಮ್ಗೆ ಚುಸ್ತದೆ, ನಮ್ಗೆ ನೋವು ಉಂಟು ಮಾಡ್ತದೆ, ನಮ್ಗೆ ಅದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೇ ಸಿಂಪಲ್ ಮ್ಯಾಟರ್. ಇದು ಏನ್ ಕಾರಣ ಅಂದ್ರೆ ನಮ್ಮ ಸ್ವಾರ್ಥತನ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಅದಕ್ಕೆ ಹೇಳೋದು ನಂಬಿಕೆನೇ ಇಲ್ಲ, ನಿರೀಕ್ಷೆನೂ ಇಲ್ಲ, ಪ್ರೀತಿ ಇಲ್ಲ. ಸೇತನ ಏನ್ ಮಾಡೋಣ? ಈ ಸ್ವಲ್ಪ ಉಪದೇಶಗಳ ಮುಖಾಂತರ ಸಭೆಗಳಿಗೆ ಮಾಡ್ದ ಉಳಿ ಬಿಟ್ಬಿಟ್ಟ. ನೋಡಿತೀನಿ ಪೂರ್ತಿ ಕಣಕವೆಲ್ಲ ಉಳಿ ಆಯ್ತು ಅಂತ ನಾವು ಓದ್ತೀವಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ನಮ್ಮ ಪರಿಶುದ್ಧವಾಗಿರೋ ನಂಬಿಕೆ ಆಗಿರೋ ಸತ್ಯವೇದ ಮೇಲೆ ನಮ್ಮ ನಂಬಿಕೆ ಇರಬೇಕ್ರಿ. ಅದರ ಅವಾಗೇನೆ ಸತ್ಯ ಅಂತ ತಿಳ್ಕೊಂಡು ಸತ್ಯದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಅಂದ್ರೆ ನನ್ನ ಕರ್ತನಲ್ಲಿ ಪ್ರೀತಿಗಳೇ ಈ ಸಬ್ಜೆಕ್ಟ್ ನ ಯೂಟ್ಯೂಬ್ ಲಿಂಕ್ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀರಿ. ದಯವಿಟ್ಟು ಎಲ್ಲರ ವಾಕ್ಯಗಳನ್ನ ಕೇಳ್ರಿ. ನಿಮ್ಗೇನೋ ಸಂದೇಹಗಳು, ಏನೋ ಕ್ವಶನ್ಸ್ ಇರ್ತಾನೆ ದಯವಿಟ್ಟು ನೀವು ಕೇಳ್ಬೋದು. ಅದೆಲ್ಲ ಸತ್ಯವೇದ ಮುಖಾಂತರ ಉತ್ತರ ಕೊಡೋಣ. ಇದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ಮ ಯಾರೋ ಕ್ಲಾಸಸ್ಗಳಕ್ಕೆ ಇಂಟ್ರೆಸ್ಟ್ ಇದ್ರೆ ಆ QR ಕೋಡ್ ಮುಖಾಂತರ ಅವರೇ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜನರಿಗೆ ನಮ್ಮ ನಂಬರು ಏನ್ರೆ ನಾವು ಆ ಲಿಂಕ್ ಅಲ್ಲಿ ಹಾಕಿದಿರಿ, ಅಲ್ಲಿ ಸ್ಕ್ರೀನಲ್ಲಿ ನರೇಷನ್ಸ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿದಿರಿ. ಇವೆಲ್ಲ ಕೇಳ್ಬೋದು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಇವಾಗ ಯಾರಿಗಾರೋ ಏನಾರೋ ಡೌಟ್ಸ್, ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳವಾಗಿ ಕೇಳಿ. ಪಾಸ್ಟರ್, ಬದರ್ ಹೇಳ್ರಿ. ನಮ್ಗೆ ಒಂದು ಡೌಟ್ ಪಾಸ್ಟರ್. ರೆವರೆಂಡ್ ಇಟ್ಕೋಬಹುದಾ ಪಾಸ್ಟರ್? ಇವತ್ತು ನಾವು ವಾಕ್ಯದಲ್ಲಿ ಏನ್ ನೋಡಿದ್ರಿ ಬದರ್? ಅದೇ ವಾಕ್ಯದಲ್ಲಿ ಹೇಳಿದ್ರು ಪಾಸ್ಟರ್. ಮತ್ತೆ ಇವರೆಲ್ಲ ರೆವರೆಂಡ್ ಅಂತ ಹೇಳಿ ಇಟ್ಕೊಂಡ್ರೆ ಮತ್ತೆ ಹೆಂಗ ಪಾಸ್ಟರ್? ಅವ್ರು ಎಲ್ಲ
ಮೆಸೇಜ್ ಹೇಳ್ತಾ ಇದ್ರು, ವಾಕ್ಯ ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತಾಗಲ್ಲ ಪಾಸ್ಟರ್. ಅದೇ ನೀವು ಅವ್ರಿಗೆ ಕೇಳ್ಬೇಕು. ಮತ್ತೆ ಹಿಂಗೆ ಇದೆಲ್ಲ ಬೈಬಲ್ ಅಲ್ಲಿ ಇದು ಇಟ್ಕೊಂಬಾರ್ದು ಅಂತ ಹೇಳ್ತಲ್ಲ, ನೀವು ಆದ್ರೆ ಇಟ್ಕೊಂತೀರಲ್ಲ ಹೇಗೆ ಅಂತ ನೀವು ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು. ಹೌದು ಪಾಸ್ಟರ್. ಇವಾಗ ನಮ್ಮ ಹತ್ರ ಕೇಳಿದ್ರೆ ನಾವ್ ಏನ್ ಹೇಳ್ತೀರಿ? ಸತ್ಯವೇದ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತನು ಹೌದು ಪಾಸ್ಟರ್. ತಿಮೋತಿಲಿ ಏನ್ ನೋಡ್ರಿ? ಹೌದು ಪಾಸ್ಟರ್. ಅವರ ವಾಕ್ಯದ ಪ್ರಕಾರ ಏನಾಗ್ಬೇಕು? ನಾವು ನಡ್ಕೊಬೇಕು. ವಾಕ್ಯದ ಪ್ರಕಾರ ನಡ್ಕೊಂಡಿಲ್ಲ ಅಂತಂದ್ರೆ ವಾಕ್ಯದ ವಿರುದ್ಧವಾಗಿ ನಾವು ಮಾತಾಡ್ತೀರಿ ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ, ಅಂತ್ಯ ಕಾಲದಲ್ಲಿ ಎಂತ ಉಪದೇಶಕರು ಬರ್ತಾರೆ, ವಾಕ್ಯದ ವಿರುದ್ಧವಾಗಿ ಏನ್ ಮಾತಾಡ್ತಾರೆ ಅಂತ ಬಹು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ಮಾಡಿದ್ ನಾವು ನೋಡಿದ್ರಿ. ಸೊ ಅದನ್ನ ನಾವು ಎಚ್ಚರಿಕೆಯಾಗಿರ್ಬೇಕು. ಹೌದೌದು. ಓಕೆನಾ? ಸರಿ, ಓಕೆ. ಬೇರೆ ಯಾರಿಗಾರ ಏನೋ ಡೌಟ್ಸ್ ಇದೆಯಾ? ಬ್ರದರ್, ನನಗಂತೂ ತುಂಬಾ ಸಂತೋಷ ಆಯ್ತು ಬ್ರದರ್. ನಂಗೆ ಇಷ್ಟ ದಿನ ಪಾಸ್ಟರ್ ಅಂತ ಎಲ್ಲರಿಗೆ ಕರಿತಿದ್ದೆ ಬ್ರದರ್. ಆದ್ರೆ ಪಾಸ್ಟರ್ ಅಂತ ಕರಿಬಾರ್ದು ತಂದೆ ಅಂತ ಹೇಳಿ ನನಗೆ ಬಹು ಸ್ಪಷ್ಟವಾಗಿ ಗೊತ್ತಾಯ್ತು ಬ್ರದರ್. ಎಲ್ಲಾರು ಸಹೋದರ ಸಹೋದರಿಗಳು ಇಷ್ಟರ್, ಎಲ್ಲಾರು ಈಕ್ವಲ್. ನಂಗೆ ಗೊತ್ತಿಲ್ಲ ಬ್ರದರ್, ಇಷ್ಟ ದಿನ ವಾಕ್ಯ ಇವತ್ತು ಗೊತ್ತಾಯ್ತು ಬ್ರದರ್, ಸತ್ಯ ನನಗೆ. ದೇವ್ರ ನಮಗ್ ಸ್ತೋತ್ರವಾಗ್ಲಿ ಇಷ್ಟರ್. ಯಾರಿಗೇನ ಪ್ರಶ್ನೆ ಇದೆಯಾ? ಯಾರಿಗೇನ ಬ್ರದರ್, ನಂದೊಂದು ಪ್ರಶ್ನೆ ಇದೆ ಬ್ರದರ್. ಹೇಳ್ರಿ ಬ್ರದರ್. ಇದು ದೇವ್ರು ಈಗ ಮಾತನಾಡಿದ್ರು, ನನ್ನ ಬಳಿ ಮಾತನಾಡಿದ್ರು. ಈಗಿರೋ ಸಭೆಗಳಲ್ಲಿ ಕೆಲವು ದೇವ ಸೇವಕರು ದೇವ್ರು ನನ್ ಬಳಿ ಮಾತನಾಡ್ತಾರೆ ಅಂತ ಹೇಳ್ತಾರಲ್ಲ ಬ್ರದರ್, ಅದು ಅವ್ರು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಬ್ರದರ್? ಓಕೆ, ನಾವು ಅದ್ರ ಬಗ್ಗೆನೇ ಒಂದು ಕ್ಲಾಸ್ ಇದೆ ಅದರ. ಸೊ ಆ ಕ್ಲಾಸ್ ಎಲ್ಲ ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ಈ ಪ್ರಶ್ನೆಗೆ ನಾವು 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಅಥವಾ ಒಂದು ಮಾತಲ್ಲಿ ಎಸ್ ಆರ್ ನೋ ಅಂತ ಉತ್ತರ ಕೊಡೋಂಥದ್ದಲ್ಲ ಅದರ. ಸೊ ನಾವೇನೇ ನೋಡಿದ್ರು ವಾಕ್ಯ ಮುಖಾಂತರ ನೋಡಬೇಕು. ಅದು ಒಂದು 8 ಅವರ್ ಕ್ಲಾಸ್ ಇದೆ, ಒಂದು 3-4 ಅವರ್ಸ್ ಕ್ಲಾಸ್ ಇದೆ. ಅದರಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಬಗ್ಗೆ. ಸರಿ ಬ್ರದರ್. ಯಾವಾಗ ನೋಡೋಣ ಪಾಸ್ಟರ್? ಯಾವಾಗ ಅದು? ಹೌದಾ? ಅತಿ ಶೀಘ್ರದಲ್ಲಿ ಬರ್ತಾರೆ. ನಾವು ನೋಡಿ ಇವಾಗ ಕ್ಲಾಸಸ್ಗಳು ಒಂದು ಕ್ರಮೇಣವಾಗಿದೆ, ಒಂದೊಂದೇ ಕ್ಲಾಸಸ್ಗಳು ಒಂದು ಸಿಸ್ಟಮೆಟಿಕ್ ಒಂದು ಆರ್ಡರ್ ಇದೆ ಅದರ. ಅದಕ್ಕೆ ಈ ಕ್ಲಾಸಸ್ಗಳನ್ನ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ ಆಯ್ತಾ. ಇನ್ನು ಮುಂದಕ್ಕೆ ಬರೋ ಕ್ಲಾಸಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಎಲ್ಲ ಒಂದು ಆರ್ಡ್ರಲ್ಲಿ ಇರ್ತದೆ. ಆ ಆರ್ಡ್ರಲ್ಲಿ ನೀವು ಕೇಳಿದವಾಗ ಏನಾಗ್ತಾರೆ, ನಿಮ್ಗೆ ಎಷ್ಟೋ ವಿಚಾರಗಳು ತಿಳಿ ಬರ್ತದೆ. ನೋಡಿ, ಇವಾಗ ಸ್ಟಾರ್ಟಿಂಗ್ ವರ್ಗು ಕೇಳ್ಕೊಂಡ್ ಬಂದಿದ್ದೀರಾ. ಯಾರು ರೆಗ್ಯುಲರ್ ಆಗಿ ಕೇಳಿದಾರೆ ವೆರಿ ಗುಡ್. ರೆಗ್ಯುಲರ್ ಆಗಿ ಕೇಳಿಲ್ಲ ಅಂತಂದ್ರೆ ನೀವು ನನಗೆ ಇನ್ಫಾರ್ಮ್ ಮಾಡಿದ್ರೆ ಇದುವರೆಗೂ ಆಗಿರೋ ಕ್ಲಾಸಸ್ನ ಆರ್ಡರ್ ಕಳ್ಸಿಕೊಡ್ತೀನಿ. ಇದರಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿ ಸಹೋದರ ಸಹೋದರಿಯರು ತಿಳ್ಕೊಬೇಕಿರೋಂಥ ಒಂದು ಬೇಸಿಕ್ ಆಗಿರೋಂಥ ಉಪದೇಶಗಳಿದೆ. ಅದು ದಯವಿಟ್ಟು ಅದನ್ನ ಕೇಳ್ರಿ. ನೋಡಿ, ನೀವು ಕೇಳೋದ್ರಿಂದ ನನಗೇನೂ ಲಾಭ ಇಲ್ಲ. ನೀವೆಲ್ಲ ಆನ್ಲೈನ್ ಇರೋದು, ನೀವೆಲ್ಲ ಯಾವ ಊರಲ್ಲಿ ಇದ್ರೋ ನನಗೇನೂ ಗೊತ್ತಿಲ್ಲ. ಅದಾ, ನಾನು ಇದುವರೆಗೂ ಇಲ್ಲಿರೋಂಥ ಒಬ್ರು ಮಕನ ನೋಡಿಲ್ಲ. ಇಲ್ಲಿ ಒಬ್ರು ಬ್ರದರ್ ಒಬ್ರು ವಿಡಿಯೋ ಆನ್ ಮಾಡಿ ನೋಡಿ, ನಮ್ಮ ರಾಮುಡು ಬ್ರದರ್ ಮಕನ್ ಮಾತ್ರ ನಾನು ಇದುವರೆಗೂ ನೋಡಿರೋದು. ಇದು ಬಿಟ್ರೆ ನಾನು ಇದುವರೆಗೂ ಯಾರ್ದು ನೋಡಿಲ್ಲ ಆಯ್ತಾ, ರೇರು. ಅದನ್ನ ನಮ್ಗೆ ನಿಮ್ಗೆ ಗುರುತು ಪರಿಚಯ ಇಲ್ಲ, ನಿಮ್ಮಿಂದ ನಮ್ಗೇನು ಲಾಭನೂ ಇಲ್ಲ. ಅರ್ಥ ಮಾಡ್ಕೊಳ್ರಿ. ನನಗೆ ನಿಮ್ಗೆ ಈ ತರ ಎಲ್ಲ ಸತ್ಯಗಳನ್ನ ಹೇಳ್ಕೊಟ್ಟು ಅಥವಾ ನಿಮ್ಮ ಒಂದು ಇದನ್ನ ಹೇಳ್ಕೊಡೋದ್ರೆ ನನಗೇನು ಆದಾಯ ಏನಿಲ್ಲ. ಆದ್ರೆ ನಿಮ್ಮ ಆತ್ಮಿಕ ಜೀವನಕ್ಕೆ ಲಾಭ ಆಗೋ ರೀತಿಯಲ್ಲಿ ಉಪದೇಶಗಳನ್ನ ನಿಮ್ಗೆ ಉಚಿತವಾಗಿ ಹೇಳ್ಕೊಡ್ತೀರಿ. ಅದನ್ನ ಕೇಳ್ರಿ. ಕೇಳೋದ್ ಮಾತ್ರ ಅಲ್ಲ, ಅದನ್ನ ಫಾಲೋ ಮಾಡ್ರಿ. ನೀವು ಕೇಳಿ ಈ ಕಿವಿನ ಕೇಳಿ ಈ ಕಿವಿನ ಬಿಡ್ತೀರಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ, ಪಕ್ಷಿ ಬಂದು ಕೆಲಸ ಮಾಡ್ತಾ ಐತೆ. ಈ ಕಿವಿನ ವಾಕ್ಯ ಕೇಳ್ತಾ ಇರ್ತಾರ, ಹೃದಯದಲ್ಲಿ ಹೋಗಿ ಕ್ರಿಯೆ ರೀತಿ ತರಲಿಲ್ಲ ಅಂತಂದ್ರೆ ಶೇತಾನ್ ನಿಮ್ಮ ಜೀವನದಲ್ಲಿ ಕ್ರಿಯೆ ಮಾಡ್ದಂತ ಅರ್ಥ ಮಾಡ್ಕೊಳ್ರಿ ಆಯ್ತರ. ಅದನ್ನ ಅವಕಾಶ ಕೊಡಕ್ ಹೋಗ್ಬಿಡಿ, ಕೇಳ್ರಿ. ಕೇಳಿ ವಾಕ್ಯದ ಪಕ್ಕ ನಡೀರಿ ಅಷ್ಟೇ. ನಂಗಿಲ್ಲ ನಿಮ್ಮ ಲಾಭಕ್ಕೆ, ನಿಮ್ಮ ಆತ್ಮಿಕ ಜೀವನಕ್ಕೆ ಲಾಭಕ್ಕೆ. ಯಾಕೆ ಮುಂದೆ ಬರೋ ದಿನಗಳಲ್ಲಿ ನಾನು ಕ್ಲೀನಾಗಿ ಹೇಳ್ತೀನಿ ಸ್ಪಷ್ಟವಾಗಿ ಆಯ್ತಾ. ಏನದು ಪರಲೋಕ ರಕ್ಷಣೆ ಏನಪ್ಪಾ, ಅದು ಉನ್ನತವಾದ ಒಂದು ಗೌರವ ಏನದು, ಅದು ಸ್ಥಿತಿ ಏನೋ, ಅದು ಯಾಕೆ ಕರೀತಾ ಇದ್ದಾರೆ, ಏನಕ್ಕೆ ಅಂದ್ಬಿಟ್ಟು ಮುಂದೆ ಬರೋ ವಾರಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಈ ಸಬ್ಜೆಕ್ಟ್ಗಳು ಆರ್ಡ್ರಲ್ಲಿ ಇರ್ತದೆ. ಒಂದ್ರ ಮೇಲೆ ಒಂದು ಹೆಜ್ಜೆ ಹತ್ತಿದ ಮೇಲೆ ಇನ್ನೊಂದು ಹೆಜ್ಜೆಗೆ ನಮಗೆ ಅನುಕೂಲ ಆಗುತ್ತೆ. ಒಂದೇ ಹೆಜ್ಜೆ ಜಂಪ್ ಹೊಡೆದ ಮೇಲೆ ಹೋಗ್ತೀನಿ ಅಂದ್ರೆ ಅದು ಆಗೋದಿಲ್ಲ ಅಂತ. ಎಲ್ಲ ಕ್ಲಾಸಸ್ನ ಆರ್ಡರ್ ಇರ್ತಾರೆ, ದಯವಿಟ್ಟು ಕೇಳಿ. ಎಲ್ಲ ಕ್ಲಾಸಸ್ ಆದಷ್ಟು ಬೇಗವಾಗಿ ನಾವು ಕವರ್ ಮಾಡ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಸರಿ, ಓಕೆ. ಹಂಗಾರೆ ಯಾರಿಗೇನು ಡೌಟ್ಸ್ ಇಲ್ಲ, ಪ್ರೇಯರ್ನ ಕ್ಲೋಸ್ ಮಾಡೋಣ ಪರ ಇಲ್ವಾ? ಓಕೆ, ಗುಡ್, ಫೈನ್. ಓಕೆ, ನಾವಂಗಾರೆ ಒಂದು ಪ್ರಶ್ನೆ. ಬದರ್ ಹೇಳ್ರಿ ಬ್ರದರ್. ಬ್ರದರ್, ಲೋಕದಲ್ಲಿ ಯಾರಿಗೂ ತಂದೆ ಅನ್ಬಾರ್ದು ಅಂತ ಹೇಳಿದ್ರಲ್ಲ, ಈಗ ನಮ್ಮ ಹುಟ್ಟಿಸಿದ ತಂದೆಯನ್ನ ನಾವ್ ಏನಂತ ಕರಿಬೇಕಾಗ್ತದೆ? ಅದು ಏಸುಕು ಸಂಘ ಅಂತಂದ್ರ ಯಾರನ್ನು ತಂದೆನೇ ಕರಿಬೇಡ ಅಂತ ಅಂದ್ಬಿಟ್ಟು ಅವರು ತಂದೆ ಅಂತ ಕರೆದಿಲ್ವಾ? ಕರೆದವ್ರೆ, ಕರಿಬೇಕು. ಆದ್ರೆ ನಮ್ಮ ಜನ್ಮ ಕೊಟ್ಟಿರೋ ತಂದೆನ ಬಿಟ್ಟು ಬೇರೆ ಯಾರನ್ನೋ ತಂದೆಯನ್ನು ಕರಿಬಾರ್ದ್ರಿ ಅಲ್ವರ. ಯಾಕೆ ಹಂಗೆ ಹೇಳಿದ್ದು ಅಂದ್ರೆ, ಯೇಸು ಕ್ರಿಸ್ತು ಆ ಕಾಲದಲ್ಲಿ ಈ ಫರಿಸಿಯರು, ಸದಿಸಿಯರು, ನ್ಯಾಯಶಾಸ್ತ್ರಿಗಳು, ಯಾಜಕರು, ಪ್ರಧಾನ ಯಾಜಕರುಗಳೆಲ್ಲ ಏನ್ ಮಾಡ್ತಾ ಇದ್ರು? ದೊರೆತನ ಮಾಡ್ತಾ ಇದ್ರು. ಎಲ್ಲ ಮೋಸೆಯ ಒಂದು ಸೀಟ್ ಮೇಲೆ ಕೂತ್ಕೊಂಡು ಎಲ್ಲ ಇವ್ರನ್ನ ಏನ್ ಮಾಡ್ಬೇಕು? ಗೌರವಿಸ್ಬೇಕು, ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು, ಕಾಣಿಕೆಗಳನ್ನ ಕೊಡ್ಬೇಕು. ಇವ್ರು ಬಂದ್ರೆ ತುಂಬಾ ಏನ್ರಿ ಪರಿಶುದ್ಧವಾಗಿ ನೋಡ್ಕೊಬೇಕಾಗಿತ್ತು. ಇಲ್ದಿದ್ದೆಲ್ಲ ಹೊರೆಗಳನ್ನ ಹಾಕೋರು.
ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಅದೆಲ್ಲ ಬೇಕಾಗಿಲ್ಲ ಕಣಪ್ಪ, ಯಾಕಪ್ಪ ಬೇಕು, ನೀವೆಲ್ಲರೂ ಈಕ್ವಲ್. ಇಸ್ರೇಲ್ ಅಂತ ಪ್ರತಿಯೊಬ್ಬ ಮನುಷ್ಯನು ಈಕ್ವಲ್ ಆಗಿದ್ದಾನೆ. ಲೇವಿ ಗೋತ್ರ ಒಬ್ರು ಬಿಟ್ರಿ ಮಾತ್ರ, ಅವ್ರು ಮಾತ್ರ ಆಲಯದಲ್ಲಿ ಹೋಗ್ಬೇಕು, ಅದು ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ. ಮಿಗ್ದವರೆಲ್ಲ ಕಾಮನ್, ಏನು ಡಿಫ್ರೆನ್ಸ್ ಇದ್ದೀರಾ, ನಿಮ್ಗೆ ಯಾಕೆ ಸ್ಪೆಷಲ್, ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಯೇಸು ಕ್ರಿಸ್ತ ಮಾಡ್ತಾರೆ ಅಂತ ಕರೀತಾರೆ. ಯೇಸು ಕ್ರಿಸ್ತನ ಎಕ್ಸಾಂಪಲ್ ತೊಗೊಂಡಿರ್ತೀನಿ. ಅಂದ್ರೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಯಾವ ಪದವಿ ಗೌರವ ಏನಿತ್ತು, ಏನೇ ಇಲ್ಲ ಅಲ್ವರ. ಸೊ ಅದರಿಂದ ಸಿಂಪಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಓಕೆನಾ? ಬ್ರದರ್, ಈಗ ಕೆಲವರೆಲ್ಲ ಸಭೆಗಳಲ್ಲಿ ಮಹಿಳೆಯರೆಲ್ಲ ಪ್ರಸಂಗ ಅದೆಲ್ಲ ಮಾಡ್ತಾರ. ಹ್ಮ್. ಬಟ್ ಅದು ವಿರುದ್ಧವಾಗಿನಲ್ಲ. ವಿರುದ್ಧವಾಗಿ ನಮ್ಮ ಸ್ತ್ರೀಯರು ಸಭೆಗಳಲ್ಲಿ ಹಾ. ವಾಕ್ಯವನ್ನ ಹೇಳ್ತಾರಲ್ಲ, ಫಸ್ಟ್ ಅದು ಕೇಳ್ತಿರೋದವ್ರು ಹಾ. ಮೆಸೇಜ್ ಮಾಡ್ತಾರಲ್ಲ. ಇರಿ ಅವ್ರು ಕೇಳಿರಿ, ಮ್ಯೂಟ್ ಆಗೋಯ್ತು ಹೇಳಿ. ಹಾ ಬ್ರದರ್, ಹೇಳ್ರಿ, ನಿಮ್ ಪ್ರಶ್ನೆನ ಕೇಳಿಸಿಲ್ಲ, ಅಷ್ಟಲ್ಲಿ ಮ್ಯೂಟ್ ಆಗೋಯ್ತು. ಕೇಳಿ ಬ್ರದರ್, ಪ್ರಶ್ನೆ ಕೇಳಿ, ಅದೇ ಕೇಳಿ, ನೀವು ಕೇಳಿದ್ರೆ ಕೇಳಿ, ಅದೇ ಕೇಳಿ. ಈಗ ಕೆಲವು ಮಹಿಳೆಯರೆಲ್ಲ ಸಭೆಗಳಲ್ಲಿ ಅವರು ಅಧಿಕಾರ ತಗೊಳ್ತಾರ ಬ್ರದರ್. ಹ್ಮ್. ಹಲೋ, ಸರಿ ಕೇಳಿಸೈತಿ, ಹೇಳ್ರಿ ಪ್ರಶ್ನೆ ಪೂರ್ತಿ ಹೇಳ್ರಿ. ಕೆಲವು ಮಹಿಳೆಯರೆಲ್ಲ ಅಧಿಕಾರ ತಗೊಳ್ತಾರ. ಯಾಕಂದ್ರೆ ಕೆಲವು ಸಭೆಗಳಲ್ಲಿ ಮಹಿಳೆಯರಿಗೆ ಆದಂತ ಒಂದು ಕೆಲವೊಂದು ಇದು ಇದೆ. ಅವಳು ತಗೊಳ್ತಾರೆ, ಅವ್ರು ತಗೊಂಡ್ ಮತ್ತೆ ಸಂದೇಶ ಸಹ ಅವ್ರು ಹೇಳ್ತಾರೆ, ಅವರು ಮತ್ತೆ ಲೀಡ್ ಸಹ ಮಾಡ್ತಾರೆ ಅವ್ರು ಸಭೆಗಳಲ್ಲಿ. ಸರಿ, ಅದ್ರ ಬಗ್ಗೆ ಇರಿ ಒಂದ್ ನಿಮಿಷ. ಅವ್ರು ಮಾತ್ರ ಪಾಸ್ಟರ್ ಮಿಸಸ್ ಕೂಡ ಅವ್ರು ಮಾಡ್ತಾರೆ ಕೆಲವರು. ಸರಿ, ನನಗೆ ಇವೆಲ್ಲ ಅರ್ಥ ಆಯ್ತು. ಪ್ರಶ್ನೆ ಏನು ಅಂತ ಹೇಳ್ರಿ. ಹಲೋ ಬ್ರದರ್, ಇದನ್ನೇ ಯಾಕಂದ್ರೆ ಈಗ ಆಲ್ಮೋಸ್ಟ್ ಈಗ ಸ್ತ್ರೀಯರು ಕೂಡ ಅಲ್ಲ, ಸ್ವಂತ ಪಾಸ್ಟರ್ ಹೆಂಡತಿ ಕೂಡ ಮೆಸೇಜ್ ಕೊಡ್ತಾರೆ ಕೆಲವು ಸಭೆಗಳಲ್ಲಿ. ಇದು ಹೇಗೆ? ಎಸ್ ಹೌದು. ಹಲೋ ಹಾ ಬ್ರದರ್, ಹೇಳಿ ಬ್ರದರ್. ಹಲೋ ಸರ್, ಇವಾಗ ಯೇಸು ಸ್ಯಾಮ್ಸಂಗ್ ಬ್ರದರ್, ಎಸ್ ಬ್ರದರ್, ನೀವು ಮಾತಾಡ್ಬೇಕಾದ್ರೆ ಮ್ಯೂಟ್ ಮಾಡಕ್ ಹೋಗ್ಬಿಡಿ. ಸೆಂಟ್ರಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಹಂಗೇ ಮಾತಾಡಿ, ನೇರವಾಗಿ ಒಂದೇ ಸತಿ ಕಂಟಿನ್ಯೂಸ್ ಆಗಿ ಮಾತಾಡಿ. ಇದರಲ್ಲಿ ನೀವು ಪ್ರಶ್ನೆ ಏನು ಅಂತ ಕೇಳಿ, ನೀವು ಅನಿಸಿಕೆಗಳು ಹೇಳ್ತಾರೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ, ಅದು ಓಕೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದೆ. ಇದ್ರಲ್ಲಿ ನಿಮ್ ಪ್ರಶ್ನೆ ಏನು? ಬ್ರದರ್, ಈಗ ಮಹಿಳೆಯರೆಲ್ಲ ಈಗ ನಮ್ ಸಭೆಗಳಲ್ಲಿ ಅವ್ರಿಗೆ ಲೀಡ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಕೊಡ್ತಾರೆ. ಈಗ ನಮ್ಮ ಇದ್ರ ಪ್ರಕಾರ ನೋಡಿದ್ರಿ, ಈಗ ತಾನೇ ಹೇಳಿದ್ರಿ ಮಹಿಳೆಯರಿಗೆ ಎಷ್ಟು ಇದ್ರ ಪ್ರಾಮುಖ್ಯ ಕೊಡ್ಬಾರ್ದು ಎಂಬುದಾಗಿ. ಅದಕ್ಕೋಸ್ಕರ ಈಗ ಬೈಬಲ್ ಅಲ್ಲಿ ಹೇಳ್ತದೆ, ಈಗ ಎಲ್ಲರೂ ನಾವೆಲ್ಲ ದೇವ್ರ ಮಕ್ಕಳೆಲ್ಲ ನಾವು. ಸರಿ, ಪ್ರಶ್ನೆ ಏನು ಬ್ರದರ್? ನೀವ್ ಇನ್ನ ನಿಮ್ ಪ್ರಶ್ನೆ ಹೇಳಿ. ಅದನ್ನೇ ಬ್ರದರ್, ಈಗ ಪ್ರಶ್ನೆ ಏನು? ಪ್ರಶ್ನೆ ಇದೇ ಪ್ರಶ್ನೆ ಬ್ರದರ್. ಈಗ ನಾವೆಲ್ಲರೂ ಈಗ ಮಹಿಳೆಯರಿಗೆ ಸಭೆಗಳಲ್ಲಿ ಅಧಿಕಾರ ಕೊಡುತ್ತೇವೆ. ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ಇರೋದು ಇನ್ನು 2 ನಿಮಿಷ ಟೈಮು, ನನ್ಗೆ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, ಆಯ್ತಾ? ನೀವು ಮತ್ತೆ ಕಾಲ್ ಮಾಡ್ತೀನಿ ಬ್ರದರ್. ಇಲ್ಲ, ನೀವು ಇಲ್ಲೇ ಧಾರಾಳ ಕೇಳಿ. ಸ್ಯಾಮ್ಸಂಗ್ ಬ್ರದರ್, ನೀವು ಕೇಳೋದು ನಮ್ಗೇನು ಬೇಜಾರಿಲ್ಲ. ನಿಮ್ ಪ್ರಶ್ನೆ ಏನು? ಅವ್ರು ಹಿಂಗ್ ಹೇಳ್ತಾವ್ರೆ, ಅದಕ್ಕೆ ನಾನೇನ್ ಮಾಡ್ಬೇಕಾ ಅಂತ ಹೇಳ್ತಾ ಇದ್ದೀರಾ, ಅಥವಾ ಏನ್ ಪ್ರಶ್ನೆ ಅರ್ಥ ಆಗಿಲ್ಲ? ನಾನೇನು ಮಾಡಕ್ಕಾಗಲ್ಲ. ಇವಾಗ ಆತರ ಮಾಡ್ತಿರೋ ಸಭೆಯಲ್ಲಿ ನೀವಿದ್ರೆ ನೀವು ಅವ್ರಿಗೆ ಹೇಳಿ. ಹೌದಾ ಬ್ರದರ್? ಆಯ್ತಾ? ಇವಾಗ ಸತ್ಯವೇದದಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ಕೊಟ್ಟಿನಿ, ಹೌದಾ ಇಲ್ವಾ? ಮಾಡ್ಬೇಕಾ ಮಾಡ್ಬಾರ್ದಾ? ಇವಾಗ ಸತ್ಯವೇದ ಮಾಡ್ಬಾರ್ದಲ್ವಾ? ಅದನ್ನ ಯಾರು ಹೇಳ್ಬೇಕು? ಸಭೆ ನಾಯಕರು, ಸಭೆಯಲ್ಲಿ ಇರ್ತಕ್ಕಂಥ ಸೇವಕರು ಹೇಳ್ಬೇಕು ಅದನ್ನ. ಅದನ್ನ ಹೋಗಿ ಹೇಳ್ರಿ. ನನ್ ಮುಂದೆ ಯಾರು ಮಾಡಿದ್ರೆ ನಾನು ಖಂಡಿತವಾಗ ಮುಲಾಜಿದ್ರೆ ಹೇಳ್ತೀನಿ. ಓಕೆನಾ? ಇದು ನಿಮ್ ಪ್ರಶ್ನೆ. ಜಗತ್ತಲ್ಲಿ ಎಲ್ಲಾ ಕಡೆ ನಡೀತದೆ, ಎಲ್ಲಾ ಕಡೆ ನಾನು ಹೋಗ್ಬಿಟ್ಟು ಸುಧಾರಣೆ ಮಾಡೋದು ನನ್ನ ಕರ್ತವ್ಯ ಅಲ್ಲ. ನನ್ನ ಕರ್ತವ್ಯ ಯಾರಿಗೆ ಸತ್ಯ ಗೊತ್ತಿಲ್ವೋ ಸತ್ಯನ ತಿಳ್ಕೊಡೋದು, ಉಚಿತವಾಗಿ ಹೇಳ್ಕೊಡ್ತೀನಿ. ಕೇಳ್ಬಿಟ್ಟು ಫಾಲೋ ಮಾಡೋದು ಬಿಡೋದು ಯಾರಿಗ್ ಬಿಟ್ಟಿದ್ದು? ನಮಗ್ ಬಿಟ್ಟದ್ ಬ್ರದರ್. ನೀವು ಅಲ್ಲಿ ಇದೀರಾ, ನಿಮ್ ಮುಂದೆ ಮಾಡ್ತಾರ ಅಂತಂದ್ರೆ ನೀವು ಹೋಗಿ ಹೇಳ್ರಿ, ಕೇಳ್ರಿ ಮುಖಾಂತರ. ಓಕೆನಾ? ಓಕೆ ಬ್ರದರ್, ಥ್ಯಾಂಕ್ ಯು. ಓಕೆನಾ? ಕ್ಲಿಯರಾ? ಸರಿ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕ್ಲಿಯರ್. ಓಕೆ, ಪ್ರಶ್ನೆಗಳಿದೆಯಲ್ಲ, ಪ್ಲೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ಸರಿ, ಓಕೆ. ಹಂಗಾರೆ ಯಾರಿಗೂ ಪ್ರಶ್ನೆ ಇಲ್ಲ. ವೆರಿ ಗುಡ್. ಆಯ್ತಾ? ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ನಮಗೆ ವಾಟ್ಸಪ್ ಮಾಡಿ. ನೀವು ಆಡಿಯೋ ಕಳಿಸಿ, ಇಲ್ಲ ಟೆಕ್ಸ್ಟ್ ಕಳಿಸಿ, ಇಲ್ಲ ರಾತ್ರಿ 10 ಗಂಟೆ ಮೇಲೆ ಯಾವಾಗಾರೋ ಫೋನ್ ಮಾಡಿ, ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಓಕೆನಾ? ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ನಡ್ಸ್ಕೊಂಡು